ನಿಧಾನದಲ್ಲಿ ಸ್ವಲ್ಪ ನಗ್ತಾ ಹೇಳ್ರಿ. ದೇವ ಅಲ್ಲ, ಸ್ವಲ್ಪ ನಗತಾ. ದೇವರ ಸನ್ನಿಧಾನದಲ್ಲಿ ಸ್ವಲ್ಪ ಮುಖ ನೋಡಿ ಹೇಳ್ರಿ. ದೇವರ ಸನ್ನಿಧಾನದಲ್ಲಿ ಪರಿಪೂರ್ಣ ಸಂತೋಷ. ಆ ಸಂತೋಷ ಈ ದಿನ ನಿನ್ನಲ್ಲಿ ಬರುತ್ತೆ. ಆಮೇನ್. ರೈಟ್. ಎಷ್ಟು ಜನ ದೇವರ ವಾಕ್ಯವನ್ನು ಕೇಳಲಿಕ್ಕೆ ಸಿದ್ಧರಾಗಿದ್ದೀರಿ? ಆಮೇನ್. ನಾನಂತೂ ಫುಲ್ ಸಿದ್ಧವಾಗಿ ಬಂದಿದ್ದೀನಿ. ಆಮೇನ್. ದೇವರು ಇವತ್ತು ನಿಮ್ಮ ಸಂಗಡ ಕೂಡ ದೇವರು ಪರಿಶುದ್ಧಾತ್ಮನು ಬಹಳ ಬಲವಾಗಿ ಮಾತಾಡಬೇಕಂತೇಳಿ ನಾನು ಅಪೇಕ್ಷಿಸ್ತೇನೆ. ಆಮೇಲೆ ನೀವು ಕೂಡ ಅದೇ ಒಂದು ನಿರೀಕ್ಷೆಯಿಂದ ಅಪೇಕ್ಷೆಯಿಂದ ದೇವರ ವಾಕ್ಯವನ್ನು ಕೇಳಬೇಕಂತೇಳಿ ನಾನು ವಿನಂತಿಸ್ಕೊಳ್ತೇನೆ. ನಮ್ಮ ಸತ್ಯವೇದಗಳನ್ನು ನಾವು ಅರಣ್ಯಕಾಂಡ ಅದರ 13ನೇ ಅಧ್ಯಾಯಕ್ಕೆ ನಾವು ತಿರುಗಿಸೋಣ. ಬುಕ್ ಆಫ್ ನಂಬರ್ಸ್, ಅರಣ್ಯಕಾಂಡ. ಹೊಸ ಒಡಂಬಡಿಕೆಯಲ್ಲಿ ಇರಲ್ಲ, ಹುಡುಕಿದ್ರು ಸಿಗಲ್ಲ. ಹಳೆ ಒಡಂಬಡಿಕೆಗೆ ಹೋಗ್ಬಿಡ್ರಿ, ಅಲ್ಲಿ ಇರ್ತದದು. ಯಾವುದು ಹೊಸ ಪುಸ್ತಕ ಹೇಳ್ತದಾನಲ್ಲ ಅಂತೇಳಿ ಆಶ್ಚರ್ಯ ಸ್ವಲ್ಪ ಜನಕ್ಕೆ. ತೆಗ್ದಿರಾ? ಅರಣ್ಯಕಾಂಡ 13ನೇ ಅಧ್ಯಾಯ ಅದರ 1ನೇ ವಚನದಿಂದ ನಾವು 14ನೇ ಅಧ್ಯಾಯ 2 ಅಧ್ಯಾಯಗಳನ್ನು ನಾವು ಧ್ಯಾನ ಮಾಡಲಿಕ್ಕಿದೆ. ಆಮೇಲೆ ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ ಮಾಡಿ ವಾಕ್ಯ ಭಾಗಕ್ಕೆ ಹೋಗೋಣ. ಎಲ್ಲರೂ ಕಣ್ಣುಗಳನ್ನು ಮುಚ್ಚಿ ಹೇಳೋಣ. ಅಪ್ಪ ತಂದೆಯ ದೇವರೇ, ಮುಂಜಾನೆ ವೇಳೆ ಕರ್ತನೆ ನಿನ್ನ ಪಾದ ಬಳಿ ಬರಲಿಕ್ಕೆ ಆಗುವಂತೆ ನೀನು ಸಹಾಯ ಮಾಡಿದ ವಿಧಾನಕ್ಕಾಗಿ ಸ್ತೋತ್ರಪ್ಪ. ಈ ದಿನದಲ್ಲಿ ಕೂಡ ಕರ್ತನೆ ಇದುವರೆಗೂ ನಾವು ನಿನ್ನನ್ನು ಸ್ತುತಿಯಿಂದ ಆರಾಧನೆಯಿಂದ ನಾವು ಮಹಿಮೆ ಪಡಿಸಿದ್ದೇವೆ ಅಪ್ಪ. ಈಗಿರುವ ಈ ವಾಕ್ಯ ಭಾಗದಲ್ಲಿ ಕೂಡ ನೀನು ನಮ್ಮ ಸಂಗಡ ಬಲವಾಗಿ ಮಾತನಾಡು ಕರ್ತನೆ. ನಮ್ಮ ಬಾಯಿಗಳನ್ನು ಕರ್ತನೆ, ನಮ್ಮ ಕಿವಿಗಳನ್ನು ಮುಟ್ಟು, ನಮ್ಮ ಮನಸ್ಸುಗಳನ್ನು ಮುಟ್ಟು ಕರ್ತನೆ. ಇವತ್ತು ಹೇಳುವಂಥ ಈ ವಾಕ್ಯವನ್ನು ಕೇಳುವಂಥ ಈ ವಾಕ್ಯವನ್ನು ಅಪ್ಪ ನಮ್ಮ ಜೀವಿತಗಳಲ್ಲಿ 100ರಷ್ಟು ಫಲಭರಿತವಾಗುವಂತೆ ನೀನು ಸಹಾಯ ಮಾಡು ಕರ್ತನೆ. ಎಲ್ಲ ನಿದ್ರೆಯ ಆತ್ಮ, ಎಲ್ಲ ಸೋಮಾರಿತನದ ಆತ್ಮ, ಎಲ್ಲ ಕಠಿಣ ಆತ್ಮಗಳನ್ನು, ಎಲ್ಲ ಸೈತಾನನ ಕುಯುಕ್ತಿ, ಅವನ ಕುತಂತ್ರಗಳನ್ನು ಯೇಸುವಿನ ನಾಮದಲ್ಲಿ ನಾವು ಮುರಿದು ಲಯ ಮಾಡ್ತಾ ಇದ್ದೇವೆ ಕರ್ತನೆ. ವಾಕ್ಯ ಹೇಳುವ ನನ್ನನ್ನು ಕೇಳುವ ಅಪ್ಪ ಇರುವ ಎಲ್ಲರನ್ನು ನಿನ್ನ ಹತೋಟಿಯಲ್ಲಿ ತೆಗೆದುಕೋ. ಪರಿಶುದ್ಧಾತ್ಮನೇ, ನೀನು ನಿನ್ನ ಸನ್ನಿಧಿ ನಮ್ಮ ಮಧ್ಯದಲ್ಲಿ ಇದ್ದು ನಡೆಸಿ ಕೊಡಬೇಕೆಂಬುದಾಗಿ ನಾವು ಕೇಳ್ಕೊಳ್ತೇವೆ. ಎಲ್ಲ ಘನ ಮಾನ ಮಹಿಮೆ ನಾವು ನಿಮ್ಮೊಬ್ಬರಿಗೆ ಸಲ್ಲಿಸ್ತೇವೆ. ಯೇಸು ಕ್ರಿಸ್ತನ ಅತಿ ಉನ್ನತವಾದ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯಾದ ದೇವರೇ, ಆಮೇನ್. ಶಬ್ದದಿಂದ ಹೇಳೋಣ, ಆಮೇನ್. ಓಕೆ. 1ನೇ ವಚನ, 13ನೇ ಅಧ್ಯಾಯ 1ನೇ ವಚನ. ಎಲ್ಲರ ಕಣ್ಣು ದೇವರ ವಾಕ್ಯ ಮೇಲೆ ಇರಬೇಕು. ಓಕೆನಾ? ನಾನು 1ನೇ ವಚನ ಓದ್ತಾ ಇದ್ದೆ. ಯೆಹೋವನು ಮೋಶೆಗೆ, ನಾನು ಇಸ್ರಾಯೇಲರಿಗೆ ಕೊಡುವ ಕಾನಾನ್ ದೇಶವನ್ನು ಸಂಚರಿಸಿ ನೋಡುವುದಕ್ಕೆ ನೀನು ಒಂದೊಂದು ಕುಲದಿಂದ ಒಬ್ಬೊಬ್ಬ ಮುಖ್ಯಸ್ಥನನ್ನು ಕಲಿಸಬೇಕೆಂದು ಆಜ್ಞಾಪಿಸಿದನು. ಆಮೇಲೆ ಈ ವಾಕ್ಯ ನೀವು ಓದ್ತಾ ಇದ್ರೆ ದೇವರು ಮೋಶೆಗೆ ಒಂದು ಮಾತನ್ನು ಹೇಳ್ತಾ ಇದ್ದಾನೆ. ಏನದು ಹೇಳ್ರಿ? ನಾನು ಇಸ್ರಾಯೇಲರಿಗೆ ಕೊಡುವ ಕಾನಾನ್ ದೇಶ. ಹೇಳ್ರಿ, ನಾನು ಇಸ್ರಾಯೇಲರಿಗೆ ಕೊಡುವ ಕಾನಾನ್ ದೇಶ. ಆಮೇಲೆ ಈ ಮಾತನ್ನು ನೀವು ಜ್ಞಾಪಕದಲ್ಲಿ ಇಟ್ಕೋಬೇಕು. ಆಮೇಲೆ ನೋಡ್ರಿ, ಇದಾದ್ಮೇಲೆ ಏನು ಹೇಳ್ತಾ ಇದ್ದಾನೆ? ಮೋಶೆ, ನೀನು ಇಸ್ರಾಯೇಲ್ ಜನಾಂಗದ ಹತ್ರ ಹೋಗಿ 12 ಕುಲಗಳಿಂದ ಒಬ್ಬೊಬ್ಬ ಮುಖ್ಯಸ್ಥನನ್ನು, ಅಂದರೆ ಒಂದೊಂದು ಲೀಡರನ್ನು ನೀನೇನು ಮಾಡಬೇಕು? ಆಯ್ಕೆ ಮಾಡಬೇಕು. ಓಕೆನಾ? ಆ ಲೀಡರ್ಸ್ಗಳನ್ನು ನೀನು ಆಯ್ಕೆ ಮಾಡಿ ನೀನು ಏನು ಮಾಡಬೇಕಂದ್ರೆ ಕಾನಾನ್ ದೇಶವನ್ನು ಸಂಚಾರ ಮಾಡಂತೇಳಿ ಅವರಿಗೆ ಏನು ಮಾಡಬೇಕು? ನೀನು ಆಜ್ಞೆಯನ್ನು ಬಿಡುಗಡೆ ಮಾಡಬೇಕು. ಅದಾದಮೇಲೆ ನೀವು ಅಲ್ಲಿಂದ 4ರಿಂದ 15ನೇ ವಚನವರೆಗೆ ನೀವು ನೋಡಿದರೆ ಮೋಶೆ ಒಂದೊಂದು ಕುಲದಿಂದ ಒಬ್ಬೊಬ್ಬ ನಾಯಕನನ್ನು ಆರಿಸ್ತಾನೆ. ಟೋಟಲಿ 12 ನಾಯಕರನ್ನು ಆರಿಸ್ತಾನೆ. ನೀವು ಆಮೇಲೆ ಮನೆಗೆ ಹೋಗಿ ಅದು ಹೋದ್ರಿ. ಆ 12 ಜನ ನಾಯಕರಲ್ಲಿ ಇಬ್ಬರು ಯಾರಂದರೆ, ಒಬ್ಬನು ಯೆಹೋಶುವನು, ಇನ್ನೊಬ್ಬನು ಕಾಲೇಬನ್ ಇರ್ತಾನೆ. ಆಮೇಲೆ ಇನ್ನು 10 ಕುಲದಿಂದ 10 ನಾಯಕರು ಇರ್ತಾರೆ. 12ರಲ್ಲಿ ಇಬ್ಬರು ಹೆಸರು ಮಾತ್ರ ನಾನು ಪ್ರಮುಖವಾಗಿ ಯಾಕೆ ಹೇಳ್ತಿದ್ದೀನಿ ಅಂದರೆ, ಹೋಗ್ತಾ ಹೋಗ್ತಾ ನಿಮಗೆ ಅರ್ಥ ಆಗುತ್ತೆ. ಆ ಇಬ್ಬರು ವ್ಯಕ್ತಿ ಹೆಸರು ಏನು ಹೇಳ್ರಿ? ಕಾಲೇಬನು. ಹೇಳ್ಬೇಕು ನೀವು, ಬಾಯಲ್ಲಿ ಏನು ಕೇಸರಿ ಬಾತ್ ಇಟ್ಕೊಂಡ್ರಿ, ಜೋರಾಗಿ ಹೇಳ್ರಿ. ಯೆಹೋಶುವನು. ಇನ್ನೊಬ್ಬನು, ಇನ್ನೊಂದು ಸರಿ ಜೋರಾಗಿ, ಇನ್ನೊಂದು ಸರಿ ಹೇಳ್ರಿ, ಇನ್ನೊಂದು ಸರಿ. ಹಿಂಗೆ ಅಲ್ಲಾಡ್ಸಿದ್ದು ನನಗೆ ಗೊತ್ತಾಗ್ಬಿಡುತ್ತೆ. ಇಲ್ಲಿಂದ ನಾನು ಚೆನ್ನಾಗಿ ಕಾಣ್ತೀರ ಎಲ್ಲರೂ. ಬಾಯಿ ತೆಗೆದು
ಬಾಯಿ ಸ್ವರ ಬರಬೇಕು. ಟಿ ವಿನಲ್ಲಿ ರಿಮೋಟ್ ವಾಲ್ಯೂಮ್ ಕಡಿಮೆ ಮಾಡಿ ಹೇಳ್ತಿರಲ್ಲ, ಹಂಗಲ್ಲ, ಸ್ವರ ಬರ್ಬೇಕು. ಹೇಳ್ರಿ. ಇಲ್ಲಿರೋರು ಹೇಳ್ತಾನೇ ಇಲ್ಲ. ಯಾಕೆ? ಊಟ ಜಾಸ್ತಿ ಆಗಿ ಇಲ್ಲಿವರೆಗೆ ಬಂದೈತೆ. ಹೆಂಗೆ? ಸ್ವಲ್ಪ ಜೋರಾಗಿ ಹೇಳ್ರಿ. ಈ ಕಡೆ ಬರ್ತಾನೆ ಇಲ್ಲ ಶಬ್ದ. ಇನ್ನೊಂದ್ಸರಿ ಎಲ್ಲರೂ ಸ್ವರ ಎತ್ತಿ ಹೇಳ್ರಿ. ಇನ್ನೊಂದ್ಸರಿ ಬರ್ತಾ ಇಲ್ಲ ಸ್ವರ, ನಿದ್ದೆ ಮಾಡ್ತಾ ಇದ್ರಿ. ಜೋರಾಗಿ. ಯೆಹೋಶುವನು ಈಗ ಈ 12 ಜನ ನಾಯಕರು ಏನು ಮಾಡ್ತಾರಂದ್ರೆ, ಕಾನಾನ್ ದೇಶದೊಳಗೆ ಸಂಚಾರ ಮಾಡಲಿಕ್ಕೆ, ಅಂದರೆ ಸ್ಪೈ ಮಾಡಲಿಕ್ಕೆ, ಓಕೆನಾ, ಸ್ಪೈ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ಸ್ಪೈ ಅಂದರೆ ಸಂಚಾರ ಮಾಡಿ ಅಲ್ಲಿರುವ ಎಲ್ಲ. ಇನ್ನೊಂದು ಏನಂತ ಹೇಳಪ್ಪ ಸ್ಪೈಗೆ ಏನಂತಾರೆ ನೋಡ್ರಿ ಕನ್ನಡದಲ್ಲಿ. ಒಂದು ನಿಮಿಷ ಹೇಳ್ತೀನಿ ನಿಮಗೆ. ಗೂಢಾಚಾರ ಮಾಡೋಕ್ಕೆ ಹೋಗ್ತಾರೆ. ಗೂಢಾಚಾರ ಅಂದರೆ ಸ್ಪೈ. ಆ ಕಾನಾನ್ ದೇಶ ಅಂದರೆ ಆ ಸ್ಥಳ ಹೆಂಗಿದೆ ಏನು ಅಂತ ಹೇಳಿ ತಿಳ್ಕೊಳ್ತಾರೆ, ಓಕೆನಾ. ಈಗ ಮೋಶೆ ಈ 12 ಜನರನ್ನು ಕಳಿಸ್ತಾನೆ. ನೋಡ್ರಿ 16ನೇ ವಚನ ನಾವು ಓದೋಣ. ದೇಶವನ್ನು ಸಂಚರಿಸಿ ನೋಡುವುದಕ್ಕೆ ಮೋಶೆ ಕಳುಹಿಸಿದ ಮನುಷ್ಯರ ಹೆಸರುಗಳು ಇವೆ, ಓಕೆನಾ. 5ನೇ ವಚನದಿಂದ 15ನೇ ವಚನವರೆಗೆ ನೀವು ಓದಿದರೆ ಅಲ್ಲಿ ಬರುತ್ತೆ ಹೆಸರುಗಳು. ಆಮೇಲೆ ಮೋಶೆ ಕಳುಹಿಸಿದ ಮನುಷ್ಯರ ಹೆಸರುಗಳು ಇವೆ. ಆದಮೇಲೆ ಮೋಶೆ ನೂನನ ಮಗನಾದ ಓಷೆಯನಿಗೆ ಯೆಹೋಶುವನೆಂದು ಹೆಸರಿಟ್ಟನು. ಈಗ 17ನೇ ವಚನದಿಂದ ನೋಡ್ರಿ. ಕಾನಾನ್ ದೇಶವನ್ನು, ಈಗ ಹೇಳ್ತಾ ಇದ್ದಾನೆ 12 ಜನಕ್ಕೆ, ಕಾನಾನ್ ದೇಶವನ್ನು ಸಂಚರಿಸಿ ನೋಡುವುದಕ್ಕೆ ಮೋಶೆ ಅವರನ್ನು ಕಲಿಸುವಾಗ ಅವರಿಗೆ ಹೇಳುವಂಥ ಮಾತು, ಇನ್ಸ್ಟ್ರಕ್ಷನ್ಸ್, ಅವರಿಗೆ ಕೊಡುವಂಥ ಇನ್ಸ್ಟ್ರಕ್ಷನ್ಸ್ ಏನು ಕೊಡ್ತಾ ಇದ್ದಾನೆ ನೋಡ್ರಿ. ನೀವು ಕಾನಾನ್ ದೇಶದ ದಕ್ಷಿಣ ಪ್ರಾಂತ್ಯದ ಮಾರ್ಗವಾಗಿ ಬೆಟ್ಟದ ಸೀಮೆಗೆ ಹೊತ್ತಿ ಹೋಗಿ ಆ ದೇಶದ ಸಂಗತಿಗಳನ್ನೆಲ್ಲ ನೋಡಿ ತಿಳ್ಕೋಬೇಕು ಅಂಥೇಳಿ ಆಜ್ಞೆಯನ್ನು ಕೊಡ್ತಾ ಇದ್ದಾನೆ. ಏನು? ದಕ್ಷಿಣ ಪ್ರಾಂತದ ಮಾರ್ಗದಿಂದ ಹೋಗಿ ಕಾನಾನೊಳಗೆ ಹೋಗಿ ಆ ದೇಶದ ಎಲ್ಲ ಸಂಗತಿಗಳನ್ನೆಲ್ಲ ನೀವು ತಿಳ್ಕೋಬೇಕು ಅಂತ ಹೇಳ್ತಾನೆ. ಅದು ಮಾತ್ರ ಅಲ್ಲ, ಆಮೇಲೆ ಹೇಳ್ತಾನೆ ಅಲ್ಲಿ ನಿವಾಸಿಗಳು ಬಲಿಷ್ಠರೋ ಬಲಹೀನರೋ, ಬಹಳ ಮಂದಿಯೋ ಸ್ವಲ್ಪ ಮಂದಿಯೋ, ಅವರ ದೇಶವು ಒಳ್ಳೆಯದೋ ಕೆಟ್ಟದೋ, ಅವರ ವಾಸಸ್ಥಳಗಳು ಪಾಳೆಯಗಳು ಕೆಟ್ಟವುಗಳ ಕೋಟೆಗಳು, ಭೂಮಿಯು ಸಾರವಾದದ್ದೋ ನಿಸ್ಸಾರವಾದದ್ದೋ, ಮರಗಳುಳ್ಳದ್ದೋ ಬಯಲೋ ನೋಡಿ ತಿಳ್ಕೋಬೇಕು. ಅದಲ್ಲದೆ ಆ ದೇಶದ ಉತ್ಪನ್ನಗಳಲ್ಲಿ ಕೆಲವನ್ನು ಸಾಹಸ ಮಾಡಿ ತರಬೇಕೆಂದು ಬೋಧಿಸಿದನು. ಇಷ್ಟೆಲ್ಲ ಹೇಳ್ತಾನೆ ಮೋಶೆ. ಯಾರಿಗೆ? 12 ಜನ ನಾಯಕರಿಗೆ. ಚೆನ್ನಾಗಿ ಕೇಳಬೇಕು ಈ ವಾಕ್ಯ. ಈ 12 ಜನ ಕಾನಾನ್ ದೇಶಕ್ಕೆ ಹೋಗಿ ಆ ದೇಶದ ಎಲ್ಲ ಸಂಗತಿಗಳನ್ನು ತಿಳ್ಕೋಬೇಕು. ಏನು? ಆ ದೇಶದಲ್ಲಿರೋ ಜನರು ಬಲಿಷ್ಠರು ಬಲಹೀನರು, ಅಲ್ಲಿರೋರು ಸ್ವಲ್ಪ ಜನನೋ ಜಾಸ್ತಿ ಜನನೋ, ಆ ಭೂಮಿ ಬಯಲು ಭೂಮಿಯೋ ಇಲ್ಲ ಏನು, ಆ ಕೋಟೆಗಳು ಎತ್ತರವಾಗಿದಾನ ಇಲ್ಲ ಬಲಿಷ್ಠವಾಗಿದೆನಾ ಇಲ್ಲ ಬಲಹೀನವಾಗಿದೆನಾ, ಅಲ್ಲಿ ಮರಗಳು ಗಿಡಗಳು ಫಲಗಳು ಏನೆಲ್ಲ ಬೆಳೆ ಬೆಳೀತದೆ ಎಲ್ಲ ತಿಳ್ಕೊಂಡು ನೀವು ಏನು ಮಾಡಬೇಕು, ಒಂದು ದೂರನ್ನು ಒಂದು ರಿಪೋರ್ಟನ್ನು ತಯಾರು ಮಾಡಿಕೊಂಡು ಬರ್ರಿ ಅಂತ ಹೇಳಿ ಮೋಶೆ ಕಳಿಸ್ತಾನೆ. ಈ ಮೋಶೆ ಕಳಿಸಿದ ಮೇಲೆ ಈ 12 ಜನ ಏನು ಮಾಡ್ತಾರಂದರೆ ಸುಮಾರು 40 ದಿನ ಈ ಕಾನಾನ್ ದೇಶವನ್ನು ಸಂಚಾರ ಮಾಡ್ತಾರೆ. ಎಷ್ಟು ದಿನ? ಯಾರ್ಯಾರು? 12 ಜನ. ನೆನ್ಪಿಟ್ಕೋಬೇಕು. ಎಷ್ಟು ಜನ? 12 ಜನ 40 ದಿನ ಸಂಚಾರ ಮಾಡ್ತಾರೆ. ಇಡೀ ಕಾನಾನ್ ದೇಶವನ್ನು ಸುತ್ತಾರೆ, ಎಲ್ಲವನ್ನ ನೋಡ್ತಾರೆ. ನೋಡೋದೆಲ್ಲ ರಿಪೋರ್ಟ್ ಮಾಡ್ಕೊಳ್ತಾ ಇದ್ದಾರೆ. ರಿಪೋರ್ಟ್ ಮಾಡಿಕೊಂಡು ಈ 12 ಜನ 40 ದಿನಗಳಾದ ಮೇಲೆ ಮೋಶೆ ಹತ್ರ ಈ ದೂರನ್ನು ರಿಪೋರ್ಟನ್ನು ತಂದು ಕೊಡ್ತಾ ಇದ್ದಾರೆ. ಏನು ಕೊಡ್ತಾ ಇದ್ದಾರೆ? ರಿಪೋರ್ಟನ್ನು ತಂದು ಕೊಡ್ತಾ ಇದ್ದಾರೆ. ಆದರೆ ಇಲ್ಲಿ ಒಂದು ಗೊಂದಲ. 12 ಜನ ಹೋದವರು ಒಂದೇ ದೂರನ್ನು ಕೊಡಲಿಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ಓದವರು 12 ಜನ, ಓದವರು 12 ಜನ ಒಂದು ದೂರನ್ನು ಕೊಡಲಿಲ್ಲ, ಆದರೆ 2 ದೂರನ್ನು ಕೊಟ್ಟರು. 2 ರಿಪೋರ್ಟ್ಸ್ಗಳನ್ನು ಕೊಡ್ತಾ ಇದ್ದಾರೆ. 10 ಜನ 10 ನಾಯಕರು ಒಂದು ದೂರನ್ನು, 2 ಜನ ಇನ್ನೊಂದು ದೂರನ್ನು ಕೊಡ್ತಾ ಇದ್ದಾರೆ. ಅಂದರೆ 10 ಜನ ನಾಯಕರು ಒಂದು ರಿಪೋರ್ಟ್ಸ್ ತರ್ತಾ ಇದ್ದಾರೆ.
ಇನ್ನು 2 ಜನ ಉಳ್ಕಿದ್ದು 2 ಜನ ಏನು ರಿಪೋರ್ಟು, ಅವರ ರಿಪೋರ್ಟನ್ನು ತರ್ತಾ ಇದ್ದಾರೆ. ಈಗ ನೀವು 2 ದೂರುಗಳನ್ನು ಈ 2 ಅಧ್ಯಾಯಗಳಲ್ಲಿ ನೀವು ನೋಡ್ಬೋದು. ಓಕೆನಾ? ಈಗ ಈ 10 ಜನ ಎಂಥ ದೂರನ್ನು ತರ್ತಾ ಇದ್ದಾರೆ ನೋಡ್ರಿ. ಎಲ್ಲಿದೆ ಅಂದರೆ ಅದು ಅರಣ್ಯಕಾಂಡ 13ನೇ ಅಧ್ಯಾಯ 25ನೇ ವಚನದಿಂದ ಓದೋಣ. 25, 26, 27, 28, 29 ಅಲ್ಲಿ ಬರೆದಿದೆ ನೋಡ್ರಿ. ಏನು ಬರೆದಿದೆ? ಅವರು 40 ದಿವಸಗಳು ಆ ದೇಶವನ್ನು ಸಂಚರಿಸಿ ನೋಡಿದ ಮೇಲೆ ಪರಾನ್ ಅರಣ್ಯದಲ್ಲಿದ್ದ ಮೋಶೆ, ಆರೋನರ ಮತ್ತು ಇಸ್ರಾಯೇಲರ ಸರ್ವ ಸಮೂಹದವರ ಬಳಿಗೆ ಕಾದೇಶಿಗೆ ಬಂದು ಅವರಿಗೆ ಸಮಾಚಾರವನ್ನು ತಿಳಿಸಿ ಆ ದೇಶದ ಹಣ್ಣುಗಳನ್ನು ತೋರಿಸಿದರು. ಅಂದರೆ ಈ 10 ಜನಗಳು ಮೋಶೆ, ಆರೋನರ ಹತ್ರ ಬಂದು, ಇಸ್ರಾಯೇಲ್ ಜನರ ಹತ್ರ, ಸಮೂಹದ ಹತ್ರ ಬಂದು ಒಂದು ರಿಪೋರ್ಟ್ ಕೊಡ್ತಾ ಇದ್ದಾರೆ. ಆ ರಿಪೋರ್ಟ್ ಏನಂತೇಳಿ ನಾನೀಗ ಓದ್ತೀನಿ ನೋಡ್ರಿ. ಅವರು ಮೋಶೆಗೆ, ನೀನು ನಮ್ಮನ್ನು ಕಲಿಸಿದ ದೇಶಕ್ಕೆ ನಾವು ಹೋದೆವು, ಹೋದಂಗೆ ನೀನು ಹೇಳ್ದಂಗೆ ಅಲ್ಲಿ ಹಾಲು ಜೇನು ಹರಿಯುವ ದೇಶವೇ ಅಂತೆ ಪಾಸಿಟಿವ್ ಆಗಿ ಸ್ಟಾರ್ಟ್ ಮಾಡ್ತಾ ಇದ್ದಾರಂತೆ ಇವರು. ಪಾಸಿಟಿವ್ ಆಗಿ ಹೇಳ್ತಾರೆ, ನೀನು ಹೇಳಿದಲ್ಲ ಮೋಶೆ, ನಾವು ಹೋಗಿದ್ವಿ ಕಾನಾನ್ ದೇಶಕ್ಕೆ, ಅಲ್ಲಿ ನೋಡಿದರೆ ಅಲ್ಲಿ ಹಾಲು ಜೇನು ನೀನು ಹೇಳ್ದಾಗೆ ಹರಿತಾ ಇದೆ. ಆದರೆ ಅಲ್ಲಿ ನೋಡ್ರಿ, ಆಮೇಲೆ ಅಲ್ಲಿನ ಹಣ್ಣುಗಳು ಇಂಥವು, ಆದರೆ ಇಲ್ಲಿ ಸ್ಟಾರ್ಟ್ ಮಾಡ್ತಾರೆ ನೋಡ್ರಿ. ಆದರೆ ಆ ದೇಶದ ನಿವಾಸಿಗಳು ಬಲಿಷ್ಠರು, ಅವರಿರುವ ಪಟ್ಟಣಗಳು ದೊಡ್ಡವಾಗಿಯೂ ಕೋಟೆ ಕೊತ್ತಲುಗಳವಾಗಿವೆ. ಅದಲ್ಲದೆ ಅಲ್ಲಿ ಉನ್ನತರಾದ ಪುರುಷರಿದ್ದಾರೆ. ಆಮೇಲೆ ದಕ್ಷಿಣ ಸೀಮೆಯಲ್ಲಿ ಅಮಾಲೇಕ್ಯರಿದ್ದಾರೆ, ಬೆಟ್ಟದ ಸೀಮೆಯಲ್ಲಿ ಹಿತ್ತಿಯರಿದ್ದಾರೆ, ಯಬೂಸಿಯರಿದ್ದಾರೆ, ಅಮೋರಿಯರು, ಇವರು ಸಮುದ್ರ ತೀರದಲ್ಲಿ ಮತ್ತು ಯೋರ್ದಾನ್ ಹೊಳೆಯ ಬಳಿಯಲ್ಲಿ ಕಾನಾನ್ಯರು ವಾಸವಾಗಿದ್ದಾರೆ ಅಂಥೇಳಿ ಒಂದು ರಿಪೋರ್ಟ್ ಕೊಡ್ತಾ ಇದ್ದಾರೆ. ಯಾಕೆ ಈ ರಿಪೋರ್ಟ್ ಕೊಡ್ತಾ ಇದ್ದಾರೆ ಅಂದರೆ, ದೇವರು ಮೋಶೆಗೆ ಆಜ್ಞಾಪಿಸ್ತಾನೆ. ಮೋಶೆ ಈ 12 ಜನಕ್ಕೆ ಹೇಳಿದರೆ ಈ 12 ಜನ ಈ ರಿಪೋರ್ಟ್ ತರ್ತಾ ಇದ್ದಾರೆ. ಆದರೆ ಈ 12 ಜನ ರಿಪೋರ್ಟ್ ಒಂದೇ ರೀತಿ ಇರಲಿಲ್ಲ. ಈ 10 ಜನದ ದೂರು ಸ್ವಲ್ಪ ಬದಲಾಗ್ತಾ ಇದೆ. ಹೆಂಗೆ ಬದಲಾಗ್ತಾ ಇದೆ ಅಂದರೆ, ಅದೇ ಅಧ್ಯಾಯದಲ್ಲಿ 31ನೇ ವಚನ, 32, 33 ನೀವು ಓದಿದರೆ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ರಿಪೋರ್ಟ್ಸ್ ಎಲ್ಲ ತರ್ತಾ ಇದ್ದಾರೆ. ಈ ರಿಪೋರ್ಟ್ಸ್ ಎಲ್ಲ ಕೊಟ್ಟ ಮೇಲೆ ಅದರ ಜೊತೆ, ಆ ದೂರಿನ ಜೊತೆ ಇವರಿಗೆ ಭಯವೂ ಕೂಡ ಸೇರಿತ್ತು. ಆಮೇನ್. ಆ ದೂರಿನ ಜೊತೆ, ಆ ರಿಪೋರ್ಟ್ಸ್ ಕೊಡುವ ಜೊತೆ ಅವರಲ್ಲಿ ಏನಿತ್ತಂದರೆ, ಆ ದೇಶದ ಬಗ್ಗೆ ಭಯವೂ ಕೂಡ ಅವರಲ್ಲಿತ್ತು. ಈ 10 ಜನ ನಾಯಕರು ಎಂಥ ಭಯದ ಒಂದು ದೂರನ್ನು, ಒಂದು ರಿಪೋರ್ಟನ್ನು ಕೊಡ್ತಾ ಇದ್ದಾರೆ ಅಂದರೆ, ಅಲ್ಲಿ ನೀವು ಓದಿದರೆ ಆ ಜನರು ನಮಗಿಂತ ಬಲಿಷ್ಠರು, ನೀನು ಬಲಿಷ್ಠರ ಇಲ್ಲ ಅಂತ ತಿಳ್ಕೊಂಡು ಬಾ ಅಂತ ಹೇಳ್ದ. ಬಲಿಷ್ಠರಿದ್ದಾರೆ ಅಂತ ಹೇಳ್ಬೇಕು, ಇವನು ರಿಪೋರ್ಟ್ ಕೊಡ್ಬೇಕು. ಆದರೆ ಅವ್ರು ನಮಗಿಂತ ಬಲಿಷ್ಠರಿದ್ದಾರಪ್ಪ ಮೋಶೆ ಹತ್ರ ಹೇಳ್ತಾ ಇದ್ದಾರೆ. ಆಮೇಲೆ ಅವರ ಮೇಲೆ ಹೋಗುವುದಕ್ಕೆ ನಮಗೆ ಶಕ್ತಿ ಸಾಲದು. ದೇವರು ಹೇಳಿದ್ದಿಷ್ಟೇ, ನೀನು ಹೋಗಿ ಅಲ್ಲಿ ನೋಡಿ ಒಂದು ದೂರನ್ನು ಕೊಡು. ಓಕೆನಾ? ಆದರೆ ಈ 10 ಜನ ನಾಯಕರು ಅಲ್ಲಿ ಹೋಗಿ ನೋಡಿದ್ದನ್ನು, ದೂರನ್ನು ಕೊಡೋದು ಮಾತ್ರವಲ್ಲದೆ ಅವರು ಭಯಭ್ರಾಂತರಾಗಿ ಬಂದು ಅವರು ಒಂದು ರಿಪೋರ್ಟ್ ಬರಿತಾ ಇದ್ದಾರೆ. ಆ ದೇಶದಲ್ಲಿ ನಮಗಿಂತ ಬಲಿಷ್ಠರಿದ್ದಾರೆ, ಅವರ ಮೇಲೆ ಹೋಗುವುದಕ್ಕೆ ನಮಗೇನಿಲ್ಲ, ಶಕ್ತಿ ಸಾಲಲ್ಲ. ಯಾಕಂದರೆ ಇಸ್ರಾಯೇಲ್ ಜನಾಂಗ ಅದು 1-2 ಜನ ಅಲ್ಲ, 15-20 ಲಕ್ಷ ಜನರು ಇದ್ದಾರೆ. ಇಷ್ಟು ಜನರು ಒಂದು ಕಾನಾನ್ ದೇಶವನ್ನು ಸೋಲಿಸಲಿಕ್ಕೆ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ ಇವರು. ಏನು, ನಮಗೆ ಶಕ್ತಿ ಸಾಲಲ್ಲ. ಆಮೇಲೆ 3ನೇದಾಗಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಅದಲ್ಲದೆ ಇವರು ತಾವು ಸಂಚರಿಸಿ ನೋಡಿದ ದೇಶ ವಿಷಯವಾಗಿ ಇಸ್ರಾಯೇಲರಿಗೆ ಅಶುಭ ಸಮಾಚಾರವನ್ನು ಹೇಳುವವರಾದರು. ಅಂದರೆ ಒಳ್ಳೆಯ ಸಮಾಚಾರವನ್ನು ತಿಳಿಸೋ ಬದಲು ಎಂಥ ಸಮಾಚಾರವನ್ನು ಹೇಳ್ತಾ ಇದ್ದಾರೆ ಅಂದರೆ, ಅಶುಭವಾದ ಸಮಾಚಾರ. ಆಮೇಲೆ 4ನೇದಾಗಿ, ನಾವು ಸಂಚರಿಸಿ ನೋಡಿದ ದೇಶವು ತನ್ನಲ್ಲಿ ವಾಸವಾಗಿರುವವರು ನಮ್ಮನ್ನು ನುಂಗಿಬಿಡ್ತಾರೆ. ಏನಂತೆ? ಆ ದೇಶದಲ್ಲಿರುವ ಜನರು ನಮ್ಮನ್ನು ನುಂಗಿಬಿಡ್ತಾರಂತೆ. ಆಮೇಲೆ ಅದಲ್ಲದೆ 5ನೇದಾಗಿ ಹೇಳ್ತಾರೆ, ಅಲ್ಲಿ ನಾವು ಅದರಲ್ಲಿ ನೋಡಿದ ಜನರೆಲ್ಲರೂ ಬಹಳ ಎತ್ತರವಾದವರು, ಅಲ್ಲಿ ನೆಫೇಲಿಯರನ್ನು, ಅಂದರೆ ನೆಫೇಲಿಯ ವಂಶದವರಾದ ಉನ್ನತ ಪುರುಷರು. ಯಾರು ಇವರು ಅಂದರೆ ಜೈಂಟ್ಸ್.
ದೈತ್ಯರು ಅಂತ ಹೇಳ್ತೀವಿ. ಅಂದರೆ ಗೊಲಿಯಾತನ ಹಾಗೆ ದೈತ್ಯ ಹೊಂದಿದ ವ್ಯಕ್ತಿಗಳು ಈ ದೇಶದಲ್ಲಿದ್ದಾರಂತೆ. ನಿಮಗೆ ಬಹುಶಃ ಗೊತ್ತಿರಬಹುದು, ಗೊಲಿಯಾತನು ಎಷ್ಟು ಎತ್ತರವಾಗಿದ್ದ, ಆಮೇಲೆ ದಾವಿದನು ಎಷ್ಟು ಎತ್ತರವಾಗಿದ್ದ, ಗೊಲಿಯಾತನು ಎಷ್ಟು ಬಲಿಷ್ಠನಾಗಿದ್ದ. ಅಂಥವರು ಕಾನಾನ್ ದೇಶದಲ್ಲಿ ಕೂಡ ಇದ್ದಾರಂತೆ, ಇಷ್ಟಿಷ್ಟು ಎತ್ತರ, ಆಮೇಲೆ 15-20 ಅಡಿ ಎತ್ತರವುಳ್ಳ ದೈತ್ಯರು ಆ ದೇಶದಲ್ಲಿದ್ದಾರೆ. ಅದಾದಮೇಲೆ 6ನೇದಾಗಿ ಒಂದು ಹೇಳ್ತಾರೆ ರಿಪೋರ್ಟ್, ಏನು, ನಾವು ಅವರ ಮುಂದೆ ಮಿಡತೆಗಳಂತೆ ಇದ್ದೆವು. ಅಂದರೆ ಆ ದೈತ್ಯರನ್ನು ನೋಡಿದಾಗ ನಾವು ಮಿಡತೆಗಳಂತ ಇಷ್ಟಿಷ್ಟೇ ಅವ್ರ ಕಣ್ಣಲ್ಲಿ ಕಾಣಿಸ್ತಾ ಇದ್ವು ಅಂತ ಹೇಳಿ ಇವರೇ ರಿಪೋರ್ಟ್ ಕೊಡ್ತಾ ಇದ್ದಾರೆ. ಆಮೇಲೆ ಅವರಿಗೂ ನಾವು ಹೇಗೆಯೇ ತೋರಿದೆವು ಅಂದರು. ನೋಡ್ರಿ, ನಾವು ಆ ದೈತ್ಯರಿಗೆ ಮಿಡತೆಗಳಂತೆ ತೋರಿದೆವು ಅಂಥೇಳಿ ಒಂದು ನಕಾರಾತ್ಮಕವಾದ ಒಂದು ದೂರನ್ನು ತಂದು ಮೋಶೆಗೆ ಕೊಡ್ತಾ ಇದ್ದಾರೆ. ಆದರೆ ಮೋಶೆ ಹೇಳಿದ್ದು, ನೀವು ಆ ದೇಶವನ್ನು ಸಂಚಾರ ಮಾಡಿ ಅಲ್ಲಿರುವ ವಿಷಯಗಳನ್ನು ತಿಳ್ಕೊಂಡು ಬಂದು ಹಿಂಗಿದೆ ಅಂತ ಹೇಳ್ರಿ. ಆದರೆ ಈ 10 ಜನ ನಾಯಕರು ಏನು ಮಾಡ್ತಾ ಇದ್ದಾರೆ ಅಂದರೆ, ಅವ್ರು ನೋಡಿದ್ದು ಹೇಳಿದ್ದು ಮಾತ್ರ ಅಲ್ಲದೆ ಈ ದೇಶವನ್ನು ನಾವು ಸ್ವಾಧೀನಪಡಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಈ ದೇಶವನ್ನು ನಾವು ಹೋಗಿ ಅದರಲ್ಲಿ ವಾಸವಾಗಲಿಕ್ಕೆ ನಮಗೆ ಸಾಧ್ಯ ಇಲ್ಲ. ಯಾಕೆ? ಅಲ್ಲಿ ಬಲಿಷ್ಠರಿದ್ದಾರೆ, ನೆಫಿಲಿಯರಿದ್ದಾರೆ, ಅವರ ಕಣ್ಣಿಗೆ ನಾವು ಮಿಡತೆಗಳಂತೆ ಕಾಣಿಸ್ತೇವೆ. ಆಮೇಲೆ ಆ ದೇಶಕ್ಕೆ ನಾವು ಹೋರಾಡಿದರೆ ನಮ್ಮ ಇಸ್ರಾಯೇಲರ ಶಕ್ತಿ ಸಾಲದು ಅಂತೇಳಿ ಒಂದು ನಕಾರಾತ್ಮಕವಾದ ಒಂದು ದೂರನ್ನು ಕೊಡ್ತಾ ಇದ್ದಾರೆ. ಇದು ಈ 10 ನಾಯಕರ ಒಂದು ದೂರು. ಆದರೆ ಇದೇ 12 ಮಂದಿಯಲ್ಲಿ ಇನ್ನೊಂದು ದೂರನ್ನು ತರ್ತಾರೆ. ಆ ದೂರು ಯಾರು ತರ್ತಾರೆ ಅಂದರೆ, ಕಾಲೇಬನು, ಹೇಳ್ರಿ ಯಾರು ಹೆಸರು ಹೇಳಿದಲ್ಲ ಸ್ಟಾರ್ಟಿಂಗಲ್ಲಿ, ಯಾರು? ಇನ್ನೊಂದು ಸರಿ ಹೇಳೋಣ. ಇವರಿಬ್ಬರು ಒಂದು ರಿಪೋರ್ಟ್ ಕೊಡ್ತಾರೆ ಇದೇ ಮೋಶೆಗೆ. ಇವರು ಕೂಡ ಈ 12 ಜನ ಜೊತೆಗೆ ಹೋದವರೇ. 12 ಜನದಲ್ಲಿ ಇವರು ಕೂಡ ಇದ್ದಾರೆ. ಆದರೆ ಈ 10 ಜನರು ಕೊಟ್ಟಂಥ ದೂರಿಗಿಂತ ಇವರ ದೂರು ಬೇರೆನೇ ಐತೆ. ಏನಂತ ನೋಡೋಣ. ಅಲ್ಲಿ ಅರಣ್ಯಕಾಂಡ 13ನೇ ಅಧ್ಯಾಯ 30ನೇ ವಚನದಲ್ಲಿ ಕಾಲೇಬನು ಇಸ್ರಾಯೇಲರು ಕೊಡುವ ದೂರನ್ನು ನೋಡಿ ಒಂದು ಮಾತು ಹೇಳ್ತಾನೆ. ನೋಡ್ರಿ ಏನಂತ ಹೇಳ್ತಾನೆ. ಇಸ್ರಾಯೇಲರು ಮೋಶೆಗೆ ವಿರುದ್ಧವಾಗಿ ಗುಣುಗುಟ್ಟಲಾಗಿ ಕಾಲೇಬನು ಅವರನ್ನು ಸುಮ್ಮನೆ ಇರಿಸಿ. ಈಗ ಹೇಳ್ತಾ ಇದ್ದ ನೋಡ್ರಿ, ಅವನು ಕೊಡುವ ದೂರಿದು, ನಾವು ನಿರ್ಭಯವಾಗಿ ಆ ಬೆಟ್ಟದ ಸೀಮೆಗೆ ಹತ್ತಿ ಹೋಗಿ ಅದನ್ನು ಸ್ವಾಧೀನಪಡಿಸಿಕೊಳ್ಳೋಣ. ಇದು ಯಾರ ಬಾಯಿಂದ ಬರ್ತಾ ಇದೆ ಈ ಮಾತು? ಕಾಲೇಬನ ಬಾಯಿಂದ. ಆಮೇಲೆ ಅದನ್ನು ಜಯಿಸಬಲ್ಲೆವು ಅಂತ ಹೇಳ್ತಾ ಇದ್ದಾನೆ. ಕಾಲೇಬನ ಹೇಳ್ತಾ. ಆದರೆ 10 ಜನರು ಏನು ಹೇಳ್ತಾ ಇದ್ದಾರೆ? ನಮಗೆ ಶಕ್ತಿ ಸಾಲದು. ಆದರೆ ಇಲ್ಲಿ ಕಾಲೇಬನ್ ಹೇಳ್ತಾ ಇದ್ದಾನೆ, ನಾವು ಜಯಿಸಬಲ್ಲೆವು. ಇಲ್ಲೇ ನಿಮಗೆ ವ್ಯತ್ಯಾಸ ಗೊತ್ತಾಗಿರುತ್ತೆ. 10 ಜನಕ್ಕೆ ಈ ಇಬ್ಬರಿಗಿರುವ ವ್ಯತ್ಯಾಸ ಏನಂದರೆ, ಈ 10 ಜನ ಏನು ಹೇಳ್ತಾ ಇದ್ದಾರೆ? ನಮಗೆ ಶಕ್ತಿ ಸಾಲದು, ನಾವು ಮಿಡತೆಗಳಂತೆ ಕಾಣಿಸ್ತಾ ಇದೆ. ಆದರೆ ಈ ಕಾಲೇಬನು ಯೆಹೋಶುವನು ಏನು ಹೇಳ್ತಾ ಇದ್ದಾರೆ ಅಂದರೆ, ನಾವು ಅವರನ್ನು ಜಯಿಸಬಲ್ಲೆವು, ಆ ದೇಶವನ್ನು ನಾವು ಸ್ವಾಧೀನಪಡಿಸಿಕೊಳ್ಳಿಕ್ಕೆ ಸಾಧ್ಯ. ಇದು ಕಾಲೇಬನ ಮಾತು. ಆದರೆ ಯೆಹೋಶುವ ಎಲ್ಲಿ ಹೇಳ್ತಾ ಇದ್ದಾನಪ್ಪ ಅಂತ ನೀವು ಕೇಳಿದರೆ, ಅದೇ ಅರಣ್ಯಕಾಂಡ 14ನೇ ಅಧ್ಯಾಯ 6ರಿಂದ 9ನೇ ವಚನ ನೀವು ಓದಿದರೆ ಅಲ್ಲಿ ಯೆಹೋಶುವನು ಕೂಡ ಸಕಾರಾತ್ಮಕವಾಗಿ ಹೇಳ್ತಾ ಇದ್ದಾನೆ. ಅಂದರೆ ಪಾಸಿಟಿವ್ ರಿಪೋರ್ಟನ್ನು ಏನಂತಾರೆ, ಧೈರ್ಯದಿಂದ ಜನಾಂಗದ ಸಮೂಹದ ಮುಂದೆ ಹೇಳ್ತಾ ಇದ್ದಾನೆ. ಏನಂತ ಹೇಳ್ತಾ ಇದ್ದಾನೆ ಅಂದರೆ, ಯೆಹೋಶುವನ ಮಾತು ಇದು, ನಾವು ನಿರ್ಭಯವಾಗಿ ಆ ಬೆಟ್ಟದ ಸೀಮೆಗೆ ಇದು ಕಾಲೇಬನ. ಆಮೇಲೆ ಯೆಹೋಶುವನ ಮಾತು ನೋಡ್ರಿ, ನಾವು ಸಂಚರಿಸಿ ನೋಡಿದ ದೇಶವು ಅತ್ಯುತ್ತಮವಾಗಿದೆ, ಅದು ಹಾಲು ಜೇನು ಹರಿಯುವ ದೇಶ. ಇವನು ಅದೇ ಹೇಳ್ತಾ ಇದ್ದಾನೆ. ಆದರೆ ಇಲ್ಲಿಂದ ಅವನು ನೋಡ್ರಿ ಏನು ಹೇಳ್ತಾ ಇದ್ದಾನೆ, ಯೆಹೋವನು ನಮ್ಮನ್ನು ಮೆಚ್ಚಿಕೊಂಡರೆ ಅದರಲ್ಲಿ ನಮ್ಮನ್ನು ಸೇರಿಸಿ ಅದನ್ನು ನಮ್ಮ ಸ್ವಾಧೀನಕ್ಕೆ ಕೊಡುವನು ಅಂತೇಳಿ ಯೆಹೋಶುವನು ಹೇಳ್ತಾ ಇದ್ದಾನೆ. ಯೆಹೋವನು ನಮ್ಮನ್ನು ಮೆಚ್ಚಿಕೊಂಡಿದ್ದಾನೆ, ಅದಕ್ಕೆ ಈ ದೇಶವನ್ನು ಕೊಡ್ತೇನೆ ಅಂತ ಹೇಳಿದಾನಲ್ಲ, ಖಂಡಿತವಾಗಿ ಆ ದೇಶವನ್ನು ನಾವು ಸ್ವಾಧೀನ ಮಾಡಿಕೊಳ್ತೇವೆ ಅಂತೇಳಿ ಸಕಾರಾತ್ಮಕವಾಗಿ ನುಡಿತಾ ಇದ್ದಾನೆ. ಆಮೇಲೆ ಏನು ಹೇಳ್ತಾನೆ, ಯೆಹೋವನಿಗೆ ತಿರುಗಿ ಬೀಳಬೇಡ್ರಿ. ಸಕಾರಾತ್ಮಕವಾಗಿ ಎಂಕರೇಜ್ ಮಾಡ್ತಾ ಇದ್ದಾನೆ, ತಿರುಗಿ ಬೀಳಬೇಡ್ರಿ. ಆಮೇಲೆ ಏನು ಹೇಳ್ತಾನೆ, ಆ ದೇಶದ ಜನರಿಗೆ ದಿಗುಲು ಪಡಬೇಡ್ರಿ, ಡು ನಾಟ್ ಫಿಯರ್. ಆ ದೇಶದ ಜನರನ್ನು ನೋಡಿ ಯಾಕೆ ಹೆದರ್ತೀರಾ? ಆಮೇಲೆ 7ನೇದಾಗಿ ಒಂದು ಮಾತು ಹೇಳ್ತೇನೆ, ನಾವು ಅವರನ್ನು ನುಂಗಿ ಪುಷ್ಟಿಯಾಗುವೆವು.
ಅಲ್ಲಿ ಏನು ಹೇಳ್ದ ಅವರು 10 ಜನ, ಅವರು ನಮ್ಮನ್ನು ನುಂಗಿ ಬಿಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಯೋಶುವನು ಏನು ಹೇಳ್ತಾ ಇದ್ದಾನೆ, ನಾವು ಅವರನ್ನು ನುಂಗಿ ಬಲಿಷ್ಠರಾಗ್ತೀವಿ. ಆಮೇಲೆ 8ನೇದಾಗಿ ಒಂದು ಮಾತು ಹೇಳ್ತಾನೆ ಯೆಹೋಶುವನು, ಅವರಿಗೆ ನೆರಳಾಗಿದ್ದ ದೇವರು ಅವರನ್ನು ಕೈ ಬಿಟ್ಟನು, ಈಗ ನಮ್ಮ ದೇವರು ನಮ್ಮ ಕಡೆ ಯೆಹೋವನಿದ್ದಾನೆ ಅಂತ ಹೇಳ್ತಾ ಇದ್ದಾನೆ. ಅವರ ಕಡೆ ದೇವರು ಕೈ ಬಿಟ್ಟಿದ್ದಾನೆ. ಯೆಹೋವನು ಇವಾಗ ಯಾರ ಕಡೆ ಇದ್ದಾನೆ? ನಮ್ಮ ಕಡೆ. ಆಮೇಲೆ 9ನೇದಾಗಿ ಅವರು ಹೇಳ್ದ, ಭಯ ಪಡಬೇಡಿರಿ. ಇದು ಯೆಹೋಶುವನು ಹೇಳುವಂಥ ರಿಪೋರ್ಟ್, ಕೊಡುವಂಥ ದೂರು, ಕಾಲೇಬನು ಕೊಡುವಂಥ ದೂರು. ಇವಾಗ ನಿಮಗೆ ಈ ಇಬ್ಬರ ದೂರುಗಳು ನಿಮಗೆ ಅರ್ಥ ಆಗಿರುತ್ತೆ. ಈ ಇಬ್ಬರು ದೂರುಗಳಲ್ಲಿ ಯಾರ್ದು ನಕಾರಾತ್ಮಕವಾಗಿತ್ತು, ಯಾರ್ದು ನಕಾರಾತ್ಮಕವಾಗಿತ್ತು ಹೇಳ್ರಿ? ಯಾರ ದೂರು, ಯಾರ ರಿಪೋರ್ಟು ನೆಗೆಟಿವ್ ಆಗಿತ್ತು? ಹೇಳ್ಬೇಕು ರೀ, ವಾಕ್ಯ ಕೇಳ್ತಿದ್ದೀರಾ ಇಲ್ಲ? ಯಾರ ದೂರು ನೆಗೆಟಿವ್ ಆಗಿತ್ತು? ಜೋರಾಗಿ ಹೇಳ್ರಿ, ಇನ್ನೂ ಜೋರಾಗಿ. ಯಾರ ದೂರು ಪಾಸಿಟಿವ್ ಆಗಿತ್ತು? ಕಾಲೇಬನು ಯೆಹೋಶುವನ ದೂರು ಪಾಸಿಟಿವ್ ಆಗಿತ್ತು. ಅಂದರೆ ನಾವು ಖಚಿತವಾಗಿ ದೇಶವನ್ನು ಆಳ್ವಿಕೆ ಮಾಡ್ತೀವಿ, ಸ್ವಾಧೀನ ಮಾಡ್ಕೊಳ್ತೀವಿ, ಜಯ ಹೊಂತೀವಿ, ಭಯ ಪಡಬೇಡ್ರಿ ಹಿಂಗೀತೆ. ಆದರೆ ಆ 10 ಜನರ ದೂರ ಹೆಂಗೈತಂದರೆ ಆಗಂಗಿಲ್ಲ, ನುಂಗು ಬಿಡ್ತಾರೆ, ನಾವು ಮಿಡತೆಗಳಂತಿದ್ದೀವಿ, ಅವರಲ್ಲಿ ದೈತ್ಯರು ನೆಫಿಲಿಗಳಿದ್ದಾರೆ, ನಮ್ಮಿಂದ ಆಗಂಗಿಲ್ಲಪ್ಪ ಅಂತೇಳಿ ಹೇಳ್ತಾ ಇದ್ದಾರೆ. ಆಮೇನ್. ಈಗ ಯಾಕೆ ಎಲ್ಲ ಹೇಳ್ತಿದ್ದೀನಿ ಅಂದರೆ, ಇದೆಲ್ಲ ಹೇಳಿದ್ರೇ ಇವಾಗ ಹೇಳುವಂಥ ವಾಕ್ಯ ನಿಮಗೆ ಅರ್ಥ ಆಗುತ್ತೆ. ದೇವರು ಮೋಶೆಗೆ 12 ನಾಯಕರನ್ನು ಕಳಿಸು ಅಂತ ಹೇಳ್ತಾನೆ. ಆ 12 ಜನ ಯಾಕೆ 2 ದೂರುಗಳನ್ನು ತರ್ತಾರೆ? ಇದು ನನ್ನ ಮೊದಲನೇ ಪ್ರಶ್ನೆ ನಿಮಗೆ. ಏನು, 12 ಜನ ಹೋದರೆ ಒಂದೇ ರಿಪೋರ್ಟ್ ತರಬೇಕಲ್ಲ, ಆದರೆ ಯಾಕೆ 2 ರಿಪೋರ್ಟ್ಸ್ಗಳನ್ನು, 2 ದೂರುಗಳನ್ನು ತರ್ತಾರೆ? ಯಾಕೆ 10 ಜನ ಒಂದು ದೂರನ್ನು ಕೊಡ್ತಾ ಇದ್ದಾರೆ, 2 ಜನ ಒಂದು ದೂರನ್ನು ಕೊಡ್ತಾ ಇದ್ದಾರೆ? ಆಮೇಲೆ 2ನೇ ಪ್ರಶ್ನೆ, 12 ಜನ ಕಾನಾನ್ ದೇಶವನ್ನು ಒಂದೇ ರೀತಿಯಲ್ಲಿ ನೋಡಿದರು, ಆದರೆ ಯಾಕೆ ಅವರ ದೂರು ಬೇರೆ ಬೇರೆ ಇತ್ತು? all the 12 leaders from the tribes saw the same Canaan. Why their reports differ? ಯಾಕೆ ಅವರ ದೂರು ಬದಲಾಯಿತು? 2ನೇ ಪ್ರಶ್ನೆ. ಆಮೇನ್. ಈ 2 ಪ್ರಶ್ನೆಗೆ ನಿಮಗೆ ಉತ್ತರ ಸಿಗುತ್ತೆ ಇವತ್ತು. ಆಮೇನ್. ಈ ಇಸ್ರಾಯೇಲ್ ಜನರು ನಮಗೆ 3 ವಿಷಯಗಳನ್ನು ಇವತ್ತು ಈ ವಾಕ್ಯ ಮೂಲಕ ನಮಗೆ ಕಳಿಸ್ಲಿಕ್ಕಿದ್ದಾರೆ. ಆ 3 ವಿಷಯ ಹೇಳಿ ನಾನು ಮುಗಿಸ್ಬಿಡ್ತೇನೆ, ಓಕೆನಾ? ಈ 10 ಜನಕ್ಕೆ ಈ ಇಬ್ಬರಿಗೆ ಇರುವಂಥ ವ್ಯತ್ಯಾಸ ಏನಂತ ನೀವು ಅರ್ಥ ಮಾಡ್ಕೊಳ್ತೀರಿ. ಈ 10 ಜನ ನೀವಾ ಇಲ್ಲ ಆ 2 ಜನ ನೀವಾ ಅಂತೇಳಿ ಇವತ್ತು ನೀವು ತಿಳ್ಕೊಬೇಕು. ಆಮೇನ್. ನೋಡ್ರಿ, 3 ವಿಷಯಗಳನ್ನು ನಾನು ಹೇಳಿ ಮುಗಿಸ್ಬಿಡ್ತೀನಿ. ಮೊದಲನೇದು, 10 ಸಂಚಾರಿಗಳು ತಾವು ಕಂಡದ್ದನ್ನು ವರದಿ ಮಾಡಿದ್ರು. ಚೆನ್ನಾಗಿ ಚೆಕ್. ಈ 10 ಜನ ಅವರು ಕಂಡದ್ದನ್ನು, ಅವರು ನೋಡಿದ್ದನ್ನು ವರದಿ ಮಾಡಿದ್ರು. ಆದರೆ ಈ ಇಬ್ಬರು ದೇವರು ಕಂಡದ್ದನ್ನು ನಂಬಿ ವರದಿ ಮಾಡಿದ್ರು. ಇಷ್ಟೇ ಈ 10 ಜನಕ್ಕೆ ಇಬ್ಬರಿಗೆ ಇದ್ದಂಥ ವ್ಯತ್ಯಾಸ. ಇನ್ನೊಂದ್ಸರಿ ಹೇಳ್ತೀನಿ ಕೇಳ್ರಿ. ಈ 10 ಜನ ಅವರು ನೋಡಿದ್ದನ್ನ ಅವರು ಬರೆದ್ರು, ರಿಪೋರ್ಟ್ ಮಾಡಿದ್ರು. ಆದರೆ ಕಾಲೇಬನು ಯೆಹೋಶುವನು ದೇವರು ಕಂಡದ್ದನ್ನ ನೋಡಿ ನಂಬಿ ವರದಿ ಮಾಡಿ ಬರಿತಾ ಇದ್ದಾರೆ. ಇಲ್ಲೇ ನಿಮಗೆ ವ್ಯತ್ಯಾಸ ಅರ್ಥ ಆಗ್ಬಿಡುತ್ತೆ. ಆಮೇನ್. ಇಲ್ಲಿ ಬಹಳ ವ್ಯತ್ಯಾಸ ಇದೆ. ನಮ್ಮ ದೃಷ್ಟಿಯಿಂದ ನೋಡೋದೇ ಬೇರೆ, ದೇವರ ದೃಷ್ಟಿಯಿಂದ ನೋಡೋದೇ ಬೇರೆ. ನೋಡ್ರಿ, 13ನೇ ಅಧ್ಯಾಯದ ಪ್ರಾರಂಭದ ವಚನದಲ್ಲಿ ದೇವರು ಮೋಶೆಗೆ ಹೇಳ್ಬಿಡ್ತಾನೆ, ನಾನು ಈ ಕಾನಾನ್ ದೇಶವನ್ನು ನಿಮಗೆ ಕೊಡ್ತೇನೆ, ನೀವು ಟ್ರೈ ಮಾಡ್ರಿ ಅಂತ ಹೇಳಿಲ್ಲ, ಕೊಟ್ಬಿಡ್ತೀನಿ, ನೀವು ಸುಮ್ಮನೆ ಹೋಗಿ ಸಂಚಾರ ಮಾಡಿ ದೇಶ ಹೆಂಗೈತೆ ನೋಡ್ಕೊಂಡು ಬರ್ರಿ ಅಂತ ಹೇಳ್ತಾನೆ. ಆದರೆ ಇವರು ಹೋಗಿ ಒಂದು ರಿಪೋರ್ಟೇ ತಯಾರು ಮಾಡ್ಕೊಂಬಂದ್ಬಿಡ್ತಾರೆ. ಆಮೇನ್. 1ನೇ ವಚನದಲ್ಲಿ ಹೇಳ್ಬಿಡ್ತಾನೆ, ನಾನು ಮುಂಚೆನೇ ಈ ದೇಶವನ್ನು ನಿಮ್ಮ ಕೈಯಲ್ಲಿ ಕೊಟ್ಬಿಡ್ತೇನೆ. ಏನಂತ ಹೇಳ್ತಾನೆ ನೋಡ್ರಿ, ನಾನು ಇಸ್ರಾಯೇಲರಿಗೆ ಕೊಡುವ ಕಾನಾನ್ ದೇಶ. ಹಿಂಗೆ ಪ್ರಾರಂಭಿಸ್ತಾನೆ, ನಾನು ಇಸ್ರಾಯೇಲರಿಗೆ ಕೊಡ್ತೀನೋ ಇಲ್ಲೋ ಗೊತ್ತಿಲ್ಲ, ಕೊಡಬಹುದು ನೋಡೋಣ ಅಂತಿಲ್ಲ, ಕೊಡುವ ಕಾನಾನ್ ದೇಶ ಅಂತ ಬರೆದಿದೆ. ಅಂದರೆ ಏನಿದ್ರ ಅರ್ಥ? ಆಲ್ರೆಡಿ ಅವ್ರಿಗೆ ಕೊಟ್ಬಿಟ್ಟಾನೆ. ಅದನ್ನು ಇವ್ರು ಏನು ಮಾಡಬೇಕು?
ಸ್ವಾಧೀನ ಪಡಿಸ್ಕೋಬೇಕು. ಇವತ್ತು ಕೂಡ ದೇವರು ನಮಗಾದಂಥ ವಾಗ್ದಾನಗಳು, ಆಶೀರ್ವಾದಗಳು, ಆರೋಗ್ಯ ಎಲ್ಲ ನಮಗೆ ಕೊಟ್ಬಿಟ್ಟಿದ್ದಾನೆ ಆಲ್ರೆಡಿ. ನೀವು ಅದನ್ನು ಏನು ಮಾಡಬೇಕು? ನೀವೊಂದು ರಿಪೋರ್ಟ್ ಮಾಡಂತ ಹೇಳ್ತಿಲ್ಲ, ನಾನು ನಿನಗೆ ಹೇಳ್ತೀನಿ. ನೀನು ನನ್ನ ಯೇಸುವಿನ ನಾಮದಲ್ಲಿ ಏನು ಮಾಡಬೇಕು? ಸ್ವಾಧೀನ ಮಾಡ್ಕೊ. ಹೇಳ್ರಿ, ನಾನು ಸ್ವಾಧೀನ ಮಾಡ್ಕೊಳ್ತೀನಿ. ಹೇಳ್ಬೇಕು, ನಾನು ಸ್ವಾಧೀನ ಮಾಡ್ಕೊಳ್ತೀನಿ. ನೋಡ್ರಿ, ದೇವರ ಬಾಯಿಂದ ಬರುವ ಒಂದೊಂದು ಮಾತು ಅದು ಫಲಿಸ್ತದೆ. ಅದು ವಿಫಲವಾಗಲಿಕ್ಕೆ ಸಾಧ್ಯವೇ ಇಲ್ಲ. ದೇವರು ಇಲ್ಲಿ ಹೇಳ್ತಾ ಇದ್ದಾನೆ, ಕಾನಾನ್ ದೇಶ ನಿಮಗೆ ಕೊಡ್ತಾ ಇದ್ದಾನೆ. ಆತನು ಹೇಳಿದಂತೆ ನುಡಿಯುವುದಂತೆ ನಡೆಯುವ ದೇವರು. ನಮ್ಮ ದೂರುಗಳು, ನಮ್ಮ ರಿಪೋರ್ಟ್ಸ್ಗಳು ಫೇಲ್ ಆಗ್ಬೋದು, ಆದರೆ ದೇವರು ಕೊಡುವ ರಿಪೋರ್ಟು ಯಾವತ್ತಿಗೂ ಫೇಲ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಆತನು ಯಾವತ್ತಿಗೂ ವಿಫಲನಾಗಲಿಕ್ಕೆ ಸಾಧ್ಯನೇ ಇಲ್ಲ. ಆತನು ಯಾವಾಗಲೂ ಸೋಲನ್ನು ಕಾಣಲಿಕ್ಕೆ ಸಾಧ್ಯನೇ ಇಲ್ಲ. ಆಮೇನ್. ಆತನು ಒಂದು ಮಾತು ಬಾಯಿಂದ ನುಡಿದರೆ ಅದು ಆಗಲೇಬೇಕು. ಆಮೇನ್ ಬರ್ತಾ ಇಲ್ಲ. ನೀವು ಆಮೇನ್ ಹೇಳಿಲ್ಲ ಅಂದರೆ ಬೇಡ ಅಂತ ಅರ್ಥ. ಆಮೇನ್. ದೇವರು ಯೇಸು ಸ್ವಾಮಿ ಒಂದು ಮಾತನ್ನು ನುಡಿದರೆ ಏನಂತೆ? ಪರಿಸ್ಥಿತಿಗಳು ಬದಲಾಗ್ತದೆ. ಅದಕ್ಕೆ ಹಾಡು ಕೂಡ ಹಾಡ್ತಿರ್ತೀವಲ್ಲ, ಅವಾಗ ನೀ ನುಡಿದರೆ ಪರಿಸ್ಥಿತಿಗಳಲ್ಲಿ ಏನಾಗ್ತದಂತೆ? ಬದಲಾಗ್ತದೆ. ಆಮೇನ್. ಆತನ ಮಾತಿನಲ್ಲಿ ಶಕ್ತಿ ಇದೆ. ಆತನು ಇನ್ಫ್ಯಾಕ್ಟ್ ಈ ಲೋಕವನ್ನು, ಈ ಸೃಷ್ಟಿಯನ್ನು ಆತನ ಮಾತಿನ ಮೇರೆಗೆ ಆತನ ಏನು ಮಾಡ್ತಾನೆ? ಸೃಷ್ಟಿ ಮಾಡ್ತಾನೆ. ಭೂಮಿ ಉಂಟಾಗಲಿ ಅಂದರೆ ಉಂಟಾಯ್ತಾ? ಇಲ್ಲ. ನೀರು ಉಂಟಾಗಲಿ, ಆಕಾಶ ಉಂಟಾಗಲಿ, ಅದರಲ್ಲಿ ಪಕ್ಷಿಗಳು ಉಂಟಾಗಲಿ, ಜಂತುಗಳು ಉಂಟಾಗಲಿ, ಗಿಡ ಮರಗಳು ಉಂಟಾಗಲಿ, ಅದರಲ್ಲಿ ಫಲಭರಿತವಾಗಲಿ ಅಂದಮೇಲೆ ಆಯ್ತಾ? ಇಲ್ಲ. ಆದ ದೇವರು ಇಲ್ಲಿ ಕೂಡ ಏನು ಹೇಳ್ತಾ ಇದ್ದಾನೆ? ಈ ಕಾನಾನ್ ದೇಶವನ್ನು ಇಸ್ರಾಯೇಲರಿಗೆ ಕೊಡ್ತೇನೆ ಅನ್ನೋ ದೇವರು ಏನು ಮಾಡ್ತಾನೆ? ವಾಗ್ದಾನ ಮಾಡಿದ ದೇವರಾತನು ಅಪನಂಬಿಗಸ್ತನ, ನಂಬಿಗಸ್ತನು. ಯಾಕೆ ದೇವರು ಇಸ್ರಾಯೇಲರ ನಾಯಕರಿಗೆ ಈ ದೇಶವನ್ನು ಸಂಚಾರ ಮಾಡಿ ಬರ್ರಿ, ಕಾನಾನ್ ದೇಶವನ್ನು ಸಂಚಾರ ಮಾಡಿ ಬರ್ರಿ ಅಂತ ಹೇಳ್ತಾನಂದ್ರೆ ಯಾಕೆ ಹೇಳ್ತಾನೆ? ವೈ ಡಿಡ್ ಗಾಡ್ ಟೋಲ್ಡ್ ದ ಲೀಡರ್ಸ್ ಆಫ್ ಇಸ್ರಾಯಲೈಟ್ಸ್ ಟು ಸ್ಪೈ ಕಾನಾನ್? ಯಾಕೆ? 5 ಸಂಗತಿಗಳನ್ನು ಹೇಳ್ತೇನೆ. ಯಾಕೆ ಆ ದೇಶವನ್ನು ಸಂಚಾರ ಮಾಡಿ ಬಾ ಅಂತ ಹೇಳ್ತಾನಂದ್ರೆ, ಮೊದಲನೇದಾಗಿ ಯಾಕೆ ಅಪ್ಪ ಅಂದರೆ, ದೇವರು ಅವರಿಗೆ ಮಾಡಿದ ವಾಗ್ದಾನದ ಮೇಲೆ ಅವರು ಭರವಸೆ ಇಟ್ಟು ದೃಢೀಕರಣ ಪಡಿಸಿಕೊಳ್ಳಿಕ್ಕೆ. ದೇವರು ವಾಗ್ದಾನ ಮಾಡಿದ್ದು ಈ ದೇಶನ ಅಂತೇಳಿ ಅಲ್ಲಿ ಕಣ್ಣಾರೆ ನೋಡಿ ದೃಢೀಕರಣ, ಕನ್ಫರ್ಮೇಷನ್ ಮಾಡಿಕೊಳ್ಳಿಕ್ಕೆ ದೇವರು ಸಂಚಾರ ಮಾಡಲಿಕ್ಕೆ ಅವರನ್ನು ಬಿಡ್ತಾನೆ. ಮೊದಲನೇದು ಇದು. ಎರಡನೇದು, ಅವರಿಗೆ ಆ ದೇಶವನ್ನು ನೋಡಿ ನಾವು ಎಂಥ ತಂತ್ರೋಪಾಯಗಳನ್ನು ಉಪಯೋಗ ಮಾಡಿ, ಎಂಥ ಸೂಚನೆಗಳನ್ನು ಕೊಟ್ಟು ಜಯವನ್ನು ಹೊಂದ್ಕೋಬಹುದು ಅಂತ ತಿಳ್ಕೊಳ್ಳಿಕ್ಕೆ ಇವರನ್ನು ಕಳಿಸ್ತಾನೆ. ಅಂದರೆ ಸ್ಟ್ರಾಟಜಿಕ್ ಮೂವ್. ಅಂದರೆ ಕಾನಾನ್ ದೇಶ ಪಡ್ಕೋಬೇಕಂದ್ರೆ ಇವರು ಯುದ್ಧ ಮಾಡಬೇಕು. ಇವರು ಹೋಗಿ ಅವರು ಎಂಥ ಆಯುಧಗಳು ಉಪಯೋಗ ಮಾಡ್ತಿದ್ದಾರೆ, ಅವರು ಹೆಂಗಿದ್ದಾರೆ, ನಾವು ಎಂಥ ಸೂಚನೆಗಳನ್ನು, ಎಂಥ ತಂತ್ರವನ್ನು ಬೆಳೆಸಿ, ಸ್ಟ್ರಾಟಜಿಗಳನ್ನು ಬೆಳೆಸಿ ನಾವು ಇವರನ್ನು ಸೋಲಿಸಬಹುದು ಅಂತ ತಿಳ್ಕೊಳ್ಳಿಕ್ಕೆ ಇವರು ಕಳಿಸ್ತಾರೆ. ಆದರೆ ಇವರು ಇದು ಮಾಡಂಗಿಲ್ಲ. ಇವರು ಎದುರ್ಕೊಂಡು ಬರ್ತಾರೆ. ಎರಡನೇದು ಇದು. ಮೂರನೇದು, ಇವರ ವಿಧೇಯತೆಯನ್ನು, ನಂಬಿಕೆಯನ್ನು ಪರೀಕ್ಷಿಸಲಿಕ್ಕೆ ಇವರನ್ನು ಕಳಿಸ್ತಾನೆ. ಗಾಡ್ ಟೆಸ್ಟೆಡ್ ದೇರ್ ಒಬಿಡಿಯನ್ಸ್ ಅಂಡ್ ಫೇತ್ಫುಲ್ನೆಸ್. ಇಸ್ರಾಯೇಲ್ ಜನರಿಗೆ ಕಾನಾನ್ ದೇಶಕ್ಕೆ ಎಷ್ಟು ದೂರ ಐತೆ ಗೊತ್ತಾ? ಇದು ಕಾನಾನ್ ದೇಶ ಅಂದರೆ ಇಸ್ರಾಯೇಲರು ಅಲ್ಲಿ ಮೇನ್ ರೋಡ್ ಇದೆ ಅಲ್ಲ, ಅಲ್ಲೇ ಇದ್ದಾರೆ, ಅಷ್ಟೇ ದೂರ. ಇಸ್ರಾಯೇಲ್ ಜನರು ಅಲ್ಲಿ ಮೇನ್ ರೋಡ್ ಹತ್ರ ನಿಂತಾರೆ. ಇದೇ ಕಾನಾನ್ ದೇಶ. ಆಮೇಲೆ ನಾಲ್ಕನೇದಾಗಿ, ಜನರಿಗೆ, ಇಸ್ರಾಯೇಲ್ ಜನರನ್ನು ದೇವರು ಪ್ರೋತ್ಸಾಹ ಮಾಡಲಿಕ್ಕೆ, ಎಂಕರೇಜ್ ಮಾಡಲಿಕ್ಕೆ ಅವರನ್ನು ಕಲಿಸ್ತಾನೆ. ಐದನೇದಾಗಿ, ಭವಿಷ್ಯದ ಪೀಳಿಗೆಗೆ ಅಂದರೆ ಮುಂದಿನ ತಲೆಮಾರಿಗೆ ಸಾಕ್ಷಿಗಳಾಗಿ ಇವರು ನಿಲ್ಬೇಕಂತೇಳಿ ಕಾನಾನ್ ದೇಶವನ್ನು ನೋಡಿಸ್ತಾನೆ ಇವನ್ನ ದೇವರು. ಆದರೆ ಈ 5 ವಿಷಯಗಳನ್ನು ಇವರು ಮಾಡಂಗಿಲ್ಲ. ದೇವರು ಕೊಟ್ಟಂಥ ವಾಗ್ದಾನದ ದೃಢೀಕರಣ ಮಾಡಂಗಿಲ್ಲ, ಕನ್ಫರ್ಮ್ ಮಾಡಂಗಿಲ್ಲ.
ಯಾಕೆಂದರೆ ಭಯ ಬಂದ್ಬಿಡ್ತು ಅವ್ರಿಗೆ ಅಲ್ಲಿ ನೋಡಿ. ಆಮೇಲೆ ಎರಡನೇದಾಗಿ ಎಂಥ ತಂತ್ರಗಳು ಸ್ಟ್ರಾಟಜಿಗಳು ಉಪಯೋಗ ಮಾಡ್ಬೇಕಂತ ಮರ್ತೋಗ್ಬಿಟ್ರು. ಯಾಕೆ? ಬಲಿಷ್ಠರು ನೋಡಿಬಿಟ್ರಲ್ಲ, ದೈತ್ಯರನ್ನು ನೋಡಿಬಿಟ್ರು, ನೆಫಿಲಿಯರನ್ನು ನೋಡಿಬಿಟ್ರು, ಇವ್ರು ನುಂಗ್ಬಿಡ್ತಾರೆ, ನಾವು ಅವ್ರ ಹತ್ರ ಮಿಡತೆಗಳಂತಿದ್ದೇವೆ, ನಾನೇನು ತಂತ್ರ ಉಪಯೋಗ ಮಾಡಲಿ, ನಾನು ಹೆಂಗೆ ಇವ್ರನ್ನ ಸೋಲಿಸ್ಲಿ ಅಂತ ಒಂದು ಮೈಂಡ್ ಸೆಟ್ ಬಂದ್ಬಿಡ್ತು. ಅಲ್ಲಿನೂ ಸೋತೋದ್ರು. ಎರಡನೇ ಪಾಯಿಂಟ್ಗೂ ಸೋತೋದ್ರು. ಮೂರನೇದು ಅವರ ವಿಧೇಯತೆಯನ್ನು, ಅವರ ನಂಬಿಗಸ್ತಿಕೆಯನ್ನು ಪರೀಕ್ಷೆ ಮಾಡೋದು, ಅಲ್ಲಿನೂ ಸೋತೋದ್ರು. ಅವಿಧೇಯರಾದರು, ನಂಬಿಕೆ ಇಲ್ಲದವರಾದರು. ನಾಲ್ಕನೇದಾಗಿ ದೇವರು ಇವರನ್ನು ಪ್ರೋತ್ಸಾಹ ಮಾಡಲಿಕ್ಕೆ ಕಳಿಸಿದರೆ ಇವರು ನಿರುತ್ಸಾಹ ಹೊಂದಿ ಬರ್ತಾ ಇದ್ದಾರೆ. ಐದನೇದಾಗಿ ಇವರು ಭವಿಷ್ಯದ ಅಂದರೆ ಅವರ ಮುಂದಿನ ತಲೆಮಾರಿಗೆ ಸಾಕ್ಷಿಗಳಾಗಿರ್ತಾರಂದ್ರೆ ಸಾಕ್ಷಿನೇ ಇಲ್ಲ, ಅಲ್ಲಿ ಡರ್ಪುಕ್ಕಾಗಿ ಬರ್ತಾ ಇದ್ದಾರೆ, ಹೆದರ್ಕೊಂಡು ಬರ್ತಾ ಇದ್ದಾರೆ. ಇವರು ಇಂಥವರು ಹೆಂಗೆ ಮುಂದಿನ ಪೀಳಿಗೆಗೆ ಸಾಕ್ಷಿಗಳಾಗಿ ನಿಲ್ಲಕ್ಕೆ ಸಾಧ್ಯ? ಇವತ್ತು ದೇವರು ನಿಮ್ಮನ್ನು ನೋಡಿ ಕೂಡ ಕೇಳುವ ಪ್ರಶ್ನೆ ಇದೆ. ದೇವರು ನಿನಗೆ ಕೊಟ್ಟಿರುವ ವಾಗ್ದಾನದ ಮೇಲೆ ನಿನಗೆ ಎಷ್ಟರ ಮಟ್ಟಿಗೆ ದೃಢೀಕರಣ ಇದೆ? ದೇವರು ನಿನಗೆ ನುಡಿದಂಥ ಆಶೀರ್ವಾದಗಳ ಮೇಲೆ ನಿನಗೆ ಎಷ್ಟರ ಮಟ್ಟಿಗೆ ದೃಢೀಕರಣ ಇದೆ? ಹೌ ಮಚ್ ಕಾನ್ಫಿಡೆಂಟ್ ಯು ಆರ್ ಅಬೌಟ್ ಗಾಡ್ಸ್ ಪ್ರಾಮಿಸಸ್ ಇನ್ ಯುವರ್ ಲೈಫ್? ದೇವರ ಆಶೀರ್ವಾದಗಳ ನುಡಿಗಳ ಮೇಲೆ ನಿನಗೆ ಎಷ್ಟರ ಮಟ್ಟಿಗೆ ದೃಢೀಕರಣ ಇದೆ? ನಿನ್ನ ಆಶೀರ್ವಾದಗಳನ್ನು, ನಿನ್ನ ವಾಗ್ದಾನಗಳನ್ನು ಹೊಂದಿಕೊಳ್ಳಿಕ್ಕೆ ನೀನು ಎಷ್ಟರ ಮಟ್ಟಿಗೆ ಪ್ರಯಾಸ ಪಡ್ತಾ ಇದೆಯಾ? ಎರಡನೇದಾಗಿ. ಮೂರನೇದಾಗಿ, ನೀನು ಆ ಆಶೀರ್ವಾದಗಳನ್ನು ಇಲ್ಲ ವಾಗ್ದಾನಗಳನ್ನು ಹೊಂದುವುದಕ್ಕೆ ನೀನು ದೇವರಿಗೆ ವಿಧೇಯತೆಯ ಜೀವಿತ ಜೀವಿಸ್ತಾ ಇದೆಯಾ? ನಂಬಿಕೆಯಲ್ಲಿ ಜೀವಿಸ್ತಾ ಇದೆಯಾ? ಇಲ್ಲ. ನಾಲ್ಕನೇದಾಗಿ, ನೀವು ಪ್ರೋತ್ಸಾಹ ಹೊಂದಿದ್ದೀರಾ? ದೇವರ ವಾಗ್ದಾನ ಹೇಳಬೇಕಾದ್ರೆ ಆಮೇನ್ ಹಲ್ಲೆಲೂಯಾ ಎಲ್ಲ ಆಗ್ತೇವೆ, ಆಮೇನ್ 10 ದಿನ ಆಯಿತು, 30 ದಿನ ಆದಮೇಲೆ ಅದೇ ಪ್ರೋತ್ಸಾಹ ನಮ್ಮಲ್ಲಿ ಇರಂಗಿಲ್ಲ. ಆಮೇನ್ ಯಾರಾದರೂ ದೇವ ಸೇವಕರ ಮೂಲಕ ಇಲ್ಲ, ದೇವರೇ ನಮ್ಮ ಹತ್ರ ವೈಯಕ್ತಿಕವಾಗಿ ಮಾತಾಡಬೇಕಾದ್ರೆ, ವಾಗ್ದಾನಗಳನ್ನು ನುಡಿಬೇಕಾದ್ರೆ, ಆಮೇನ್ ಇಷ್ಟು ಹೋಗ್ಲಿ ಬಿಡ್ರಿ, 31ನೇ ತಾರೀಕು ಒಂದು ವಾಗ್ದಾನವನ್ನು ದೇವರ ನಮಗೆ ನೋಡ್ದಾನೆ. ಎಷ್ಟು ಜನ ಈ ವಾಗ್ದಾನದಲ್ಲಿ ಪ್ರೋತ್ಸಾಹ ಹೊಂದ್ಕೊಂಡು ಬರ್ತಾ ಇದ್ದೀರಾ? ಇವತ್ತು ಕೈ ಎತ್ರಿ ಅಂತ ಹೇಳಿದರೆ ಬೇರೆ ಕೆಲವು ಕೈಗಳು ಮಾತ್ರ ನೋಡಲಿಕ್ಕೆ ಸಾಧ್ಯ. ಯಾಕೆ ಗೊತ್ತಾ? ಈ ವಾಗ್ದಾನನೇ ನಾವು ಮರ್ತೋಗ್ಬಿಟ್ಟಿದ್ದೀವಿ. ನಾನು ಉದಾಹರಣೆಗೆ ಹೇಳ್ತಾ ಇದ್ದೀನಿ, ಇಂಥ ಅನೇಕ ವಾಗ್ದಾನಗಳು ಕೊಟ್ಟಿದ್ದಾನೆ. ಇದು ಬೇರೆ ನ್ಯೂ ಇಯರ್ ವಾಗ್ದಾನ, ಇದು ಸಭೆಯಿಂದ ಬರುವ ವಾಗ್ದಾನ, ಇದು ನಿನಗೆ ವೈಯಕ್ತಿಕವಾಗಿ ವಾಗ್ದಾನಗಳನ್ನು ಕೊಟ್ಟಿರ್ತಾನೆ, ನಿನ್ನ ಕುಟುಂಬಗಳಿಗೆ ಕೊಟ್ಟಿರ್ತಾನೆ, ನಿನ್ನ ವ್ಯಾಪಾರದ ಮೇಲೆ ಕೊಟ್ಟಿರ್ತಾನೆ, ಆಮೇಲೆ ಅನೇಕ ಕೊಟ್ಟಿರ್ತಾನೆ. ಎಲ್ಲಿ ಹೋಯಿತು ಅದರ ಪ್ರೋತ್ಸಾಹ? ವೇರ್ ಈಸ್ ಯುವರ್ ಎಂಕರೇಜ್ಮೆಂಟ್ ಟುಡೇ? ಐದನೇದಾಗಿ ಪ್ರಶ್ನೆ ಮಾಡುವ ಒಂದು ಪ್ರಶ್ನೆ ಪರಿಶುದ್ಧಾತ್ಮನ ಏನಂದರೆ, ನಿನ್ನ ಮುಂದಿನ ಸಂತತಿ ಅಂದರೆ ನಿನ್ನ ಮಕ್ಕಳಿಗೆ, ನಿನ್ನ ನೆರೆಯವರಿಗೆ, ನಿನ್ನ ಸಂಬಂಧಿಕರಿಗೆ ನೀನು ಸಾಕ್ಷಿಯಾಗಿ ಜೀವಿಸ್ತಾ ಇದೆಯಾ? ನಾವು ವಾಗ್ದಾನಗಳನ್ನೇ ನಂಬುತ್ತಾ ಇಲ್ಲ, ದೇವರು ಕೊಡುವ ಆಶೀರ್ವಾದಗಳನ್ನೇ ನಂಬ್ತಾ ಇಲ್ಲ. ಮುಂದಿನ ಪೀಳಿಗೆಗಳಿಗೆ ನಾವು ಹೆಂಗೆ ಆಶೀರ್ವಾದ ಸಾಕ್ಷಿಗಳಾಗಿರಲಿಕ್ಕೆ ಸಾಧ್ಯ? ನಾವು ನಮ್ಮ ಮಕ್ಕಳ ಮುಂದೆನೇ ಅಪನಂಬಿಕೆ ಮಾತುಗಳನ್ನು ನುಡಿತೀವಿ, ಹೌದಾ? ಅನೇಕ ಸಾರಿ ನಮ್ಮ ಮಕ್ಕಳ ಮುಂದೆ, ನಮ್ಮ ನೆರೆಯವರ ಮುಂದೆ, ನಮ್ಮ ಸಂಬಂಧಿಕರ ಮುಂದೆ ದೇವರ ಕುರಿತಾಗಿ ಅಪನಂಬಿಕೆ ಮಾತುಗಳು ನಮ್ಮ ಬಾಯಿಂದ ಬರ್ತಾವೆ. ಸ್ತೋತ್ರ. ಕೇಳಿಸ್ಕೊಳ್ತಾ ಇದ್ದೀರಾ? ಅರ್ಥ ಆಗ್ತಾ ಇದೆ ನಾವು? ವ್ಯರ್ಥ ಆಗ್ತಾ ಇದೆ ನಾವು? ಅರ್ಥ ಆಗ್ತಾ ಇರೋರು ಹಲ್ಲೆಲೂಯಾ. ಸ್ವಲ್ಪ ಜನ ಮಾತ್ರ ಇದ್ದಾರೆ. ಚೆನ್ನಾಗಿ ಅರ್ಥ ಆಗ್ತಿರೋರು ಇನ್ನೂ ಗಟ್ಟಿಯಾಗಿ ಹಲ್ಲೆಲೂಯಾ. ಆಮೇನ್. ನಾವು ನಮ್ಮ ಮುಂದಿನ ಪೀಳಿಗೆಗೆ ಸಾಕ್ಷಿಯಾಗಿ ನಿಲ್ಬೇಕ್ರಿ. ನಿಮ್ಮನ್ನು ನೋಡಿ ನಮ್ಮ ಮಕ್ಕಳುಗಳು, ನಮ್ಮ ಸಂತತಿಗಳು ಕಳೀತಾವೆ. ನಮ್ಮ ತಂದೆ ತಾಯಿ ಎಂಥ ನಂಬಿಕೆ ದೇವರ ಮೇಲೆ ಇಟ್ಟರು. ದೇವರು ಇಂಥ ಆಶೀರ್ವಾದಗಳು, ಇಂಥ ವಾಗ್ದಾನಗಳು ನಮ್ಮ ಮಮ್ಮಿ ಡ್ಯಾಡಿ ಮೇಲೆ ಇಟ್ಟಿದ್ದ. ಅದು ನಾನು ಕಣ್ಣಾರೆ ನೋಡಿ ನಾನು ಆಶ್ಚರ್ಯ ಹೊಂದಿದ್ದೇನಂತ ನಮ್ಮ ಮಕ್ಕಳು ನೋಡಿ ಸಾಕ್ಷಿ ಕೊಡಬೇಕು ನಮ್ಮ ಬಗ್ಗೆ. ಇವತ್ತು ಅಂಥ ಸಾಕ್ಷ್ಯ ಜೀವಿತಗಳು ನಮ್ಮ ಮನೆಯಲ್ಲಿ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಗೊತ್ತಾ? ನಾವು 10 ಜನ ನಾಯಕರ ಇಸ್ರಾಯೇಲರ ಹಾಗೆ ಜೀವಿಸ್ತಾ ಇದ್ದೇವೆ, ಸಕಾರಾತ್ಮಕವಾಗಿ ಜೀವಿಸ್ತಾ ಇದ್ದೇವೆ. ಆಮೇಲೆ ಇನ್ನೊಂದು ಅಂಶ ಏನಂದರೆ, ಈ 10 ಜನ ಇಸ್ರಾಯೇಲ್ ನಾಯಕರು ಅವರನ್ನು ತೃಪ್ತಿ ಮಾಡುವ ವಿಷಯವನ್ನು ನೋಡಿ ಅವರು ಸಂತೃಪ್ತರಾದರು. ಎಲ್ಲಿ? ಕಾನಾನ್ ದೇಶಕ್ಕೆ ಸಂಚಾರ ಮಾಡಿ ಹೋದಾಗ ಅವರಿಗೆ ತೃಪ್ತಿ ಮಾಡುವ ವಿಷಯಗಳನ್ನು, ಅವರಿಗೆ ಸ್ಯಾಟಿಸ್ಫೈ ಮಾಡುವ ವಿಷಯಗಳನ್ನು ನೋಡಿ ಮಾತ್ರ ಸ್ಯಾಟಿಸ್ಫೈ ಆದರು. ಆದರೆ ಅವರಿಗೆ ಸವಾಲಾಗಿ ನಿಂತ ವಿಷಯವನ್ನು ನೋಡಿ ಅವರು ಏನಾಗ್ತಾ ಇದ್ದಾರೆ ಅಂದರೆ ಹೆದರ್ತಾ ಇದ್ದಾರೆ, ಕಳವಳಗೊಳ್ತಾ ಇದ್ದಾರೆ. ಅಂದರೆ
ಆ ದೇಶದಲ್ಲಿರುವ ದ್ರಾಕ್ಷೆಯನ್ನು ನೋಡಿ ತೃಪ್ತರಾಗ್ತಾರೆ. ಬಾಬಾ ಬಾಬಾ ಎಂಥ ದ್ರಾಕ್ಷೆ, ಎಂಥ ಗ್ರೇಪ್ಸ್ ಅಪ್ಪ. ಇಲ್ಲಿ ಈ ಗ್ರೇಪ್ಸ್ ತಗೊಂಡೋದ್ರೆ ದ್ರಾಕ್ಷರಸ ಮಾಡಿಕೊಂಡು ದಿನ ಎಲ್ಲ ಕುಡಿಬೋದು. ಆ ದ್ರಾಕ್ಷರಸ ಮಾತ್ರ ಅಲ್ಲ, ಅಂಜೂರದ ಏನಂತಾರೆ, ಪ್ರೊಮೊಗ್ರಾನೇಟ್ಗೆ ಏನಂತೀವಿ ನಾವು, ದಾಳಂಬ್ರಿ, ಆಮೇಲೆ ಅಂಜೂರ ಹಣ್ಣುಗಳು, ಇವು ಕೂಡ ತಂದ್ರಂತೆ. ಯಾವ ವಾಕ್ಯವನ್ನು ಹೋದೋಣ ಒಂದ್ಸರಿ, ಅರಣ್ಯ ಕಾಂಡ 13ನೇ ಅಧ್ಯಾಯ 21ನೇ ವಚನ. ಆ ಕಾನಾನ್ ದೇಶದಿಂದ ಇವ್ರು ಏನು ತರ್ತಾ ಇದ್ದಾರೆ ನೋಡ್ರಿ, ಯಾವುದನ್ನು ನೋಡಿ ತೃಪ್ತಿ ಹೊಂದಿದ್ದಾರೆ ಅಂತ ಹೇಳ್ತಾ ಇದೆ ನೋಡ್ರಿ. ಅವರು ಎಷ್ಕೋಲ್ ನೋಡ್ರಿ, 22, 23 ಏನೋ ಇರಬೇಕು ಆ ವಾಕ್ಯ. 23ನೇ ವಚನ ನೋಡ್ರಿ. ಅವರು ಎಷ್ಕೋಲ್ ಎಂಬ ತೆಗ್ಗಿಗೆ ಬಂದು, ನೋಡ್ರಿ ಈ ಎಷ್ಕೋಲ್ ಅಂತ ಏನು ಇದೆಯಲ್ಲ, ಈ ಎಷ್ಕೋಲ್ ಅಂತ ಯಾರು ಹೆಸರು ಇಡ್ತಾ ಇದ್ದಾರೆ ಅಂದರೆ ಈ 12 ಜನನೇ ಇಡ್ತಾ ಇದ್ದಾರೆ ಆ ತಗ್ಗಿಗೆ ಹೆಸರು. ಆ ತಗ್ಗಿಗೆ ಎಷ್ಕೋಲ್ ಅಂದ್ರೆ ಹೆಸರಿಗೆ ಅರ್ಥ ಏನು ಗೊತ್ತ, ದ್ರಾಕ್ಷೆಯ ಗೊಂಚುಗಳು. ಆ ಎಷ್ಕೋಲ್ ಅಂತ ಇದೆಯಲ್ಲ, ಅದರ ಅರ್ಥ ಅಂದ್ರೆ ದ್ರಾಕ್ಷೆಯ ಗೊಂಚುಗಳು. ಅಂದ್ರೆ ಆ ಸ್ಥಳದಲ್ಲಿ ದ್ರಾಕ್ಷೆ ರಾಶಿಯಾಗಿ ಬೆಳೆದಿತ್ತಂತೆ. ಆಮೇಲೆ ಅಲ್ಲಿ ನೋಡ್ರಿ ಓದೋಣ. ಎಷ್ಕೋಲ್ ಎಂಬ ತಗ್ಗಿಗೆ ಬಂದು ಅಲ್ಲಿ ದ್ರಾಕ್ಷೆಯಳತೆಯಿಂದ ಒಂದು ಗೊಂಚಲುಳ್ಳ ಕೊಂಬೆಯನ್ನು ಕೊಯ್ದರು. ಈ ಗೊಂಚೆಯನ್ನು ಒಬ್ಬನು ಹಿಡಿಲಿಕ್ಕೆ ಆಗಲಿಲ್ಲ ಅಂತೆ. ಅಲ್ಲಿ ನೋಡ್ರಿ, ಇಬ್ಬರು ಅದನ್ನು ಅಡ್ಡದಂಡಿಗೆಯಿಂದ ಒತ್ತುಕೊಂಡು ಬಂದರು. ಅಂದರೆ ಅಷ್ಟು ಭಾರವಾಗಿತ್ತಂತೆ, ಅಷ್ಟು ಏನಂತಾರೆ ಆರೋಗ್ಯವಾಗಿತ್ತದೆ. ಎಷ್ಟು ಅಲ್ಲಿರುವ ಫಲಗಳು ಹೆಂಗಿದ್ವು ಅಂದರೆ ಭಾಳ ದಟ್ಟಿ ಬುಷ್ಟವಾಗಿತ್ತದು. ನೋಡ್ರಿ, ಆ ದ್ರಾಕ್ಷೆ ಗೊಂಚನ್ನು ಎಷ್ಟು ಜನ ಎತ್ಕೊಂಡು ಬರ್ತಾ ಇದ್ದಾರೆ ಅಂದರೆ ಇಬ್ಬರು. ಆಮೇಲೆ ಕೆಲವು ದಾಳಿಂಬ ಹಣ್ಣುಗಳನ್ನು, ಅಂಜೂರದ ಹಣ್ಣುಗಳನ್ನು ಅದ್ರ ಜೊತೆಗೆ ತಂದರು. ಅಂದರೆ ಇವರು ಅವರಿಗೆ ತೃಪ್ತಿ ಪಡುವ ವಿಷಯಗಳನ್ನು ನೋಡಿ ತೃಪ್ತಿ ಹೊಂದ್ತಾ ಇದ್ದಾರೆ. ಅದೇ ಇದರ ಅರ್ಥ. ಆಮೇಲೆ ನೋಡ್ರಿ, ಅಲ್ಲೈತೆ, ಇಸ್ರಾಯೇಲರು ಅಲ್ಲಿ ಆ ದ್ರಾಕ್ಷೆ ಗೊಂಚಲನ್ನು ಕೊಯ್ದದರಿಂದಲೇ ಆ ಸ್ಥಳಕ್ಕೆ ಎಷ್ಕೋಲ್ ಎಂದು ಉಂಟಾಯಿತು. ಇದೆಲ್ಲ ಚೆನ್ನಾಗಿ ಮಾಡ್ತಾರೆ, ಹೆಸರಿಡೋದು, ದಾಳಿಂಬೆ ಹಣ್ಣು ಕಿತ್ಕೊಂಡ್ಬರೋದು, ಅಂಜೂರ ಹಣ್ಣು ತಗೊಂಡ್ಬರೋದು. ಯಾಕೆಂದರೆ ಅದು ತೃಪ್ತಿ ಮಾಡ್ತದಲ್ಲ ಅವರಿಗೆ. ತೃಪ್ತಿ ಮಾಡುವ ವಿಷಯಗಳನ್ನು ನೋಡಿ ತೃಪ್ತಿ ಹೊಂದ್ತಾ ಇದ್ದಾರೆ. ಆದರೆ ಸವಾಲಾಗಿ ನಿಂತಿರೋರು ಯಾರು? ಸವಾಲಾಗಿ ಏನು ನಿಂತೈತೆ? ದುಷ್ಟ ವ್ಯಕ್ತಿಗಳು, ನೆಫಿಲಿಯರ್ ಇದ್ದಾರೆ, ಅವರು ನಮ್ಮನ್ನು ನುಂಗು ಬಿಡ್ತಾರೆ, ದೊಡ್ಡ ದೊಡ್ಡ ಕೋಟೆ ಐತೆ, ಇದು ಸವಾಲಾಗಿ ನಿಂತೈತೆ. ಇಲ್ಲಿ ಬಂದ ಮೇಲೆ ಟುಸ್ ಆಗ್ಬಿಡ್ತೀವ್ರಿ. ಹಣ್ಣು ಚೆನ್ನಾಗೈತೆ, ಒಳ್ಳೆ ದ್ರಾಕ್ಷರಸ ಸಿಗ್ತದೆ ನೋಡಪ್ಪ, ಆದರೆ ಇಲ್ಲಿ ಮಾತ್ರ ಆಗಂಗಿಲ್ಲ, ಇದು ಮಾತ್ರ ಆಗಂಗಿಲ್ಲ. ಅಂದರೆ ತೃಪ್ತಿ ಒಂದೋ ಕಡೆ ತೃಪ್ತಿ, ಸವಾಲು ಬಂದಾಗ ಮಾತ್ರ ನನಗೆ ಆಗಂಗಿಲ್ಲ. ನಾವು ಕೂಡ ಹಂಗೆ, ಈ 10 ಜನರ ಹಾಗೆ. ಎಲ್ಲಿ ನಾವು ತೃಪ್ತಿ ಹೊಂದಲಿಕ್ಕೆ ಸಾಧ್ಯ ಅಲ್ಲಿ ಚೆನ್ನಾಗಿ ತೃಪ್ತಿ ಹೊಂದ್ಕೊಂಡ್ಬಿಡ್ತೀವಿ. ಆ ತೃಪ್ತಿ ಒಂದು ಜಾಗಕ್ಕೆ ಒಂದು ಹೆಸರು ಕೂಡ ಇಟ್ಟು ಬಿಡ್ತೀವಿ. ಇವ್ರು ಹೆಸರು ಇಟ್ಟಂಗೆ ಎಷ್ಕೋಲ್ ಅಂತ ಇಟ್ಟು ಬಿಡ್ತೀವಿ. ಆಮೇಲೆ ಸವಾಲಾಗಿ ನಿಲ್ತದೆ. ಆ ಆಶೀರ್ವಾದವನ್ನು, ಆ ಕಾನಾನ್ ದೇಶವನ್ನು ಹೊಂದಲಿಕ್ಕೆ ಹೋಗುವ ಒಂದು ಮಾರ್ಗದಲ್ಲಿ ಕೆಲವೊಂದು ಕಠಿಣವಾದ ವಿಷಯಗಳು, ಕಾರಣಗಳು, ಸಂದರ್ಭಗಳು ಬಂದಮೇಲೆ ಬೇಡಪ್ಪ, ಬೇಡ, ಸವಾಲ, ನನಗೆ ಹೆದರಿಕೆ ಆಗ್ತದೆ. ಆದರೆ ಕೀರ್ತನೆಗಾರನು ಹೇಳ್ತಾನೆ, ನನಗೆ ಹೆದರಿಕೆ ಉಂಟಾದಾಗ ಯೆಹೋವನನ್ನೇ ನಾನು ಆಶ್ರಯಿಸಿಕೊಳ್ಳುವೆ. ಈ ವಾಕ್ಯಗಳು ನಮಗೆ ಜ್ಞಾಪಕ ಬರಲ್ಲ. ಹೆದರಿಕೆ ಉಂಟಾದಾಗ ನಾನು ಹಿಂಗೋಗಂಗಿಲ್ಲ, ರಿಟರ್ನ್ ನಾನು ಬಂದಿದ್ದ ದಾರಿ ಇಟ್ಕೊಂಡು ಹೋಗ್ತೀನಿ. ನಾವಿದು ಆಮೇನ್. ಅವರು ದ್ರಾಕ್ಷೆ ಗೊಂಚನ್ನು ನೋಡಿ ತೃಪ್ತರಾದರು, ಆದರೆ ದೈತ್ಯರನ್ನು ನೋಡಿ ಅವರು ಹೆದರ್ಕೊಂಡು ಓಡೋಗ್ತಾ ಇದ್ದಾರೆ. ಇವತ್ತು ದೇವರು ನಮ್ಮನ್ನು ನೋಡಿ, ನಾನು ನಿನಗೆ ಒಂದು ಒಳ್ಳೆ ಸರ್ಕಾರ ನೌಕರಿಯನ್ನು ಕೊಡ್ತೇನೆ, ಆಶೀರ್ವಾದ ಮಾಡ್ತೇನೆ ಅಂತ ಹೇಳ್ತಾನೆ. ವಾವ್, ತೃಪ್ತಿ ಆಗ್ಬಿಡ್ತೀವಿ ಆ ಮಾತನ್ನು ಕೇಳಿ. ನನಗೆ ಗೌರ್ಮೆಂಟ್ ಜಾಬ್, ನಾನು ಬೇರೆ ಡಿಗ್ರಿ ಓದ್ಕೊಂಡಿನಿ, 2 PUC, 2nd PUC ನನಗೆ ಪಾಸ್ ಅಷ್ಟೇ, ಗೌರ್ಮೆಂಟ್ ಜಾಬ್. ಕನಸು ಕಾಣ್ತೀವಿ, ಮಲ್ಕೊಂಡಾಗ ಕನಸು, ಹಂಗೆ ಹೋಗಿ ಲ್ಯಾಪ್ಟಾಪ್ ಮುಂದೆ ಕೂತ್ಕೊಂಡು ಅಕೌಂಟ್ ಕ್ರಿಯೇಟ್ ಮಾಡೋ ಥರ ಕನಸು, ಚೆಕ್ ಡ್ರಾ ಮಾಡೋ ಥರ ಕನಸು, ಫಸ್ಟ್ ತಿಂಗಳು ಸ್ಯಾಲ್ರಿ ಬರೋ ಥರ ಕನಸು ಕಂಡುಬಿಡ್ತೀವಿ ಅವತ್ತೆಲ್ಲ. ಆದರೆ 1 ವರ್ಷ ಹೋಗ್ತದೆ, 2 ವರ್ಷ ಹೋಗ್ತದೆ, ಗೌರ್ಮೆಂಟ್ ಜಾಬೇ ಬಂದಿರಂಗಿಲ್ಲ. ಅದೇ ತೃಪ್ತಿಪಡಿಸಿದ ಆ ಮಾತು 2 ವರ್ಷಗಳಾದಮೇಲೆ ಸವಾಲಾಗಿ ನಿಲ್ಲಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನಿಜವಾಗ್ಲೂ ಬರ್ತದ ಗೌರ್ಮೆಂಟ್ ಜಾಬು? ನಿಜವಾಗ್ಲಿ ದೇವರೇ ಹೇಳ್ಯಾನ? ಇಲ್ಲ ಯಾರ ಸುಮ್ಮನೆ ಹೇಳಿ ಕಳಿಸಿದ್ರ? ಇಲ್ಲ ನಾನೇ ಸುಮ್ಮನೆ ಏನಾದರೂ ಭ್ರಮೆಯಲ್ಲಿ ಊಹೆ ಮಾಡ್ಕೊಂಡ? ಹೇಳುವಾಗ ಮಾತ್ರ ತೃಪ್ತಿ, ಅಬಾಬಾ.
ಹಂಗೆ ಇನ್ಶರ್ಟ್ ಮಾಡ್ಕೊಂಡು ಶೂ ಹಾಕ್ಕೊಂಡು ಕಾರಲ್ಲಿ ಹೋಗೋ ಥರ ಕನಸುಗಳು ಕಾಣೋದೇನು, ತೃಪ್ತವಾಗಿ ಎಲ್ಲ ಮಾಡಿಬಿಡ್ತೀವಿ. ಆದರೆ ಸವಾಲಾಗಿ ನಿಂತಾಗ ನೀನು ದೇವರು ನಿನಗೆ ಕೊಟ್ಟಂಥ ವಾಗ್ದಾನ ಇಲ್ಲ ಆಶೀರ್ವಾದ ನುಡಿಗಳ ಮೇಲೆ ಇನ್ನೂ ನಿನಗೆ ತೃಪ್ತಿ ಪಡಿಸ್ತಾ ಇದ್ದೇನೆ, ಇಲ್ಲ ಭಯ ಪಡಿಸ್ತಾ ಇದ್ದೇನಾ? ಆಮೇನ್. ಉದಾಹರಣೆಗೆ ಈ ವಾಗ್ದಾನನೇ ಏನಿದು? ಸಮೃದ್ಧಿ ಮತ್ತು ಗುಣಾಕಾರದ ವರ್ಷ. ಎಷ್ಟು ತಿಂಗಳಾಯ್ತು ಅದು ಬಂದು? ನಮಗೆ 10 ತಿಂಗಳು ಕಂಪ್ಲೀಟ್ ಮಾಡಿದ್ವಿ. ಫಸ್ಟ್ ದಿನ ಬಾಬಾ ಸಮೃದ್ಧಿ ಗುಣಾಕಾರ ಸ್ಟಿಕ್ಕರ್ಗಳು ಹಚ್ಕೊಳ್ಳೋದೇನು, ಬೈಬಲ್ಗಳು ನಾನು ಹಚ್ಕೊಂಡಿನಿ. ಏರ್ ಆಫ್ ಪ್ರಾಸ್ಪೆರಿಟಿ ನಂಬಿ ಹಚ್ಕೊಂಡೆ, ಧೈರ್ಯದಿಂದ ಹಚ್ಕೊಂಡಿನಿ. ಸಂತೃಪ್ತಿ ಆಯಿತು, ತೃಪ್ತಿ ಆಯಿತು, ಸಂತೃಪ್ತಿ ಆಯಿತು, ಹಚ್ಕೊಂಡೆ. ಆದರೆ ಈಗ 10ನೇ ತಿಂಗಳು ಆ ವಾಗ್ದಾನದ ಮೇಲೆ ನಿನ್ನ ನಂಬಿಕೆ ಹೆಂಗೈತೆ? ಇನ್ನೂ ತೃಪ್ತಿ ಹೊಂದುತ್ತಿದೆಯಾ? ಇಲ್ಲ ಎದುರ್ಕೊಂಡೆ. ಏನು ವಾಗ್ದಾನ ಕೊಟ್ಟನ್ಬಿಡುತ್ತ ಪ್ರಭಾಕರ್ ಪಾಸ್ಟ್ರು, ಏನೋ ಆತನ ಕೊಟ್ಟಿರ್ತಾನೆ, ಆತ ಅಭಿವೃದ್ಧಿ ಆಗ್ತಿರ್ತಾನೆ ಬಿಡು, ನಮಗೇನು ಬಿಡು, ನಮ್ಮ ಪಾಲು ನಾವು ಹೋಗ್ಬೇಡ. ಇಲ್ಲ, ಈ ವಾಗ್ದಾನ ಸೇವಕನ ಬಾಯಿಂದ ನಿಮಗೆ ನೋಡಿದಾಗ ಅದು ಎಲ್ಲರಿಗೂ ಅದು ಏನಾಗುತ್ತೆ? ಎಲ್ಲರ ಮೇಲೆ ಅದು ನುಡಿದಂಗೆ. ಇದು ಮಾತ್ರ ಅಲ್ಲ, ದೇವರ ವಾಕ್ಯದಲ್ಲಿರುವ ಒಂದೊಂದು ವಾಗ್ದಾನಗಳು, ಆಶೀರ್ವಾದದ ನುಡಿಗಳು ನಿನ್ನ ಮೇಲೆ ಹೌದು ಆಮೇನ್ ಅಂತ ದೇವರ ವಾಕ್ಯ ಹೇಳ್ತದೆ. ಎಷ್ಟು ಜನ ಅದನ್ನ ನೋಡಿ ತೃಪ್ತರಾಗ್ತಾ ಇದ್ದೀರಾ? ಆಮೇನ್. ಇದು ಬೈಬಲಲ್ಲಿರುವ ಒಂದು ವಾಗ್ದಾನ ಅಷ್ಟೇ. ಈ ಥರ ಎಷ್ಟೋ ವಾಗ್ದಾನಗಳು ದೇವರು ಕೊಟ್ಟಿದ್ದಾನೆ. ಆಮೇನ್. ಇವತ್ತು ಇಸ್ರಾಯೇಲರ ಹಾಗೆ ನಾವು ಅದನ್ನು ನೋಡಿ ಏನಂತೀವಿ? ಎದುರ್ಕೊಂಡು ಓಡೋಗ್ತಾ ಇದ್ದೇವೆ. ಅವೇನು ದೇವರು ನಿಮಗೆ ಅನೇಕ ವಾಗ್ದಾನ ಮಾಡಿರು. ಒಳ್ಳೆ ಆರೋಗ್ಯ ಕೊಡ್ತೀನಿ, ಒಳ್ಳೆ ಮನೆ ಕೊಡ್ತೀನಿ, ಒಳ್ಳೆ ಹೆಂಡತಿ ಕೊಡ್ತೀನಿ, ಒಳ್ಳೆ ಗಂಡನನ್ನು ಕೊಡ್ತೀನಿ, ಒಳ್ಳೆ ಮಕ್ಕಳನ್ನು ಕೊಡ್ತೇನೆ, ಸಂತಾನವನ್ನು ಅಭಿವೃದ್ಧಿ ಮಾಡ್ತೇನೆ, ಒಳ್ಳೆ ಧನವನ್ನು ಐಶ್ವರ್ಯವನ್ನು ನಿನಗೆ ಕೊಡ್ತೇನೆ, ನೀನು ಕೇಳುವ ಒಳ್ಳೆ ಭೂಮಿಯನ್ನು, ಒಳ್ಳೆ ಫಲಗಳನ್ನು ಕೊಡ್ತೇನೆ, ನಿನ್ನ ಬೆಳೆಯನ್ನು ನಾನು ಆಶೀರ್ವಾದ ಮಾಡ್ತೇನೆ. ಆದರೆ ಈ ಎಲ್ಲ ದೇವರು ನುಡಿದ ಮಾತುಗಳ ಮಧ್ಯದಲ್ಲಿ ನಾವು ಒಂದು ತಪ್ಪಾದ ದೃಷ್ಟಿ, ಇಲ್ಲಾದರೆ ಒಂದು ತಪ್ಪಾದ ಹೆಜ್ಜೆ ನಾವು ಹಾಕಿಬಿಟ್ರೆ ನಮ್ಮ ಮನಸ್ಸುಗಳು ಬದಲಾಗ್ಬಿಡ್ತದೆ. ಆಮೇಲೆ ದೇವರ ವಾಗ್ದಾನಗಳನ್ನೇ ನಾವು ಏನು ಮಾಡಿಬಿಡ್ತೀವಿ? ಮರ್ತೋಗ್ಬಿಡ್ತೀವಿ. ಅನೇಕ ವರ್ಷ, ಈ ವರ್ಷ ಅಲ್ಲ, ಬೇರೆ ಅದಕ್ಕಿಂತ ಮುಂಚೆ ವರ್ಷ, ಅದಕ್ಕಿಂತ ಹಿಂದೆ ವರ್ಷ, ಅದು ಎಷ್ಟೋ ವಾಗ್ದಾನಗಳಿರ್ತವೆ. ಅವೆಲ್ಲ ನೆರವೇರಿದವ? ಯಾಕೆ ನೆರವೇರಲ್ಪಟ್ಟಿಲ್ಲ ಅಂದರೆ ಅದಕ್ಕೆ ದೇವರ ಕಾರಣ ಅಲ್ಲ, ನಾವೇ ಕಾರಣ. ಯಾಕೆ ಗೊತ್ತಾ? ನಮ್ಮಲ್ಲಿರುವ ಭಯ, ನಮ್ಮಲ್ಲಿರುವಂಥ ಕಳವಳ. ಒಂದು ಹಾಡಂದ್ರೆ ಹಾಡ್ಬಿಡ್ತೀವಿ, ಕಳವಳವೇ ಬೇಡ, ಕಳವಳ. ಅಲ್ಲಿ ಹಾಡಬೇಕಾದ್ರೆ ಚೆನ್ನಾಗಿ ಜೋಶಾಗಿ ಹಾಡ್ಬಿಡ್ತೀವಿ. ಅದೇ ವೈಯಕ್ತಿಕ ಜೀವಿತದಲ್ಲಿ ನೀನು ಅದನ್ನು ಪ್ರಯೋಗ ಮಾಡಿ ನೋಡಬೇಕಾದ್ರೆ ಬರಂಗಿಲ್ಲ. ಅದು ಕಳವಳವೇ ಐತೆ ಅಂತ ಹಾಡ್ಬಿಡ್ತೀವಿ. ಅವಾಗ ಬೇರೆ ಕಳವಳವೇ ಐತಪ್ಪ, ಏನಿದು ಕೊಟ್ಬಿಟ್ಟು ವಾಗ್ದಾನ ನೋಡಿದರೆ ನಡೀತಾ ಇಲ್ಲ, ಒಂದು ಕಡೆ ಇಲ್ಲಿ ನೋಡಿದ್ರೆ ಹಿಂಗ 2 ವರ್ಷ ಆಯಿತು ನನಗೆ ಮಕ್ಕಳೇ ಆಗಿಲ್ಲ, ನೀನು ನೋಡಿದರೆ ಅವಾಗ ಹೇಳ್ಬಿಟ್ಟು ಸಂತಾನವನ್ನು ಅಭಿವೃದ್ಧಿ ಮಾಡಿ ಆ ಸಂತಾನ ಸಾಕ್ಷಿಯಾಗಿ ನೀನು 2 ವರ್ಷ ಆಯಿತು, ಒಂದೂ ಇಲ್ಲ. ನನ್ನ ಕುಟುಂಬವನ್ನು ಕಟ್ತೀನಿ, ನನ್ನ ಬೆಳೆಯನ್ನು ಆಶೀರ್ವಾದ, ಎಷ್ಟು 2, 3, 5 ವರ್ಷ ಆಯಿತು, ಏನೂ ಇಲ್ಲ. ಇದು ನಮ್ಮ ಜೀವಿತಗಳು. ಇದು ಈ 10 ಜನರ ಹಾಗೆ ನಾವು ನಡ್ಕೊಳ್ತಾ ಇದ್ದೀವಿ ಅನ್ನೋ ದೇವರು ಪ್ರಶ್ನೆ ಹಾಕ್ತಾ ಇದ್ದಾನೆ. ನೋಡ್ರಿ, ಒಂದು ತಪ್ಪಾದ ಆಲೋಚನೆ ಕೂಡ ನಮ್ಮನ್ನು ಗಲಿಬಿಲಿಗೆ ಒಳ ಮಾಡ್ತದೆ. ದೇವರು ವಾಗ್ದಾನ ಮಾಡಿದನಂದರೆ ನಿನ್ನ ಕಂಪ್ಲೀಟ್ ಫೋಕಸ್ ಅದು ನೆರವೇರೋವರೆಗೆ ಅದ್ರ ಮೇಲೇ ಇರಬೇಕು. ಆ ಪ್ರೋಸೆಸ್ಸಲ್ಲಿ, ಆ ಪ್ರಕ್ರಿಯೆಯಲ್ಲಿ ಒಂದು ಸಣ್ಣ ಆಲೋಚನೆ ನಿನ್ನನ್ನು ಕನ್ಫ್ಯೂಸ್ ಮಾಡ್ತಂದ್ರೆ ಮುಗೀತು, ನೀನು ಆ ವಾಗ್ದಾನ ನಿನಗೆ ನೆರವೇರಂಗಿಲ್ಲ. ಒಂದು ರಾಂಗ್ ಲುಕ್, ಒಂದು ತಪ್ಪಾದ ನೋಟ, ಹಿಂಗೆ ನೀನು ವಾಗ್ದಾನ ಮೇಲೆ ದೃಷ್ಟಿ ಮಾಡಿ ನಡಿಬೇಕಾದ್ರೆ ಒಂದು ನೋಟ ನೀನು ಸೈಡಿಗೆ ನೋಡಿದ ಮುಗೀತು, ನೀನು ವಾಗ್ದಾನ ಕಳ್ಕೊಳ್ತೀಯ. ಒಂದು ತಪ್ಪಾದ ಹೆಜ್ಜೆ ನೀನು ತಪ್ಪಾಗಿ ಹಾಕ್ಬಿಟ್ರೆ ನೀನು ವಾಗ್ದಾನವನ್ನು ಕಳ್ಕೊಳ್ತೀಯ. ಒಂದು ತಪ್ಪಾದ ನಿರ್ಧಾರ ನೀನು ಮಾಡಿದರೆ ನೀನು ಅಪಾಯದಲ್ಲಿ ಸಿಳ್ಕೊಂಡ್ಬಿಡ್ತೀಯ. ಒಂದು ತಪ್ಪಾದ ಮಾತಿಂದ, ಒಂದು ತಪ್ಪಾದ ಒಂದು ಕೆಲಸದಿಂದ ನೀನು ಸೋಲನ್ನು ಕಾಣಬೇಕಾಗುತ್ತೆ. ಆಮೇನ್. ಇವತ್ತು ದೇವರು ನಿನಗೆ ಕೊಟ್ಟಿರುವಂಥ ವಾಗ್ದಾನವ ಕಾನಾನನ್ನು ನೀನು ಹೆಂಗೆ ನೋಡ್ತಾ ಇದೀಯಾ? ತೃಪ್ತಿಪಡಿಸೋದನ್ನೇ ನೋಡಿ ತೃಪ್ತ ಆಗ್ತೀಯಾ?
ಆಮೇಲೆ ಸವಾಲಾಗಿ ನಿಂತಿರೋದನ್ನು ನೋಡಿ ನೀನು ಹೆಂಗೆ ನೋಡ್ತಾ ಇದೀಯಾ? ನೋಡ್ರಿ, ದೇವರು ಕಾನಾನ್ ದೇಶವನ್ನು ನಿನಗೆ ಕೊಡ್ತೀನಿ ಅಂತೇಳಿ 13ನೇ ವಚನದಲ್ಲಿ ಹೇಳಿಲ್ಲ. ಅದಕ್ಕಿಂತ ಮುಂಚೆ ಹಿಂದೆ ಎಲ್ಲಿ ಆದಿಕಾಂಡದಲ್ಲೇ ಹೇಳ್ಬಿಟ್ಟಾನೆ. ಇವಾಗ ನಿನ್ನೆ ಮೊನ್ನೆ ಅಲ್ಲ ಹೇಳಿದ್ದು, ಮೋಶೆ ಹತ್ರ ಮಾತ್ರ ಅಲ್ಲ ಹೇಳಿದ್ದು, ಆದಿಕಾಂಡದಲ್ಲೇ ಅಬ್ರಹಾಮನು ಎಂಬ ಒಬ್ಬ ನಂಬಿಗಸ್ತನ ಹತ್ರ ಹೇಳ್ತಾನೆ. ಆದಿಕಾಂಡ ನೀವು 13 ಆದಿಕಾಂಡ 13ನೇ ಅಧ್ಯಾಯ ಅನ್ಕೊಂತೀನಿ. ಅಲ್ಲಿ ತೆಗಿಬೇಡ್ರಿ, ಯಾರು ಹೇಳ್ತೀನಿ ಕೇಳ್ರಿ. ದೇವರು ಅಬ್ರಹಾಮನನ್ನು ನೋಡಿ ಕರೀತಾನೆ, ಅಬ್ರಹಾಮನೇ, ನೀನು ನಿನ್ನ ದೇಶವನ್ನು ಬಿಟ್ಟು ನಾನು ನಿನಗೆ ಕೊಡುವ ದೇಶಕ್ಕೆ ನೀನು ಹೋಗು. ನಾನು ನಿನಗೆ ಕೊಡುವ ದೇಶ ಯಾವುದು? ಇದೇ, ಇವರು ಹೋದ್ರಲ್ಲ 12 ಜನ, ಇದೇ ದೇಶ ನಾನು ನಿನಗೆ ಕೊಟ್ಬಿಡ್ತೀನಿ. ಈ ಹೇಳಿದ ಒಂದೇ ಮಾತಿಗೆ ಅಬ್ರಹಾಮನು ಏನು ಮಾಡ್ತಾನೆ? ನಂಬಿಗಸ್ತಿಕೆಯನ್ನು ತೋರಿಸ್ತಾನೆ. ನೋಡ್ರಿ, ಆದಿಕಾಂಡ 12ನೇ ಅಧ್ಯಾಯ 4ನೇ ವಚನ ನೋಡ್ರಿ. ಯೆಹೋವನು ಹೇಳಿದ ಮೇರೆಗೆ ಅಬ್ರಹಾಮನು ಹೊರಟು ಹೋದನು. ಅಬ್ರಹಾಮನು ಒಂದು ಪ್ರಶ್ನೆ ಹಾಕಿಲ್ಲ, ನಾನು ಹೋಗೋ ಜಾಗ ಹೆಂಗೈತೆ, ಅಲ್ಲಿ ಮುಳ್ಳುಗಿಡ ಇರ್ತಾವೇನೋ, ಅಲ್ಲಿ ನೀರಾಯ್ತೋ ಇಲ್ಲ ಗೊತ್ತಿಲ್ಲ, ಹೋಗೋ ದಾರಿಯಲ್ಲಿ ಸತ್ತೋಗ್ಬಿಡ್ತೀನೇನೋ, ನನಗೇನಾದರೂ ಕೊಡು, ಒಂದು ಕಾರು ಕೊಡು, ಒಂದು ಹೆಲಿಕಾಪ್ಟ್ರು, ಇಲ್ಲ ಒಂದು ಏರೋಪ್ಲೇನ್ ಟಿಕೆಟ್ ಬುಕ್ ಮಾಡಿಕೊಡು, ಫ್ಲೈಟಲ್ಲಿ ಹೋಗ್ತೀನಿ. ನನಗೆ ಹೋಗ್ಲಿಕ್ಕೆ ಬಟ್ಟೆ ಇಟ್ಕೊಳ್ಳೋಕೆ ಸೂಟ್ ಕೇಸ್ ಇಲ್ಲ, ಅದು ಇಲ್ಲ ಇದು ಇಲ್ಲ ಅಂತೇಳಿ ಅಬ್ರಹಾಮನು ದೇವರ ಹತ್ರ ಒಂದು ದೂರು ಕೊಡೋದು ನೋಡಲಿಲ್ಲ. ಅಲ್ಲಿ ಏನು ಹೇಳ್ತಾ ಇದ್ದಾನೆ? ದೇವರು ಅಬ್ರಹಾಮನನ್ನು ಕರೆದ, ಅಬ್ರಹಾಮನು ದೇವರ ಮಾತನ್ನು ಕೇಳಿ ಅಬ್ರಹಾಮನು ಹೊರಟು ಹೋದನು. ಇದು ನಂಬಿಗಸ್ತಿಕೆ, ಇದು ಫೇತ್. ಈ ಅಬ್ರಹಾಮನ ನಂಬಿಕಸ್ತಿಕೆಯನ್ನು ಇಬ್ರಿಯರಲ್ಲಿ ಬರೆಯಲ್ಪಟ್ಟಿದೆ. ಇಬ್ರಿಯರಿಗೆ 11ನೇ ಅಧ್ಯಾಯ 8ನೇ ವಚನದಲ್ಲಿ ನೀವು ನೋಡಿದರೆ, ನಂಬಿಕೆಯಿಂದಲೇ ಅಬ್ರಹಾಮನು ಕರೆಯಲ್ಪಟ್ಟ ಕೂಡಲೇ ಕರೆದಾತನ ಮಾತನ್ನು ಕೇಳಿ ತಾನು ಬಾಧ್ಯವಾಗಿ ಹೊಂದಬೇಕಾಗಿದ್ದ ಸ್ಥಳಕ್ಕೆ ಹೊರಟು ಹೋದನು. ಇಲ್ಲಿ ಇದು ಬಹಳ ಇಂಪಾರ್ಟೆಂಟ್, ನನಗೆ ಬಹಳ ಇಷ್ಟವಾದ ಒಂದು ವಾಕ್ಯ ಇದು. ತಾನು ಹೋಗಬೇಕಾದ ಸ್ಥಳವು ಯಾವುದೆಂದು ತಿಳಿಯದೇ ಹೊರಟು ಹೋದನು. ಅವನಿಗೆ ಗೊತ್ತಿಲ್ಲ ಕಾನಾನ್ ದೇಶ ಹೆಂಗೈತೋ, ಹೆಂಗಿರ್ತದೋ, ಏನು ಅದ್ರ ಕತೆ, ಅಲ್ಲಿ ಹೋಗಿ ನಾವು ಮನೆ ಕಟ್ಕೊಂಡು ಇರ್ತೀವೋ ಇರ್ಲ್ವೋ, ಏನು ಆದಿ ಗೊತ್ತಿಲ್ಲ, ಅಂತೆ ಗೊತ್ತಿಲ್ಲ. ದೇವರು ಹೇಳಿದೊಂದು ಮಾತನ್ನು ಕೇಳಿ ಹೋಗ್ಬಿಟ್ಟ. ಆಮೇಲೆ ಇದು ನಂಬಿಗಸ್ತಿಕೆ. ಆಮೇಲೆ ಒಂದು ಹಾಡಿದೆ, ನಿನ್ನ ಎಲ್ಲ ಆಲೋಚನೆಗಳು ನನ್ನ ಆಲೋಚನೆಗಿಂತಲೂ ಉನ್ನತವಾಗಿದೆ. ನೀ ನಡೆಸುವ ಮಾರ್ಗಗಳೆಲ್ಲ ನಾ ನಡೆಯುವ ಮಾರ್ಗಗಳಿಗಿಂತ ಉತ್ತಮವಾಗಿದೆ. ಕರ ಹಿಡಿದು ನನ್ನ ನೀ ನಡೆಸು, ಯೋಚಿಸದೆ ಮುಂದೆ ನಾ ಸಾಗುವೆ. ಏನಂತೆ? ಕರ ಹಿಡಿದು ನನ್ನ ನೀ ನಡೆಸು, ಯೋಚಿಸದೆ ಮುಂದೆ ನಾ ಸಾಗುವೆ. ಯಾಕೆಂದರೆ ನೀ ನನ್ನ ಜೊತೆ ಇರಲು, ನೀ ನನ್ನ ಜೊತೆ ಇರಲು. ಆಮೇನ್. ನಾವು ಬೇಡುವುದಕ್ಕಿಂತಲೂ ನಮ್ಮ ಯೋಚನೆಗಿಂತಲೂ ಅಧಿಕವಾಗಿ ಮಾಡಲಿಕ್ಕೆ ನಮ್ಮ ದೇವರು ಶಕ್ತನಾಗಿದ್ದಾನೆ. ಆಮೇನ್. 2 ವರ್ಷಗಳಿಂದ ಬರೆದಂಥ ಹಾಡಿದು. ಆಮೇನ್. ಈ ವಾಕ್ಯವನ್ನು ಆಧಾರದ ಮೇಲೆ ಬರೆದಿರೋ ಹಾಡಿದು. ಅಬ್ರಹಾಮನು ಎಲ್ಲಿಗೆ ಹೋಗ್ತಾನೆ, ಏನು ಮಾಡ್ತಾನೆ ಗೊತ್ತಿಲ್ಲ. ಕರ ಹಿಡಿದು ನನ್ನ ನಡೆಸ್ಬಿಡಪ್ಪ, ಯೋಚಿಸದೆ ನಾನು ಹೋಗ್ಬಿಡ್ತೀನಿ. ಯಾಕೆ ಗೊತ್ತಾ? ನೀನು ನುಡಿದಿಯಲ್ಲ, ನೀನು ವಾಗ್ದಾನ ಮಾಡಿ, ನೀನು ಹೇಳಿದ ಮೇಲೆ ನಾನು ಬರದೇ ಇರಲಿಕ್ಕೆ ಸಾಧ್ಯನಾ? ಆಮೇನ್. ಇವತ್ತು ಮನುಷ್ಯರನ್ನು ನೋಡಿದರೆ ನೀವು ಯೋಚನೆ ಮಾಡ್ರಿ, ಪರವಾಗಿಲ್ಲ. ಆದರೆ ದೇವರು ನಿಮ್ಮ ಜೀವಿತಗಳ ಮೇಲೆ ವಾಗ್ದಾನವಾಗಲಿ ಆಶೀರ್ವಾದಗಳನ್ನು ನೋಡಿದರೆ 1 ನಿಮಿಷ ಕೂಡ ಯೋಚನೆ ಮಾಡ್ರಿ. ಕಣ್ಣು ಮುಚ್ಕೊಂಡು ದೇವರು ನೋಡುವ ಮಾರ್ಗದಲ್ಲಿ ನಡ್ಕೊಂಡು ಹೋಗ್ರಿ. ನೀವು ಕಾಣುವ ಅದ್ಭುತಗಳನ್ನು ನೀವು ದಾರಿಯಲ್ಲಿ ಕಾಣ್ತೀರಾ. ಆಮೇನ್. ಐಗುಪ್ತ ದೇಶದಿಂದ ಆತನು ಬಿಡಿಸ್ಕೊಂಡು ಬರಬೇಕಾದ್ರೆ ಅನೇಕ ಅದ್ಭುತಗಳನ್ನು ಅವರು ದಾರಿ ಮಧ್ಯದಲ್ಲಿ ಮಾಡ್ದ.
ಕೆಂಪು ಸಮುದ್ರವನ್ನು ವಿಭಾಗ ಮಾಡ್ದ, ಬಂಡೆಯನ್ನು ಸೀಳಿ ನೀರನ್ನು ಬರ ಮಾಡ್ದ. ಅವರು ಹಾಕ್ಕೊಂಡಿರುವ ಬಟ್ಟೆಯಾಗಲಿ, ಅವರು ಹಾಕ್ಕೊಂಡಿರುವ ಕಾಲಿನ ಕರೆಗಳಾಗಲಿ ಅದು ಸವದು ಹೋಗಲಿಲ್ಲ, ಹರಿದು ಹೋಗಲಿಲ್ಲ ಅಂತೆ. ಅವರು ಯಾವತ್ತಿಗೂ ಹಸಿವಿನಿಂದ ಸಾಯಲಿಲ್ಲ. ಯಾಕಂದ್ರೆ ಪರಲೋಕದ ದ್ವಾರಗಳನ್ನು ತೆರೆದು ಆತನು ಮನ್ನವನ್ನು ಸುರಿಸಿ ಅವರ ಹೊಟ್ಟೆಯನ್ನು ಕೂಡ ತೃಪ್ತಿ ಮಾಡ್ದ. ಇಷ್ಟೆಲ್ಲ ಮಾಡುವ ದೇವರು ವಾಗ್ದಾನ ಮಾಡಿ ನಿಮ್ಮನ್ನು ಕೈ ಬಿಟ್ಬಿಡ್ತಾನ? ಆಮೇನ್. ಇವತ್ತು ದೇವರು ನಿಮಗೆ ಈ ಪ್ರಶ್ನೆಯನ್ನು ಹಾಕ್ತಾ ಇದ್ದಾನೆ. ಎರಡನೇದಾಗಿ, ಮೊದಲನೇದೇನು, ಆ 10 ಜನರು ಅವರು ನೋಡಿದ್ದನ್ನ ದೂರು ಮಾಡಿ ಬರಿತಾ ಇದ್ದಾರೆ. ಆದರೆ ಆ 2 ದೇವರು ನೋಡಿದ್ದನ್ನ ನಂಬಿ ಬರಿತಾ ಇದ್ದಾರೆ. ಇದು ಮೊದಲನೇದು. ಎರಡನೇದಾಗಿ ಬಹಳ ಇಂಟ್ರೆಸ್ಟಿಂಗ್, ಇದು ಕೇಳ್ರಿ. ದೇವರು ಆಲ್ರೆಡಿ ಒಂದು ರಿಪೋರ್ಟ್ ನಿಮಗೋಸ್ಕರ ಇಟ್ಟಿರಬೇಕಾದ್ರೆ ನೀನು ಇನ್ನೊಂದು ರಿಪೋರ್ಟ್ ತಯಾರು ಮಾಡಬೇಡ. ಆಮೇನ್. ದೇವರು ನಿಮಗಾಗಿ ಒಂದು ವರದಿಯನ್ನು, ಒಂದು ದೂರನ್ನು ಇಟ್ಟಿರಬೇಕಾದ್ರೆ ನೀನು ಹೊಸದಾಗಿ ಇನ್ನೊಂದು ವರದಿಯನ್ನು ಬರಿಬೇಡ. ಇದು ಎರಡನೇದಾಗಿ ದೇವರು ಇವತ್ತು ನಿಮ್ಮ ಹತ್ರ ಮಾತಾಡ್ತಿರೋ ವಿಷಯ. ದೇವರು ಆಲ್ರೆಡಿ ಒಂದು ವರದಿಯನ್ನು ಬರೆದು ಬಿಟ್ಟಿದ್ದಾನೆ. ಏನದು? ನಾನು ನಿನಗೆ ಕಾನಾನ್ ದೇಶವನ್ನು ಕೊಡ್ತೀನಿ ಅಂತೇಳಿ ಒಂದು ವರದಿ ಬರೆದು ಬಿಟ್ಟಾನೆ. ಅದಾದಮೇಲೇನು ನಾವು ಏನು ಮಾಡ್ತೀವಿ? ಹೊಸ ಪೇಜ್ ತಿರುಗಿಸಿ ಬರೀಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಆಮೇಲೆ ಇವತ್ತು ದೇವರು ನಮ್ಮನ್ನು ನೋಡಿ ಪ್ರಶ್ನೆ ಆಗ್ತಾ ಇದ್ದಾರೆ, ನೀನು ನಿನ್ನ ಸ್ವಂತ ವರದಿಯನ್ನು ಬರಿಬೇಡ. ಅಲ್ಲಿ ಬಲಿಷ್ಠರಿರಲಿ, ಅಲ್ಲಿ ದೊಡ್ಡ ದೊಡ್ಡ ಪಟ್ಟಣಗಳಿರಲಿ, ಅಲ್ಲಿ ಕೋಟೆ ಕೊತ್ತಲುಗಳಿರಲಿ, ಅಲ್ಲಿ ಉನ್ನತವಾದ ಜನರಿರಲಿ, ದೈತ್ಯವಾದವರು ಇರಲಿ, ಅದೆಲ್ಲ ತಂದು ನನಗೆ ಯಾಕೆ ಕೊಡ್ತಿದ್ಯಾ? ನಾನು ಕೊಡೋ ರಿಪೋರ್ಟ್ ನೀನು ಕೇಳಬೇಕು, ನೀನು ಕೊಡೋ ರಿಪೋರ್ಟ್ ಅಲ್ಲ ಅಂತೇಳಿ ದೇವರು ಇವತ್ತು ನಿಮ್ಮನ್ನು ಎಚ್ಚರಿಸ್ತಾ ಇದ್ದಾನೆ. ಆಮೇಲೆ ಇವತ್ತು ನಾವು ಎಷ್ಟೇ ರಿಪೋರ್ಟ್ ದೇವರ ಹತ್ರ ತಂದರು, ದೇವರ ರಿಪೋರ್ಟ್ ಏನು ಗೊತ್ತಾ? ನೀನು ಏನೇ ತರಲಿ, ನನ್ನ ರಿಪೋರ್ಟ್ ಇದೆ, ಕಾನಾನ್ ದೇಶ ನಿನಗೆ ಸ್ವಾಧೀನವಾಗ್ತದೆ. ಲೂಕ ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ 4ನೇ ವಚನದಿಂದ 7ನೇ ವಚನ ನೀವು ಓದಿದರೆ, ಯೇಸು ಸ್ವಾಮಿ ಗೆನಸರೇತ್ ಕೆರೆಯಲ್ಲಿ ಅಲ್ಲಿ ಅನೇಕ ಸಮೂಹ ಬಂದಿರೋದನ್ನು ನೋಡಿ, ಅಲ್ಲಿ ಆ ಕೆರೆಯ ದಡದಲ್ಲಿ 2 ದೋಣಿಗಳಿರ್ತವೆ. ಆ 2 ದೋಣಿಗಳಲ್ಲಿ ಈ ಮೀನುಗಾರರು ಏನು ಮಾಡ್ತಿದ್ದಾರೆ ಅಂದರೆ, ಅವರು ಮೀನಿಗೆ ಹಾಕಿರೋ ಬಲೆಗಳನ್ನು ತೊಳಿತಾ ಇದ್ದಾರಂತೆ. ಆ ಬಲೆಗಳನ್ನು ತೊಳಿತಾ ಇದ್ದಾರೆ. ಯೇಸು ಸ್ವಾಮಿ ಆ ಬಲೆಗಳನ್ನು ತೊಳೆಯೋ ಒಬ್ಬ ವ್ಯಕ್ತಿಯನ್ನು ಕರೀತಾನಂತೆ. ಆ ವ್ಯಕ್ತಿ ಹೆಸರೇ ಸೀಮೋನನಂದರೆ ಪೇತ್ರನನ್ನು ನೋಡಿ, ನೀನು ಈ ದೋಣಿಯನ್ನು ಸ್ವಲ್ಪ ಒಳಕ್ಕೆ ಹೋಗು, ನಾನು ಅಲ್ಲಿ ನಿಂತ್ಕೊಂಡು ಈ ದೊಡ್ಡ ಸಮೂಹಕ್ಕೆ ನಾನು ಏನು ಮಾಡ್ತೀನಿ? ಪ್ರಸಂಗ ಮಾಡ್ತೀನಿ. ನೀನು ಸ್ವಲ್ಪ ಒಳಗೆ ಹೋಗಂದ್ಮೇಲೆ ಈ ಪೇತ್ರನು ಅವನ ಬಳೆಯನ್ನು ತೊಳೆಯೋದನ್ನು ಬಿಟ್ಟು ಹಾಕಿ, ಯಾಕೆ ಮೊದಲೇ ಅವನು ಬೇಸರವಾಗಿದ್ದಾನೆ ಹೇಳ್ತೀನಿ, ಅವನು ಆ ಬಳೆಯನ್ನು ತೊಳೆಯೋದು ಬಿಟ್ಟು ಒಳಗೆ ಹೋಗ್ತಾನೆ. ಅಲ್ಲಿ ಕೂತ್ಕೊಂಡು ಯೇಸು ಸ್ವಾಮಿ ಹೇಳೋ ಎಲ್ಲ ಮಾತುಗಳು ಅಲ್ಲಿ ಜನರು ಕೇಳ್ತಾರೆ, ಪೇತ್ರನು ಕೂಡ ಕೇಳ್ತಾನೆ. ಈಗ ಯೇಸು ಸ್ವಾಮಿ ಮೆಸೇಜ್ ಹೇಳಿ ಮುಗಿಸ್ಬಿಟ್ಟ. ಓಕೆನಾ? ಈಗ ಅಸಲಿಯಾದ ಒಂದು ಸಂಗತಿ ಸ್ಟಾರ್ಟ್. ಈಗ ಯೇಸು ಸ್ವಾಮಿ ಸೀಮೋನನ್ನು ನೋಡಿ ಒಂದು ಮಾತು ಹೇಳ್ತಾನೆ, ನೀನು ಇಲ್ಲಿಂದ ನಿನ್ನ ದೋಣಿಯನ್ನು ಆಳವಾದ ಪ್ರದೇಶಕ್ಕೆ ತೆಗೆದುಕೊಂಡು ಹೋಗು ಅಂತ ಹೇಳ್ತಾನೆ. ಏನು ಹೇಳ್ರಿ? ನೀನು ನಿನ್ನ ದೋಣಿಯನ್ನು ಆಳವಾದ ಪ್ರದೇಶಕ್ಕೆ ತೆಗೆದುಕೊಂಡು ಹೋಗು. ಓಕೆನಾ? ಅಲ್ಲಿ ನೀನು ಹೋಗಿ ಮೀನು ಬೇಟೆಗಾಗಿ ನಿಮ್ಮ ಬಳೆಗಳನ್ನು ಹಾಕ್ರಿ ಅಂತ ಹೇಳ್ತಾನೆ. ನೀವು ಓದಿದರೆ ಅಲ್ಲಿ ಐತೆ 5ನೇ ಅಧ್ಯಾಯ 4ನೇ ವಚನ ನೀವು ಓದಿದರೆ ಅಲ್ಲಿ ಯೇಸು ಸ್ವಾಮಿ ಹೇಳ್ತಾನೆ, ಇದು ಆಳವಾದ ಸ್ಥಳಕ್ಕೆ ದೋಣಿಯನ್ನು ನಡೆಸಿ ಮೀನು ಬೇಟೆಗಾಗಿ ನಿಮ್ಮ ಬಳೆಗಳನ್ನು ಅಲ್ಲಿ ಹಾಕ್ರಿ. ಯೇಸು ಸ್ವಾಮಿ ಹೇಳುವ ಮಾತು. ಇದಕ್ಕೆ ಪೇತ್ರನು ಒಂದು ರಿಪೋರ್ಟ್ ಕೊಡ್ತಾನೆ ನೋಡ್ರಿ. ಏನಂತ ಹೇಳ್ತಾ ಇದ್ದಾನೆ? ಪೇತ್ರನು ಅದಕ್ಕೆ, ಸೀಮೋನನು ಅದಕ್ಕೆ, ಗುರುವೇ, ನಾನು ರಾತ್ರಿಯೆಲ್ಲ ಪ್ರಯಾಸಪಟ್ಟರು ಜೋರಾಗಿ, ರಾತ್ರಿ ಎಲ್ಲ ಪ್ರಯಾಸಪಟ್ಟರು. ಸ್ವಲ್ಪ ಜನ ಹೇಳ್ತಾ ಇಲ್ಲ, ಯಾಕೆ ನಿಮ್ಮ ಮನೇಲಿ ಮೀನುಗಳಿದಾವ? ಸ್ವಲ್ಪ ಜೋರಾಗಿ ಹೇಳ್ರಿ. ರಾತ್ರಿ ಎಲ್ಲ ಪ್ರಯಾಸಪಟ್ಟರು. ಅದು ಹೆಂಗ್ರಿ? ಇಷ್ಟು ದೊಡ್ಡ ಬಳೆ ಹಾಕಿದರೆ ಒಂದು ಮೀನು ಸಿಗಂಗಿಲ್ಲ. ಒಂದು ಮೀನಾದ್ರೂ ಸಿಗಬೇಕಲ್ಲ. ನೀನು ಸಣ್ಣ ಕೊಕ್ಕಿ ಹಾಕಿ ಹೌದಪ್ಪ ಹುಡುಕ್ತಿದೆ ಅಂದರೆ ಸಿಗಲ್ಲ, ಕಷ್ಟ. ಅಷ್ಟು ದೊಡ್ಡ ಬಳೆ ಹಾಕಿದ್ರು ಒಂದು ಮೀನು ಬಿದ್ದಿಲ್ಲ ಅಂತೆ. ಇದು ಪೇತ್ರನು, ಸೀಮೋನನು ಯೇಸು ಸ್ವಾಮಿಯನ್ನು ನೋಡಿ ಹೇಳುವ ಮಾತು.
ಈ ರಿಪೋರ್ಟು ಗುಡ್ ರಿಪೋರ್ಟಾ ಬ್ಯಾಡ್ ರಿಪೋರ್ಟಾ? ಪಾಸಿಟಿವ್ ರಿಪೋರ್ಟಾ ನೆಗೆಟಿವ್ ರಿಪೋರ್ಟಾ? ಇದು ನೆಗೆಟಿವ್ ಮಾತು. ಆದರೆ ಇಲ್ಲಿಗೆ ಪೇತ್ರ ನಿಲ್ಲಿಸಲಿಲ್ಲ. ನೆಕ್ಸ್ಟ್ ಏನು ಹೇಳ್ತದ ನೋಡ್ರಿ, ಆದರೆ ನಿನ್ನ ಮಾತಿನ ಮೇಲೆ ಬಳೆಗಳನ್ನು ಹಾಕ್ತೇನೆ. ಪೇತ್ರನಿಗೆ ಆ 10 ಜನ ಇಸ್ರಾಯೇಲ್ ನಾಯಕರಿಗೆ ಏನು ವ್ಯತ್ಯಾಸ ಗೊತ್ತಾ? ಅವರು ನಕಾರಾತ್ಮಕವಾದ ವರದಿಯನ್ನು ತಂದು ಹೇಳಿ ಅಲ್ಲೇ ನಿಂತುಬಿಟ್ರು. ಆಗಂಗಿಲ್ಲ ಬಿಡಪ್ಪೋ, ದೊಡ್ಡ ನಮಸ್ಕಾರ, ನಾವು ಹೋಗ್ತೀವಿ, ಅಲ್ಲೇ ಐಗುಪ್ತ ದೇಶದಲ್ಲಿ ಚೆನ್ನಾಗಿದ್ವಿ, ಅಲ್ಲೇ ಸಾಯ್ತಿದ್ವಿ, ಇಲ್ಲಿ ಕರ್ಕೊಂಬಂದು ಸಾಯಿಸ್ತೀಯ ನೀನು ಅಂತೇಳಿ ಹೇಳಿದರು. ಆದರೆ ಇಲ್ಲಿ ಪೇತ್ರನು, ನಾನು ರಾತ್ರಿ ಎಲ್ಲ ಪ್ರಯಾಸಪಟ್ಟರು ಒಂದು ಮೀನು ಸಿಗಲಿಲ್ಲ, ಆದರೆ ನೀನು ಹೇಳುವ ಮಾತಿನ ಮೇಳೆಗೆ ನಾನು ಬಲೆ ಹಾಕ್ತೀನಿ, ನೀನು ಹೇಳುವ ಮಾತನ್ನು ನಾನು ನಂಬಿ ಹಾಕ್ತೀನಿ. ಪೇತ್ರನು ಸ್ಟಾರ್ಟಿಂಗಲ್ಲಿ ನಕಾರಾತ್ಮಕವಾಗಿ ಪ್ರಾರಂಭಿಸಿದರೂ ಹೋಗ್ತಾ ಹೋಗ್ತಾ ಆ ಮಾತುಗಳು ಬದಲಾಯಿತು, ಪಾಸಿಟಿವ್ ಆಯ್ತು. ನೀನು ಹೇಳಿ ಅಂತ ಹೇಳಿ ನಾನು ಹಾಕ್ತೇನೆ. ಯಾವಾಗ ಯೇಸುವಿನ ಮಾತನ್ನು ಕೇಳಿ ಪೇತ್ರನು ಬಲೆ ಹಾಕಿದನೋ, ಆ ಬಲೆ ಹರಿದು ಹೋಗುವಷ್ಟು ಮೀನುಗಳು ಆ ಬಲೆಯಲ್ಲಿ ಸಿಕ್ಕೊಳ್ತಂತೆ. ಆಮೇನ್. ಆ ದೋಣಿ ತುಂಬಿ ಇನ್ನೊಂದು ಎಕ್ಸ್ಟ್ರಾ ದೋಣಿಯನ್ನು ಕೂಡ ಕಳಿಸ್ಕೊಳ್ತಾರಂತ್ರಿ. 2 ದೋಣಿಗಳ ತುಂಬ ಮೀನುಗಳನ್ನು ಇಟ್ಕೊಂಡು ಹೋಗ್ತಾರೆ ಅವತ್ತು. ಯಾಕೆ 2 ದೋಣಿಗಳು ತುಂಬ ಆಶೀರ್ವಾದ ಅವತ್ತು ಅವ್ರಿಗೆ ಸಿಕ್ತು ಗೊತ್ತಾ? ಆದರೆ ನಿನ್ನ ಮಾತಿನ ಮೇಲೆ ನಾನು ಬಲೆ ಹಾಕ್ತೇನೆ. ಇದು ನಂಬಿಕೆಯ ಒಂದು ಮಾತು. ಆದರೆ ಇಸ್ರಾಯೇಲರು ಅದು ಮಾಡಲಿಲ್ಲ. ಅವರು ಕೂಡ ಒಂದು ದೂರ ತಂದರು, ಅಲ್ಲಿ ಬಲಿಷ್ಠರಿದ್ದಾರೆ, ದೈತ್ಯರಿದ್ದಾರೆ, ಅವರಿದ್ದಾರೆ, ಕೋಟೆ ದೊಡ್ಡದೈತೆ, ಎಲ್ಲ ಐತೆ, ಆಗಂಗಿಲ್ಲ, ಕೈ ಬಿಟ್ಬಿಟ್ರು, ಕೈ ಎತ್ತಿಬಿಟ್ರು. ಆದರೆ ಇಲ್ಲಿ ಪೇತ್ರ ನಂಗೆ ಮಾಡಿಲ್ಲ. ಪೇತ್ರನು ಮೀನುಗಾರನು, ಪ್ರೊಫೆಷ್ನಲ್, ಈಸ್ ಎ ಪ್ರೊಫೆಷ್ನಲ್ ಫಿಶರ್ಮ್ಯಾನ್. ಮೀನು ಬಲೆ ಎಲ್ಲಿ ಹಾಕಿದರೆ ಸಿಗ್ತವೆ, ಎಂಥ ಮೀನು ಎಲ್ಲಿ ಬಲೆ ಹಾಕಬೇಕು, ಹೆಂಗೆ ಹೋಗಬೇಕು, ಯಾವ ಟೈಮ್ ಎಲ್ಲ ಗೊತ್ತಿರ್ತದೆ ಮೀನುಗಾರರಿಗೆ. ಇಂಥ ಮೀನುಗಾರನನ್ನು ನೋಡಿ ಯೇಸು ಸ್ವಾಮಿ ಹೇಳ್ತಾನೆ, ಇನ್ನೂ ಸ್ವಲ್ಪ ಆಳಕ್ಕೆ ಹೋಗಿ ನೀನು ಹಾಕು, ಇವತ್ತು ನಿನಗೆ ಮೀನು ಸಿಗ್ತದೆ. ಅಂದ್ಕೊಂಡಿದ್ರೆ ಪೇತ್ರನ ಹೇಳಿರ್ಬೋದು, ಪ್ರೊಫೆಷ್ನಲ್ ಇದ್ದೀನಿ, 20-30 ವರ್ಷ ಎಕ್ಸ್ಪೀರಿಯನ್ಸ್ ಐತೆ, ನನಗೇ ಸಿಕ್ಕಿಲ್ಲ, ನೀನು ಬಂದು ಇವಾಗ ಹೇಳ್ತೀಯಾ ಅಂಥೇಳಿ ವಾದ ಮಾಡ್ಬೋದಾಗಿತ್ತು, ವಿವಾದ ಮಾಡ್ಬೋದಾಗಿತ್ತು. ನಾನು ಹುಟ್ಟಿದಾಗಿಂದನೇ ಮೀನುಗಾರ, ನನಗೆ ಗೊತ್ತಿರ್ತದೆ, ನೀನೇನು ನನಗೆ ಬಂದು ಹೇಳೋದು. ಇವತ್ತು ಅನೇಕ ಕ್ರೈಸ್ತರು ಹಿಂಗೆ ಇದೀವಿ. ದೇವರ ಸೇವಕರು ಹೇಳುವ ಮಾತುಗಳಾಗಲಿ, ದೇವರ ಎಚ್ಚರಿಕೆಗಳನ್ನಾಗಲಿ, ದೇವರ ಮಾತುಗಳನ್ನು ನೀನೇನು ನನಗೆ ಹೇಳೋದು? ಹುಟ್ಟಿದಾಗಲಿಂದನೇ ನಾನು ಕ್ರೈಸ್ತ, ನಾನು ಹುಟ್ಟಕ್ಕಿಂತ ನಮ್ಮ ಅಮ್ಮ ಅಪ್ಪ ಕ್ರೈಸ್ತ, ಅವರು ಮುತ್ತಾತ ಕ್ರೈಸ್ತ, ನೀನೇನು ನನಗೆ ಬಂದು ಆಶೀರ್ವಾದ ಮಾಡೋದು, ನೀನೇನು ನನಗೆ ವಾಗ್ದಾನ ನೋಡ್ಯೋದು, ನನಗೆ ಗೊತ್ತು, ಆಲ್ರೆಡಿ ಐ ಆಮ್ ಬ್ಲೆಸ್ಡ್. ಪೇತ್ರನದು ಮಾಡಲಿಲ್ಲ. ರಾತ್ರಿ ಎಲ್ಲ ಹಾಕಿನಪ್ಪ, ಸಿಗಲಿಲ್ಲ, ಆದರೆ ನಿನ್ನ ಮಾತಿನ ಮೇರೆಗೆ ನಾನು ಬಲೆ ಹಾಕ್ತೇನೆ. ಈ ನಂಬಿಕೆ ಇವತ್ತು ನಮ್ಮಲ್ಲಿದೆನಾ? ಯೆಹೋಶುವ ಕಾಲೇಬಿನಲ್ಲಿತ್ತು, ಆದರೆ ಈ 10 ಜನರಲ್ಲಿ ಅದಿರಲಿಲ್ಲ. ಯೆಹೋಶುವ ಕಾಲೇಬನ್ನು ಹೇಳ್ತಾ ಇದ್ದಾರೆ, ಅರೆ ಇವರನ್ನ ಈಸಿಯಾಗಿ ಸೋಲಿಸ್ಬೋದ್ರಿ, ಯಾಕೆ ಎದುರ್ಕೊಳ್ತಾ ಇದ್ರಿ? ಇವ್ರು ನಮ್ಮನ್ನು ನುಂಗಲ್ಲ, ನಾವೇ ಇವರನ್ನು ನುಂಗ್ತೇವೆ. ಸಣ್ಣ ಪ್ರಮಾಣದ ನಂಬಿಕೆ ದೊಡ್ಡ ಅದ್ಭುತಗಳನ್ನು ಕಾಣುವಂತೆ ಮಾಡ್ತದೆ. ಅವತ್ತು ಪೇತ್ರನು ಸಣ್ಣ ಪ್ರಮಾಣದ ನಂಬಿಕೆ ಮಾತ್ರ ಇಟ್ಟ, ನೀನು ಹೇಳೋ ಮಾತಿಗೆ ನಾನಿಲ್ಲಿ ಬಲೆ ಹಾಕ್ತೇನೆ, ಮುಗೀತು. 2 ದೋಣಿಗಳು ತುಂಬ ಮೀನು. ಅವತ್ತು ಸಣ್ಣ ಪ್ರಮಾಣದ ಒಂದು ನಂಬಿಕೆ ಇಟ್ಟಿದ್ರು ಕೂಡ ಕಾನಾನ್ ದೇಶ ಅವರ ಸ್ವಾಧೀನವಾಗ್ತಿತ್ತು. ಆದರೆ ಅವರು ನಂಬಿಕೆ ಇಡಲಿಲ್ಲ. ಅಪನಂಬಿಕೆಯಿಂದ ಅವರು ಕಾನಾನ್ ದೇಶವನ್ನು ಪ್ರವೇಶ ಮಾಡುವುದನ್ನು ಮಿಸ್ ಮಾಡಿಕೊಂಡ್ರು. ಆಮೇಲೆ ಇನ್ನೊಂದು ವಿಷಯ ನೋಡ್ರಿ, ಪೇತ್ರನು ಖಾಲಿಯಾಗಿರುವ ದೋಣಿಯನ್ನೇ ನೋಡ್ತಾ ಇದ್ದಾನೆ. ಪೇತ್ರನು ಮೀನಿಲ್ಲದ ದೋಣಿಯನ್ನೇ ನೋಡ್ತಾ ಇದ್ದಾನೆ. ಪೇತ್ರನು ಮೀನಿಲ್ಲದ ದೋಣಿಯನ್ನ, ಖಾಲಿಯಾಗಿರುವ ದೋಣಿಯನ್ನೇ ನೋಡ್ತಾ ಇದ್ದಾನೆ. ಆದರೆ ಯೇಸು ಪೇತ್ರನ ದೋಣಿಯಲ್ಲಿ ಮೀನು ತುಂಬಿರುವುದನ್ನು ನೋಡ್ತಾ ಇದ್ದಾನೆ. ಹೇಳೋದಕ್ಕಿಂತ ಮುಂಚೆನೆ, ಬಲೆ ಹಾಕೋದಕ್ಕಿಂತ ಮುಂಚೆನೆ ಯೇಸು ಸ್ವಾಮಿ ಪೇತ್ರನ ದೋಣಿಯಲ್ಲಿ ಮೀನು ರಾಶಿ ರಾಶಿ ಇರೋದನ್ನು ನೋಡ್ತಾ ಇದ್ದಾನೆ ಮುಂಚೆನೆ. ಅದಕ್ಕೆ ಹೇಳ್ತಾ ಇದ್ದಾನೆ, ಆಳವಾದ ಇರುವ ಸ್ಥಳದಲ್ಲಿ. ಅಬ್ರಹಾಮನು ಕಾನಾನ್ ದೇಶ ನೋಡಲಿಲ್ಲ, ಆದರೆ ದೇವರು ಕಾನಾನ್ ದೇಶ ಅಬ್ರಹಾಮನಿಗಿಂತ ಮುಂಚೆನೆ ನೋಡ್ಬಿಟ್ಟ. ಅದಕ್ಕೆ ಹೇಳ್ತಾ ಇದ್ದಾನೆ, ಅಬ್ರಹಾಮನೇ ನೀನು ಕಾನಾನ್ ದೇಶ ನೋಡಲಿಲ್ಲ, ನಾನು ನೋಡಿದ್ದೀನಿ, ನಾನು ಕರ್ಕೊಂಡು ಹೋಗ್ತೀನಿ ಬಾ.
ನೀನು ಕಾನಾನ್ ದೇಶ ನೋಡಿ ಅಪ್ರೂವ್ ಕೊಟ್ಟು ಅದನ್ನು ಸರ್ಟಿಫೈಡ್ ಮಾಡಬೇಕಂತ ಏನು ಅವಶ್ಯಕತೆ ಇಲ್ಲ. ನಿನ್ನ ರಿಪೋರ್ಟನ್ನು ದೇವರು ನಂಬೋದಲ್ಲ, ದೇವರು ಕೊಡೋ ರಿಪೋರ್ಟನ್ನು ನೀನು ನಂಬೋದು ಬಹಳ ಇಂಪಾರ್ಟೆಂಟು. ನೀನು ಹೇಳೋ ಮಾತು ದೇವರು ಕೇಳೋದಲ್ಲ, ದೇವರು ಹೇಳೋ ಮಾತು ನಾವು ಕೇಳೋದು ಬಹಳ ಇಂಪಾರ್ಟೆಂಟು. ಆಮೇನ್. ಸಣ್ಣ ಪ್ರಮಾಣದ ಒಂದು ನಂಬಿಕೆ. ನೋಡ್ರಿ, ನಮ್ಮ ದೇವರು ಹೇಳಿದ್ದನ್ನೇ ಆತನು ಮಾಡುವ ದೇವರು, ಮಾಡುವುದನ್ನೇ ಆತನು ಹೇಳ್ತಾನೆ. ಏನು ಹೇಳ್ತಾನೋ ಅದನ್ನೇ ಮಾಡ್ತಾನೆ, ಏನು ಮಾಡ್ತಾನೋ ಅದನ್ನೇ ಆತನು ನುಡಿತಾನೆ. ಹೇಳೋದೊಂದು ಮಾಡೋದೊಂದು ಅಲ್ಲ ನಮ್ಮ ದೇವರು. ಆತನು ಹೇಳಿದ್ದನ್ನೇ ಮಾಡ್ತಾನೆ, ಮಾಡೋದನ್ನೇ ಆತನೇ. ಅದಕ್ಕೆ ನಾವು ಹಾಡ್ತೀವಲ್ಲ, ಏನಂತಾರೆ, ಹಾಡುಗಳನ್ನು ಕೂಡ ಹಾಡ್ತಾ ಇರ್ತೇವೆ. ಸಮುದ್ರ ಮೇಲೆ ನೀನು ನಡೆಸ್ತೀಯಲ್ಲ, ಬಿರುಗಾಳಿ ಅಡಗಿಸ್ತೀಯಲ್ಲ, ನೀನು ಹೇಳೋದನ್ನೇ ನಾನು ಮಾಡ್ತೀನಿ. ನಾವು ಹೇಳೋದು ಹಂಗಲ್ಲ, ಹೇಳಿದ ಹಾಗೆ ನಡ್ಕೊಳ್ಳೋ ಕೂಡ ನಮ್ಮ ಕರ್ತವ್ಯ. ಆಮೇಲೆ ಎರಡನೇದಾಗಿ, ನಾವು ದೇವರು ನಮ್ಮ ಮಾತನ್ನು ಕೇಳೋದಲ್ಲ, ನಾವು ದೇವರ ಮಾತನ್ನು ಕೇಳಬೇಕು. ಇಲ್ಲಿ ರಿವರ್ಸ್ ಐತೆ. ದೇವರ ಹತ್ರ ನಾವು ಕೂತ್ಕೊಂಡು ಹೇಳ್ತಾ ಇರ್ತೀವಿ, ಆಶೀರ್ವಾದ ಕೊಡ್ತೀನಂದೆ, ವಾಗ್ದಾನ ಕೊಡ್ತೀನಂದೆ, ಹಿಂಗೈತೆ. ಏನಿದು ಹಿಂಗ ಮಾಡೋದು ದೇವರೇ? ಏನಪ್ಪ ಇದು? ಮೊಣಕಾಲು ಹಾಕಿ ಪಶ್ಚಾತ್ತಾಪದಿಂದಲ್ಲ, ಉಪವಾಸ ಇದ್ದು ಕೇಳ್ತಾರೆ ಸ್ವಲ್ಪ ಜನ. ಏನಪ್ಪ ಇದು ಹಿಂಗ ಮಾಡಿಬಿಟ್ಟಿಯಲ್ಲಪ್ಪ, ಹಿಂಗ ಆಗ್ಬಿಡ್ತಲ್ಲಪ್ಪ. ನೀನು ದೇವರಿಗೆ ನಿನ್ನ ಪರಿಸ್ಥಿತಿಗಳನ್ನು ಎಕ್ಸ್ಪ್ಲೇನ್ ಮಾಡಿ ಹೇಳೋದು ಅವಶ್ಯ ಇಲ್ಲ. ದೇವರು ಹೇಳೋದನ್ನು ಕೇಳಬೇಕಷ್ಟೇ. ನಾವು ಹೇಳೋದು ದೇವರು ಕೇಳೋದಲ್ಲ, ದೇವರು ಹೇಳೋದನ್ನು ನಾವು ಕೇಳೋದು. ಹೇಳ್ರಿ, ನಾನು ಹೇಳೋದು ದೇವರು ಕೇಳುವುದಲ್ಲ, ದೇವರು ಹೇಳೋದನ್ನು ನಾನು ಕೇಳೋದು. ಪೇತ್ರನು ಆಳವಾದ ದುಃಖದಲ್ಲಿದ್ದಾನೆ, ಆಳವಾದ ಒಂದು ಏನಂತಾರೆ ಬಾಧೆಯಲ್ಲಿದ್ದಾನೆ. ಅದರ ಮಧ್ಯದಲ್ಲಿ ಯೇಸು ಬಂದು ಹೇಳ್ತಾನೆ, ಆಳವಾಗಿ ಹೋಗು. ಆಳವಾದ ದುಃಖದಲ್ಲಿದ್ದಾಗಲೇ ಆಳವಾಗಿ ಕರ್ಕೊಂಡು ಹೋಗ್ತಾನೆ. ಆಳವಾದ ದುಃಖದಲ್ಲಿ ಆಳವಾಗಿ ಕರ್ಕೊಂಡು ಹೋಗಿ ಆಳವಾದ ಆಶೀರ್ವಾದಗಳನ್ನು ಕೊಡುವ ದೇವರು ನಮ್ಮ ದೇವರು. ಆಮೇನ್. ಅವತ್ತು ಯೇಸು ಸ್ವಾಮಿ ಅನ್ಕೊಂಡಿದ್ರೆ ಒಂದು 1/4 kg, ಒಂದು ಅರ್ಧ kg ಮೀನು ಕೊಟ್ಟು ಕಳಿಸ್ಬೋದಿತ್ತು. ಹೋಗ್ಲಿ ಪಾಪ, ಮೀನು ರಾಶಿ ರಾಶಿಯಾಗಿ 2 ದೋಣಿಗಳು ತುಂಬೋಗ್ಬಿಡ್ತಾನೆ. ಇವತ್ತು ನೀನು ಎಂಥ ಆಳವಾದ ಚಿಂತೆಯಲ್ಲಿರು, ಎಂಥ ಆಳವಾದ ಕಣ್ಣೀರಲ್ಲಿರು, ಎಂಥ ಆಳವಾದ ದುಃಖ ನಿನಗಿರಲಿ, ದೇವರು ನಿನ್ನನ್ನು ನೋಡಿ ಮಾತನ್ನು ಹೇಳ್ತಾ ಇದ್ದಾನೆ, ನೀನು ಆಳವಾದ ಪ್ರದೇಶಕ್ಕೆ ನಡಿ. ಆಳವಾದ ಪ್ರದೇಶಕ್ಕೆ ನೀನು ನಡೆದಾಗ ನಿನ್ನ ಬಳೆಗಳು ಯಾವ ರೀತಿ ಪೇತ್ರನ ಬಳೆಗಳು ಹರಿದು ಹೋಗುವಂತೆ ಮಾಡಿದನೋ, ಇವತ್ತು ನೀನು ಮೀನುಗಳಿಗಾಗಿ ಆಶೀರ್ವಾದದ ಬಳೆಗಳನ್ನು ಹಾಕಬೇಕಾದರೆ ನಿನ್ನ ಬಳೆಗಳು ಕೂಡ ಹರಿದು ಹೋಗುವಷ್ಟು ಆಶೀರ್ವಾದಗಳನ್ನು ನಾನು ನಿನಗೆ ಸುರಿಸ್ತೇನೆ ಅಂತೇಳಿ ದೇವರು ವಾಗ್ದಾನ ಮಾಡ್ತಾ ಇದ್ದ. ಆಮೇನ್. ಪೇತ್ರನಿಗೆ ಮಾಡಿದ ದೇವರು ನಮಗೆ ಮಾಡ್ತಾನೆ ಇಲ್ಲ ರೀ? ಮಾಡ್ತಾನೆ. ಪೇತ್ರನು ಬೇರೆ, ನಾವು ಬೇರೆ ಅಲ್ಲ, ಎಲ್ಲರೂ ದೇವರ ಮಕ್ಕಳೇ ನಾವು. ಪೇತ್ರನಿಗೆ ಮಾಡಿದ ದೇವರು ಪೇತ್ರನಿಗಿಂತ ಅಧಿಕ ಮಾಡಲಿಕ್ಕೆ ಆತನು ನಮಗೆ ಶಕ್ತನಾಗಿದ್ದಾನೆ. ದೇವರು ಆಲ್ರೆಡಿ ನಿನಗಾಗಿ ಒಂದು ವರದಿ ಮಾಡಿಟ್ಟಿರ್ಬೇಕಾದ್ರೆ ನೀನು ಹೊಸ ವರದಿಯನ್ನು ಮಾಡಬೇಡ. ಇದು ಎರಡನೇದು. ಮೂರನೇದು ಹೇಳಿ ನಾನು ಮುಗಿಸ್ಬಿಡ್ತೇನೆ. ಮೂರನೇದು ಏನಂದರೆ, ಬೇಗ ಮುಗಿಸ್ತೇನೆ 5 ನಿಮಿಷದಲ್ಲಿ. ಇಸ್ರಾಯೇಲರು ದೇವರ ಮೇಲೆ ನಂಬಿಕೆ ಇಡದೆ ಹೋದರು. ಇಸ್ರಾಯೇಲರು ದೇವರ ಮೇಲೆ ನಂಬಿಕೆ ಇಡದೆ ಹೋದರು. 12 ಜನರಲ್ಲಿ 10 ಜನರು ದೂರು ದೇವರ ಮೇಲೆ ಅಪನಂಬಿಕೆಯನ್ನು ತಂತು. ಆದರೆ 2 ಜನರು ಮಾತ್ರ ಅವರ ನಂಬಿಕೆಯನ್ನು ಹಂಗೆ ಉಳಿಸ್ಕೊಂಡ್ರು. ಅದಕ್ಕೆ ದೇವರು ಮೋಶೆಯನ್ನು ನೋಡಿ ಒಂದು ಮಾತನ್ನು ಹೇಳ್ತಾನೆ. ಅರಣ್ಯಕಾಂಡ 14ನೇ ಅಧ್ಯಾಯ ಅದರ 11ನೇ ವಚನ. ಬೇಗ ಮುಗಿಸ್ತೀನಿ. ಅರಣ್ಯಕಾಂಡ 14ನೇ ಅಧ್ಯಾಯ 11ನೇ ವಚನದಲ್ಲಿ ಯೆಹೋವನು ಮೋಶೆಗೆ ನೋಡಿ ಈ ಇಸ್ರಾಯೇಲ್ ಜನರ ಬಗ್ಗೆ ಒಂದು ಮಾತನ್ನು ಬಹಳ ದುಃಖದಿಂದ ಹೇಳ್ತಾನೆ. ಏನಂದರೆ, ಮೋಶೆ, ಈ ಜನರು ಇನ್ನೂ ಎಷ್ಟರ ಮಟ್ಟಿಗೆ ನನ್ನನ್ನು ಅಲಕ್ಷ್ಯ ಮಾಡುವರು? ನಾನು ನಡೆಸಿದ ಎಲ್ಲ ಮಹತ್ ಕಾರ್ಯಗಳನ್ನು ಇವರು ಪ್ರತ್ಯಕ್ಷವಾಗಿ ನೋಡಿದಾಗ್ಯೂ ಇನ್ನೂ ಎಷ್ಟು ದಿನ ನನ್ನನ್ನು ನಂಬದೇ ಇರುವರು? ಇನ್ನೂ ಎಷ್ಟು ದಿನ ಮೋಶೆ ಇವರು ನನ್ನನ್ನು ನಂಬಲ್ಲ ಅಂಥೇಳಿ ಆತನ ಬಾಧೆಯನ್ನು ಹೊರಪಡಿಸ್ಕೊಳ್ತಾ ಇದ್ದಾನೆ ಮೋಶೆ ಹತ್ರ. ಇವತ್ತು ನಾವು ಕಾಲೇಬು ಯೆಹೋಶುವನ ಹಾಗೆ ಇದ್ದೇವಾ?
ಇಲ್ಲ ಈ 10 ಜನರ ಹಾಗೆ ದೇವರನ್ನು ದುಃಖಪಡಿಸುವ ಅಪನಂಬಿಕೆ ಜೀವಿತ ಜೀವಿಸ್ತಾ ಇದ್ದೇವಾ? ನೋಡ್ರಿ, ನಮ್ಮ ಜೀವಿತದಲ್ಲಿ ಪ್ರತಿಯೊಂದು ಪ್ರಕ್ರಿಯೆಯಲ್ಲಿಯೂ ದೇವರನ್ನು ನಂಬುವುದು ಬಹಳ ಅವಶ್ಯ. ಪ್ರತಿಯೊಂದು ಪ್ರಕ್ರಿಯೆಯಲ್ಲಿ ದೇವರನ್ನು ನಂಬುವುದರಿಂದ ನಮಗೆ ಬರುವಂಥ ಯಶಸ್ಸನ್ನು, ಜಯವನ್ನು ನಾವು ಕಾಣಲಿಕ್ಕೆ ಸಾಧ್ಯ. ಆ ಪ್ರಕ್ರಿಯೆ ಮಧ್ಯದಲ್ಲಿ ನೀನೇನಾದರೂ ನಿನ್ನ ದೃಷ್ಟಿಯನ್ನು ಬದಲಾಯಿಸ್ತೀನಿ, ನಿನ್ನ ನಡತೆಯನ್ನು ಬದಲಾಯಿಸ್ಕೊಂಡ್ರೆ ನಮಗೆ ಬರುವಂಥದ್ದು ಸೋಲು ಮಾತ್ರ. ದೇವರ ಪ್ರಕ್ರಿಯೆಯನ್ನು ನಾವು ನಂಬೋದು ಬಹಳ ಇಂಪಾರ್ಟೆಂಟ್. ಬಿಲೀವ್ ಇನ್ ದ ಪ್ರೋಸೆಸ್ ಆಫ್ ಗಾಡ್. ಮತ್ತಾಯ ಬರೆದ ಸುವಾರ್ತೆ 9ನೇ ಅಧ್ಯಾಯ ಅದರ 27, 28, 29, 30ನೇ ವಚನದಲ್ಲಿ ನಾವು ಒಂದು ಸನ್ನಿವೇಶ ನೋಡ್ತೀವಿ. ಏನಂದರೆ, ಯೇಸು ಸ್ವಾಮಿ ಒಬ್ಬ ಹಿರಿಯ ಯಜಮಾನನ ಮನೆಗೆ ಹೋಗಿ ಅವನ ಮಗಳನ್ನು, ಸತ್ತ ಮಗಳನ್ನು ಎಬ್ಬಿಸಿ ಮತ್ತೆ ಅಲ್ಲಿಂದ ಬರ್ತಾ ಇರ್ತಾನೆ. ದಾರಿಯಲ್ಲಿ ಹೋಗ್ತಾ ಇರಬೇಕಾದ್ರೆ 2 ಕುರುಡರು ಯೇಸು ಸ್ವಾಮಿಯನ್ನು ಎದುರ್ಕೊಳ್ತಾರೆ. ಎಷ್ಟು ಕುರುಡರು? ಈ 2 ಕುರುಡರು ಯೇಸು ಸ್ವಾಮಿ ಹತ್ರ ಬಂದು ಏನು ಕೇಳ್ತಾ ಇದ್ದಾರೆ ಇವರು, ನನಗೆ ಹೆಂಗಾದ್ರೂ ಮಾಡಿ ದೃಷ್ಟಿ ಕೊಡು ಅಂತ ಕೇಳಿದಾಗ ಯೇಸು ಅವರನ್ನು ನೋಡಿ ಏನು ಹೇಳ್ತಾ ಇದ್ದಾನೆ ಗೊತ್ತಾ? ನಾನು ಇದನ್ನು ಮಾಡಬಲ್ಲೇನೆಂಬುದನ್ನು ನೀನು ನಂಬುತ್ತೀಯಾ? ಅವರಿಬ್ಬರನ್ನು ನೋಡಿ ಕೇಳ್ತಾನಿದೆ. ಒಂದು ವಾಕ್ಯ ಹಾಕ್ತೀರಾ? ಮತ್ತಾಯ 9ನೇ ಅಧ್ಯಾಯ 27ನೇ ವಚನ. ಆ 2 ಕುರುಡರನ್ನು ನೋಡಿ ಯೇಸು ಸ್ವಾಮಿ ಅವರನ್ನು ಏನು ಕೇಳ್ದ ಗೊತ್ತಾ? ನಾನು ನಿನ್ನನ್ನು ಗುಣಪಡಿಸ್ತೇನೆ ಎಂಬುದನ್ನು ನೀನು ನಂಬುತ್ತೀರಾ? ನೆಕ್ಸ್ಟ್ ವಚನ ಇಲ್ಲಾಯ್ತು ನೋಡ್ರಿ. ನಾನು ಇದನ್ನು ಮಾಡಬಲ್ಲೆನೆಂಬುದನ್ನು ನಂಬುತ್ತೀರಾ ಅಂತ ಕೇಳೋದಕ್ಕೆ ಅವರು ಏನು ಉತ್ತರ ಕೊಡ್ತಾ ಇದ್ದಾರೆ ನೋಡ್ರಿ. ಹೌದು ಸ್ವಾಮಿ, ನಂಬುತ್ತೇವೆ. ಆಮೇನ್. ಇವತ್ತು ನಮ್ಮ ಬಾಯಿಗಳಿಂದ ಕೂಡ ಇದೇ ಪ್ರಶ್ನೆ, ದೇವರು ಈ ಪ್ರಶ್ನೆ ಹಾಕಿದರೆ ಇದೇ ಉತ್ತರ ಬರ್ತಾ ಇದೆ. ಇಲ್ಲ ಸ್ವಾಮಿ, ಆಗಲ್ಲ ನಂಬಕ್ಕೆ ಅನ್ನುವಂಥ ಉತ್ತರ ಬರ್ತಾ ಇದೆನಾ? ಆಮೇನ್. ಯಾವಾಗ ಈ ಕುರುಡರು ಎಸ್ ವಿ ಬಿಲೀವ್ ಇನ್ ಯು ಲಾರ್ಡ್ ಅಂತ ಹೇಳಿ ಅರಿಕೆ ಮಾಡಿದ್ರು, ತಕ್ಷಣ ಅವರಿಗೆ ಏನು ಬಂತಂತೆ? ಕಣ್ಣು ಬಂದು. ತಕ್ಷಣ ಅವರಿಗೆ ಕಣ್ಣು ಬಂದು. ಹೋಗು, ಮನೆಗೆ ಹೋಗು, 2 ವರ್ಷ ಅಲ್ಲೇ ಇರು, ಬರ್ತದೆ ಅಂತ ಹೇಳಿಲ್ಲ. ತಕ್ಷಣ ಅವ್ರಿಗೆ ಕಣ್ಣು ಬಂತು. ಅವತ್ತು ಕೂಡ ಆ 10 ಜನ ದೇವರು ಹೇಳಿದ ವಾಗ್ದಾನವನ್ನು ನಂಬಿದ್ರೆ ಇಮಿಡಿಯೇಟ್ಲಿ ಅವರು ಕಾನಾನ್ ದೇಶಕ್ಕೆ ಹೋಗ್ತಿದ್ರೇನೋ. ಆದರೆ ಅವರು ನಂಬಲಿಲ್ಲ, ಅದಕ್ಕಾಗಿ ಅವರು ಹೋಗಲಿಲ್ಲ. ಈ 2 ಕುರುಡರು ಯೇಸು ಸ್ವಾಮಿ ನನ್ನನ್ನು ಸ್ವಸ್ಥತೆ ಮಾಡ್ತಾನಂತೇಳಿ ನಂಬಿದರು. ತಕ್ಷಣವೇ ಅವರ ದೃಷ್ಟಿಗಳನ್ನು ಅವರು ಹೊಂದಿದರು. ಅಲ್ಲಿ ನೋಡ್ರಿ, ವಾಕ್ಯ ಅದೇ ಬರೆದಿದೆ. ಆತನು ಅವರ ಕಣ್ಣುಗಳನ್ನು ಮುಟ್ಟಿ, ನೀವು ನಂಬಿದಂತೆ ನಿಮಗೆ ಆಗಲಿ. ಇವತ್ತು ನೀವು ನಂಬಿದಂತೆಯೇ ನಿಮಗೆ ಆಗುತ್ತೆ. ಇಫ್ ಯು ಬಿಲೀವ್ ಯು ವಿಲ್ ರಿಸೀವ್ ಯುವರ್ ಮಿರಾಕಲ್, ಯು ವಿಲ್ ರಿಸೀವ್ ಯುವರ್ ಪ್ರಾಮಿಸಸ್. ಇಫ್ ಯು ಡು ನಾಟ್ ಬಿಲೀವ್ ಯು ವಿಲ್ ನೆವರ್ ರಿಸೀವ್ ಎನಿ ಪ್ರಾಮಿಸಸ್. ನೀನು ನಂಬಿದರೆ ಮಾತ್ರ ದೇವರ ಮಹಿಮೆಯನ್ನು ಕಾಣಲಿಕ್ಕೆ ಸಾಧ್ಯ. ನೀನು ನಂಬದೆ ಹೋದರೆ ದೇವರ ಆಶೀರ್ವಾದಗಳು, ದೇವರ ವಾಗ್ದಾನಗಳು ನಮ್ಮ ಜೀವಿತಗಳಲ್ಲಿ ಕಾಣಲಿಕ್ಕೆ ಅಸಾಧ್ಯ. ಆಮೇನ್. ಈ 2 ಕುರುಡರು ನಂಬಿದ್ರು, ಹೊಂದಿಕೊಂಡ್ರು. ಈ ಇಸ್ರಾಯೇಲ್ ಜನರ ಪರಿಸ್ಥಿತಿ ಏನಿಲ್ಲ ನೋಡ್ರಿ. ಈ 2 ಕುರುಡರಿಗೆ ಕಣ್ಣು ಬಂತು, ಆದರೆ 15-20 ಲಕ್ಷ ಜನಾಂಗವಿರುವ ಇಸ್ರಾಯೇಲ್ ಜನರು ಅಪನಂಬಿಕೆಯಿಂದ ಒಂದು 50 ಹೆಜ್ಜೆ ಹಾಕಿದರೆ ಕಾನಾನ್ ದೇಶಕ್ಕೆ ಹೋಗ್ಬೇಕಿತ್ತು. ಅಪನಂಬಿಕೆಯಿಂದ ಅವತ್ತಿನ ಸಂತತಿ, ಇಸ್ರಾಯೇಲ್ ಜನಾಂಗದ ಸಂತತಿ ಕಾನಾನ್ ದೇಶಕ್ಕೆ ಪ್ರವೇಶ ಮಾಡಗೊಡಿಸಲಿಲ್ಲ. ಇವತ್ತು ನಿನ್ನ ಅಪನಂಬಿಕೆಯಿಂದ ನಿನ್ನ ಆಶೀರ್ವಾದಗಳನ್ನು ನೀನೇ ಅಳಿಸ್ಕೊಳ್ತಾ ಇದೀಯಾ? ನಿನ್ನ ವಾಗ್ದಾನಗಳನ್ನು ನೀನೇ ಅಳಿಸ್ಕೊಳ್ತಾ ಇದೆಯಾ? ನೋಡ್ರಿ, ದೇವರು ಏನು ಹೇಳ್ತಾ ಇದ್ದಾನಂದ್ರೆ, ವಾಕ್ಯ ಎಲ್ಲಾಯ್ತು? 14ನೇ ಅಧ್ಯಾಯದಲ್ಲಿ ಇರುತ್ತೆ. ದೇವರು ಮೋಶೆಗೆ ಹೇಳ್ತಾನೆ, ಮೋಶೆ, ಈ ಇಸ್ರಾಯೇಲ್ ಜನಾಂಗಕ್ಕೆ ನೀನು ನೋಡಿ ಹೇಳು, ಒಂದು 50 ಹೆಜ್ಜೆ ಇಟ್ಟರೆ ಕಾನಾನ್ ದೇಶ ಹೋಗ್ಬೇಕಿತ್ತು ಇವರು. ಆದರೆ ಇವರ ಅಪನಂಬಿಕೆಯಿಂದ ಈ ಸಂತತಿಯ ಜನಾಂಗ ಕಾನಾನ್ ದೇಶಕ್ಕೆ ಹೋಗಂಗಿಲ್ಲ. ಇವರು ಎಷ್ಟು ದಿನ ಕಾನಾನ್ ದೇಶವನ್ನು ಸಂಚಾರ ಮಾಡಿದ್ರು? ಎಷ್ಟು ದಿನ ಸಂಚಾರ ಮಾಡಿದ್ರು?
ಯಾರದು? ಎಷ್ಟು ದಿನ ಕಾನಾನ್ ದೇಶವನ್ನು ಸಂಚಾರ ಮಾಡಿದ್ರು? 40 ದಿನ. ಇವರು 40 ದಿನ ಕಾನಾನ್ ದೇಶವನ್ನು ಸಂಚಾರ ಮಾಡಿ ಒಂದು ನಕಾರಾತ್ಮಕವಾದ ರಿಪೋರ್ಟ್ ತಂದ್ರಲ್ಲ, ಇವರು ತಂದ ಈ ದೂರಿಗೆ ಇವರು ಶಿಕ್ಷೆ ಅನುಭವಿಸ್ಬೇಕು. ನಾನು ಏನು ಮಾಡ್ತೀನಿ, ಈ ಸಮೂಹವನ್ನು 40 ದಿನಗಳು ಯಾವ ರೀತಿ ಸಂಚಾರ ಮಾಡಿದರು ಹಂಗೆ 40 ವರ್ಷಗಳು ನಾನು ಅರಣ್ಯದಲ್ಲೇ ಇವರನ್ನು ನಾನು ತಿರುಗಾಡಿಸ್ತೀನಿ. ಎಷ್ಟು ದಿನ? 40 ವರ್ಷ. ಯಾಕೆ ಗೊತ್ತಾ? ಇಸ್ರಾಯೇಲರಿಗೆ 40 ವರ್ಷ ಹಿಡಿತು ಕಾನಾನ್ ದೇಶ ಹೋಗ್ಲಿಕ್ಕೆ? ಅವರ ಅಪನಂಬಿಕೆಯಿಂದ. ಅವತ್ತಿನ ಸಂತಾನ ಹೋಗಲಿಲ್ಲ, ಅವರು ಅರಣ್ಯದಲ್ಲೇ ಸತ್ತೋದ್ರು. ಅವರ ನೆಕ್ಸ್ಟ್ ಸಂತಾನ ಇತ್ತಲ್ಲ, ಅವರ ಮಕ್ಕಳು ಕಾನಾನ್ ದೇಶಕ್ಕೆ 40 ವರ್ಷ ಆದಮೇಲೆ ಹೋಗ್ತಾರೆ. ಇವತ್ತು ನಿನ್ನ ಆಶೀರ್ವಾದಗಳು ನಿನಗೆ ಆಗಲಿಲ್ಲ ಅಂದರೆ ನೀನು ಅರಣ್ಯದಲ್ಲೇ ಸಾಯ್ತೀಯ. ನಿನ್ನ ವಾಗ್ದಾನಗಳ ಮೇಲೆ ನೀನು ನಂಬಿಕೆ ಇಟ್ಟಿಲ್ಲ ಅಂದರೆ ಅರಣ್ಯದಲ್ಲೇ ಸಾಯ್ತೀಯ. ಇವತ್ತು ನಿನ್ನ ವಾಗ್ದಾನಗಳು ನೆರವೇರಬೇಕಂದ್ರೆ ನೀನು ನಂಬಿಕೆ ಇಡಬೇಕು, ಇಲ್ಲಾಂದರೆ 40 ವರ್ಷ. ಐಗುಪ್ತ ದೇಶದಿಂದ ಕಾನಾನಿಗೆ 5 to 10 days ಒಳಗೆ ಹೋಗ್ಬೋದ್ರಿ. 5 ರಿಂದ 10 ದಿನಗಳ ಕಾಲ್ನಡಿಗೆಯಲ್ಲಿ ಹೋಗ್ಬೋದಂತೆ. ಆದರೆ ದೇವರು ಇವರನ್ನು 40 years 40 ವರ್ಷ ಅಲೆಮಾರಿಗಳಾಗಿ ಎಲ್ಲಿ ಮರುಭೂಮಿಯಲ್ಲಿ ಸುತ್ತಾಡಿಸ್ತಾ ಇದ್ದಾನೆ. ಅನುಭವಿಸೋದು. 40 ದಿನ ತಿರುಗಿ ಒಂದು ರಿಪೋರ್ಟ್ ತಂದೆಯಲ್ಲ, ತಿರುಗು 40 ವರ್ಷ ತಿರುಗು, ನೀನು ಇಲ್ಲೇ ತಿರುಗೋ. ಇವತ್ತು ಯಾಕೆ ಅನೇಕರ ಜೀವಿತ ಆಶೀರ್ವಾದದಲ್ಲಿ ಇಲ್ಲ? ಒಂದು ನಿಮಿಷ. ಯಾಕೆ ಅನೇಕರ ಜೀವಿತಗಳಲ್ಲಿ ವಾಗ್ದಾನಗಳಿಲ್ಲ, ಆಶೀರ್ವಾದಗಳ ಕೊರತೆ ಇದೆ ಅಂದರೆ ಅವರ ಅಪನಂಬಿಕೆ ಕಾರಣ. ಅದಕ್ಕೆ ದೇವರು ಅವರನ್ನು ಅಲೆಮಾರಿಗಳಂತೆ ಅಲೆದಾಡಿಸ್ತಾ ಇದ್ದಾನೆ. ಆಮೇಲೆ ಇವತ್ತು ನೀನು ಯೇಸುವಿನ ಮೇಲೆ ಇಡುವ ನಂಬಿಕೆಯಲ್ಲಿಯೇ ನಿನ್ನ ಆಶೀರ್ವಾದ ಇದೆ. ನೀನು ಯೇಸು ಸ್ವಾಮಿಯ ಮೇಲೆ ಇಡುವ ನಂಬಿಕೆಯಲ್ಲಿಯೇ ನಿನಗೆ ವಾಗ್ದಾನಗಳಿದೆ. ನೀನು ಯೇಸು ಕ್ರಿಸ್ತನ ಮೇಲೆ ಇಡುವ ನಂಬಿಕೆಯಲ್ಲಿಯೇ ನಿನ್ನ ಸ್ವಸ್ಥತೆ ಇದೆ. ಇವತ್ತು ಯೇಸು ಸ್ವಾಮಿಯ ಮೇಲೆ ಇಡುವ ನಂಬಿಕೆಯಲ್ಲಿಯೇ ನಿನಗೆ ಬೇಕಾದದ್ದೆಲ್ಲ ಸಿಗುತ್ತೆ. ಇವತ್ತು ಯೇಸು ಸ್ವಾಮಿಯ ಮೇಲೆ ನಂಬಿಕೆ ಇದೆಯಾ? ಇಲ್ಲಾಂದರೆ 40 ವರ್ಷ ರೀ. ಇಸ್ರಾಯೇಲರಿಗೆ 40 ವರ್ಷ, ನಿನಗೆ ಎಷ್ಟು ವರ್ಷನೋ? ನೀನು ಕಾಣಬೇಕಾಗುವಂಥ ಆಶೀರ್ವಾದ ನೀನು ಕಾಣದೆ ಹೋಗ್ತೀ. ಇವತ್ತು ನೀನು ನಂಬಿಕೆ ಇಡದೆ ಹೋದರೆ ನೀನು ಅನುಭವಿಸಬೇಕಾದಂಥ ವಾಗ್ದಾನಗಳು ನೀನು ಅನುಭವಿಸದೆ ಹೋಗ್ತೀಯಾ? ಈ ಇಸ್ರಾಯೇಲ್ ಜನರು ಮಾಡಿದಂಥ ತಪ್ಪು ನಾವು ಮಾಡಬಾರ್ದು ಪ್ರಿಯ ಸಭೆ. ಆಮೇಲೆ ಇದಂಥ ಸ್ಥಳಗಳಲ್ಲಿ ನಾವು ಕಣ್ಣುಗಳನ್ನು ಮುಚ್ಚಿ ಒಂದು 5 ನಿಮಿಷಗಳು ನಮ್ಮನ್ನು ನಾವು ಪರಿಶೀಲಿಸಿಕೊಳ್ಳೋಣ. 3 ಅಂಶಗಳು ಇವತ್ತು ದೇವರು ನಮ್ಮ ಸಂಗಡ ಮಾತನಾಡಿದ್ದಾನೆ. ಮೊದಲನೇದಾಗಿ, ಆ 10 ಜನ ಇಸ್ರಾಯೇಲರು ಅವರು ನೋಡಿದ್ದನ್ನು ವರದಿಯಾಗಿ ತರ್ತಾರೆ. ಆದರೆ ಕಾಲೇಬನು ಯೆಹೋಶುವನು ದೇವರು ನೋಡಿದ್ದನ್ನು ನಂಬಿ ವರದಿ ಮಾಡ್ತಾರೆ. ಎರಡನೇದಾಗಿ, ದೇವರು ನಿನಗಾಗಿ ಆಲ್ರೆಡಿ ವರದಿಯನ್ನು ಇಟ್ಟಿರಬೇಕಾದ್ರೆ ನೀನು ಹೊಸದಾಗಿ ಒಂದು ವರದಿಯನ್ನು ಸೃಷ್ಟಿಸಬೇಡ. ದೇವರು ನಿನಗಾಗಿ ಆಲ್ರೆಡಿ ಒಂದು ವರದಿಯನ್ನು ಇಟ್ಟಿರಬೇಕಾದ್ರೆ ನೀನು ಹೊಸದಾದ ಒಂದು ವರದಿಯನ್ನು ಸೃಷ್ಟಿಸಬೇಡ. ಮೂರನೇದಾಗಿ, ಇಸ್ರಾಯೇಲರ ಹಾಗೆ ನೀನು ಅಪನಂಬಿಕೆಯ ಜೀವಿತ ಜೀವಿಸಬೇಡ. ಇವತ್ತು ನಿಮ್ಮ ಮಕ್ಕಳ ಜೀವಿತದಲ್ಲಿ ಆಶೀರ್ವಾದ ಇಲ್ಲದೆ ಹೋಗಿರ್ಬೋದು. ನಿನ್ನ ವೈಯಕ್ತಿಕ ಜೀವಿತದಲ್ಲಿ ನಿನಗೆ ಆಶೀರ್ವಾದ ಇಲ್ಲದೆ ಹೋಗಿರ್ಬೋದು. ನಿನ್ನ ವೈಯಕ್ತಿಕ ಕುಟುಂಬಗಳಲ್ಲಿ ವಾಗ್ದಾನಗಳು ನೆರವೇರದೆ ಹೋಗಿರ್ಬೋದು. ಅದಕ್ಕೆ ಕಾರಣ ದೇವರಲ್ಲ, ನಿನ್ನ ಅಪನಂಬಿಗಸ್ತಿಕೆ. ಇವತ್ತು ಎಷ್ಟರ ಮಟ್ಟಿಗೆ ನೀನು ನಂಬಿಕೆ ಇಡ್ತಾ ಇದೆಯಾ ದೇವರ ಮೇಲೆ? ಪೇತ್ರನು ಸಹ ಕೊಟ್ಟ, ಅಪ್ಪ ರಾತ್ರಿ ಎಲ್ಲ ಬಲೆ ಹಾಕಿದೆ, ಒಂದು ಮೀನು ಸಿಗಲಿಲ್ಲಪ್ಪ, ಆದ್ರೆ ನೀನು ಹೇಳುವ ಮಾತಿನ ಮೇಲೆ ನಾನು ಹಾಕ್ತೀನಿ. ಇವತ್ತು ಎಷ್ಟು ಜನ ಪೇತ್ರನ ಹಾಗೆ ನಂಬಿಕೆ ಇಟ್ಟಿದ್ದೀರಿ? ಎಷ್ಟು ಜನ ಅಬ್ರಹಾಮನ ಹಾಗೆ ದೇವರು ನುಡಿದ ಒಂದು ಮಾತಿಗೆ ಅವನಿರುವಂತ ದೇಶವನ್ನ ಬಿಟ್ಟು ದೇವರು ಹೇಳಿದ ಕಾನಾನ್ ದೇಶಕ್ಕೆ ಹೊರಟು ಹೋದ? ಇವತ್ತು ಎಷ್ಟು ಜನ ನಂಬಿಕೆ ನಮ್ಮಲ್ಲಿದೆ? ಇವತ್ತು ಅಬ್ರಹಾಮನು ನಂಬಿಕೆಯಿಂದಲೇ ಆತನು ನಂಬಿಕೆಗೆ ತಂದೆಯಾಗಿ ಇವತ್ತು ನಾವು ಆತನನ್ನು ನಾವು ಸ್ಮರಿಸ್ತೇವೆ.
He is the father of faith because he was faithful to God. ನೋಡ್ರಿ, ದೇವರು ಅಬ್ರಹಾಮನಿಗೆ ಕಾನಾನ್ ದೇಶ ನಿನಗೆ ಕೊಡ್ತೇನೆ, ನಿನ್ನ ಸಂತತಿಗೆ ಕೊಡ್ತೇನೆ ಅಂತ ವಾಗ್ದಾನ ಮಾಡಿದಾಗ ಅಬ್ರಹಾಮನಿಗೆ ಸಾರಾಳಿಗೆ ಇನ್ನೂ ಸಂತತಿನೇ ಇರಲಿಲ್ಲ. ಅಬ್ರಹಾಮನು ಪ್ರಶ್ನೆ ಹಾಕಿರ್ಬೋದು, ಒಂದು ಸಂದೇಹ ಬಂದಿರ್ಬೇಕು ಅವಾಗ, ದೇವರೇ ನನಗೆ ಸಂತಾನನೇ ಇಲ್ಲ, ನನ್ನ ಸಂತತಿ ಹೆಂಗ ಕಾನಾನ್ ದೇಶ ಕಾಣ್ಲಿಕ್ಕೆ ಸಾಧ್ಯ, ನೀನೇನು ಕಾಮಿಡಿ ಮಾಡ್ತಿದೆ ಅಂತ ಹೇಳಿ ಪ್ರಶ್ನೆ ಮಾಡಬಹುದಿತ್ತು. ಆದರೆ ಅಬ್ರಹಾಮನು ಒಂದು ಮಾತು ಕೇಳಲಿಲ್ಲ, ಅವನು ಇನ್ನ ಸಂತಾನನೇ ಇಲ್ಲ. ಅಬ್ರಹಾಮನಿಗೆ ದೇವರು ಕಾನಾನ್ ದೇಶವನ್ನು ಕೊಡ್ತೀನಿ ಅಂತ ಹೇಳಬೇಕಾದ್ರೆ ಇಸ್ರಾಯೇಲ್ ಜನಾಂಗ ಅಬ್ರಹಾಮನಲ್ಲಿ ಒಂದು ಬೀಜವಾಗಿತ್ತು. ದೇವರು ಕಾನಾನ್ ದೇಶವನ್ನು ನಿನ್ನ ಸಂತತಿಗೆ ಕೊಡ್ತೇನೆ ಅಂತ ಹೇಳಬೇಕಾದ್ರೆ ಈಸಾಕನು ಅಬ್ರಹಾಮನಲ್ಲಿ ಒಂದು ಬೀಜವಾಗಿದ್ದ. ಈ ಪ್ರಕಟಣೆ ಅರ್ಥ ಆದವರಿಗೆ ದೇವರು ಆಶೀರ್ವದಿಸಿದ. When God promised the land of Canaan, Israelites were still seed in Abraham. When God promised the land of Canaan to Abraham, Isaac was still a seed in Abraham. ಈಸಾಕನು ಇನ್ನ ಬೀಜವಾಗಿರ್ಬೇಕಾದ್ರೇನೆ ಅಬ್ರಹಾಮನಲ್ಲಿ ದೇವರು ಅಬ್ರಹಾಮನಿಗೆ ಹೇಳ್ತಾನೆ, ಅಬ್ರಹಾಮನೇ ನಿನ್ನ ಸಂತತಿ ದೇಶದಲ್ಲಿ ವಾಸವಾಗಿರ್ತದೆ. ಈ ನಂಬಿಕೆ ನಮ್ಮಲ್ಲಿ ಇರಬೇಕು ಕ್ರೈಸ್ತವರಾಗಿ. ಈ ಅಂತ್ಯ ಕಾಲದಲ್ಲಿ ಇಂಥ ನಂಬಿಕೆ ಉಳ್ಳವರು ಮಾತ್ರ ದೇವರಲ್ಲಿ ನೆಲೆಗೊಳ್ಳಿಕ್ಕೆ ಸಾಧ್ಯ, ಕಾನಾನ್ ದೇಶವನ್ನು ಹೊಂದಿಕೊಳ್ಳಿಕ್ಕೆ ಸಾಧ್ಯ. ಇಲ್ಲದೆ ಹೋದರೆ ದೇವರನ್ನು ನಾವು ಅಪನಂಬಿಕೆ ಜೀವಿತದಲ್ಲಿಯೇ ಜೀವಿಸಿ ನಾವು ಯಾವ ಆಶೀರ್ವಾದಗಳನ್ನು ಹೊಂದಲಿಕ್ಕೆ ಸಾಧ್ಯವಾಗದೆ ಹೋಗ್ತೇವೆ. ಈ 4 ಸಾಲುಗಳನ್ನು ನಾನು ಹಾಡ್ತಿರ್ಬೇಕಾದ್ರೆ ನಿಮ್ಮ ಜೀವಿತಗಳನ್ನು ಪರಿಶೀಲಿಸಿಕೊಳ್ಳ್ರಿ, ದೇವರಿಗೆ ಒಪ್ಪಿಸಿ ಕೊಟ್ಟು ಹೇಳ್ರಿ.
ಮಾಡಿದ್ದೇನೆ. ನಂಬಿಕೆಯಿಂದ ನೀನು ಒಂದು ಹೆಜ್ಜೆ ಮುಂದೆ ಇಡುವುದಾದರೆ ಕಾನಾನ್ ನಿನ್ನ ಸ್ವಾಧೀನವಾಗ್ತದೆ. ಇವತ್ತು ನಿನ್ನ ಅಪನಂಬಿಕೆಯಿಂದ ಹೊರಗಡೆ ಬಾ, ನಿನ್ನ ಅಪನಂಬಿಕೆಯಿಂದ ಹೊರಗಡೆ ಬಾ. ಯೇಸುವಿನ ನಾಮದಲ್ಲಿ ಕೇಳೋಣ ಎಲ್ಲರೂ. ಅಪನಲ್ಲಿರುವ ಅಪನಂಬಿಕೆ ಇವತ್ತು ದೇವರು ಅನೇಕ ವಾಗ್ದಾನಗಳನ್ನು ಕೊಟ್ಟಿದ್ದಾನೆ. ಸೈತಾನನ ಮಾತುಗಳಿಗೆ, ಅವನ ತಂತ್ರೋಪಾಯಗಳಿಗೆ ಮನಸ್ಸು ಕೊಡಬೇಡ್ರಿ. ಹೇಳ್ರಿ, ಅಪ್ಪ ನಿನ್ನ ಮೇಲೆ ನಂಬಿಕೆ ಇಡ್ಲಿಕ್ಕೆ ಮುಂದೆ ನಿನ್ನ ಮನಸ್ಸನ್ನ ಬಿಡುಗಡೆ ಮಾಡು. ನನ್ನ ಜೊತೆ ಹೇಳ್ತೀರಾ ಇನ್ನೊಂದು ಸರಿ? ನಿನ್ನ ಎಲ್ಲ ಆಲೋಚನೆಗಳು ನನ್ನ ಆಲೋಚನೆಗಿಂತಲೂ ಉನ್ನತ. ಹೇಳೋಣ ಎಲ್ಲರೂ, ನಮ್ಮವರು ಮಾತ್ರ. ಇನ್ನೊಂದು ಸರಿ, ನಿನ್ನ ಎಲ್ಲ ಆಲೋಚನೆಗಳು ನನ್ನ ಆಲೋಚನೆಗಿಂತಲೂ ಹೇಳಿ ಉನ್ನತವಾಗಿದೆ. ಹೇಳೋಣ, ನೀ ನಡೆಸುವ ಮಾರ್ಗಗಳೆಲ್ಲ ನಾ ನಡೆಯುವ ಮಾರ್ಗಗಳಿಗಿಂತ ಉತ್ತಮವಾಗಿದೆ. ಇನ್ನೊಂದು ಸರಿ, ನೀ ನಡೆಸುವ ಮಾರ್ಗಗಳೆಲ್ಲ ನಾ ನಡೆಯುವ ಮಾರ್ಗಗಳಿಗಿಂತ ಉತ್ತಮವಾಗಿದೆ. ಈಗ ಹೇಳೋಣ, ಕರ ಹಿಡಿದು ಯೇಸುವೇ, ಕರ ಹಿಡಿದು ನನ್ನ ನೀ ನಡೆಸು, ಯೋಚಿಸದೆ ಮುಂದೆ ನಾ ಸಾಗುವೆ. ನಂಬಿಕೆಯಿಂದ ಹೇಳೋಣ, ಕರ ಹಿಡಿದು ನನ್ನ ನೀ ನಡೆಸು, ಯೋಚಿಸದೆ ಮುಂದೆ ನಾ ಸಾಗುವೆ. ನೀ ನನ್ನ ಜೊತೆಗಿರಲು. ಪೇತ್ರನು ಇದೇ ಹೇಳ್ದ, ಅಪ್ಪ ನೀ ನನ್ನ ಜೊತೆಗಿರಲು ನಾ ಬೇಡುವುದಕ್ಕಿಂತಲೂ ನನ್ನ ಯೋಚನೆಗಿಂತಲೂ ಅಧಿಕವಾಗಿ ಮಾಡಲು ಶಕ್ತನಾದವನೇ. ಹೇಳೋಣ, ನಾ ಬೇಡುವುದಕ್ಕಿಂತಲೂ ನನ್ನ ಯೋಚನೆಗಿಂತಲೂ ಅಧಿಕವಾಗಿ ಮಾಡಲು ಶಕ್ತನಾದವನೇ. ಅವತ್ತು ಪೇತ್ರನು ಇದೇ ಹೇಳ್ದ, ಅಪ್ಪ ನೀ ನನ್ನ ಜೊತೆ ಇರೋದ್ರಿಂದಲೇ ನಾನು ಬಳೆ ಆಗ್ತಾ ಇದ್ದೇನೆ, ನಿನ್ನ ಮಾತಿನ ಮೇರೆಗೆ ಆಗ್ತಾ ಇದ್ದೇನೆ. ಇವತ್ತು ನಾವು ಕೂಡ ಯೇಸು ಸ್ವಾಮಿಯನ್ನು ನೋಡಿ ಹೇಳೋಣ, ಅಪ್ಪ ನಿನ್ನ ಮಾತಿನ ಆಧಾರದ ಮೇಲೇನೆ ನಾನು ನಿಲ್ತೇನೆ. ಅಪ್ಪ ನಿನ್ನ ಮಾತಿನ ಮೇಲೆ ನಾನು ನಂಬಿಕೆ ಇಟ್ಟು ನಿಲ್ತೀನಿ. ಪರವಾಗಿಲ್ಲಪ್ಪ, ಇದುವರೆಗೂ ನನ್ನ ಪರಿಸ್ಥಿತಿ, ನನ್ನ ಜೀವಿತ ಅಲ್ಲೋಲ ಕಲ್ಲೋಲವಾಗಿದ್ರೂ ಪರವಾಗಿಲ್ಲ, ನನ್ನ ದೋಣಿ ಮೀನುಗಳಿಂದ ತುಳುಕಿ ಹೋಗಿದ್ರೂ ಪರವಾಗಿಲ್ಲ, ನಾನು ನನ್ನ ಪ್ರಯಾಸದಿಂದ ಕಷ್ಟಪಟ್ಟು ಪಟ್ಟು 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 ನಾನು ಸೋತು ಹೋಗಿದ್ದೀನಪ್ಪ ಅನ್ನುವರು ಇವತ್ತು ಹೇಳೋಣ, ಅಪ್ಪ ನೀನು ಹೇಳುವ ಮಾತಿನ ಮೇರೆಗೆ ನಾನು ಬಲೆ ಆಗ್ತೇನೆ. ಇವತ್ತು ಒಂದು ನಿರ್ಣಯ ಮಾಡೋಣ. ದೇವರು ಸನ್ನಿಧಿ ಬಲವಾಗಿ ಮಾತನ್ನ ಹೇಳ್ತಾ ಇದೆ, ಅನೇಕರ ಸಂಗಡ ಹೇಳಲಿಕ್ಕೆ ಈ ಮಾತನ್ನ ಪ್ರೇರೇಪಿಸ್ತಾ ಇದ್ದಾನೆ. ಪ್ರಿಯರೇ, ಧೈರ್ಯ ಗಮನ ಕೊಟ್ಟು ಕೇಳ್ರಿ. ಒಂದು ಸೇವಕನಾಗಿ ನಿಮ್ಮ ಹತ್ರ ಬೇಡ್ಕೊಳ್ತಾ ಇದ್ದೇನೆ. ಪರಿಶುದ್ಧಾತ್ಮನು ಕೆಲವರ ಹತ್ರ ಮಾತಾಡ್ತಾ ಇದ್ದಾನೆ. ರಿಕ್ವೆಸ್ಟ್ ಯು, ಐ ಹರ್ಜ್ ಯು, ಒಂದು ಸರಿ ದೇವರ ಮೇಲೆ ನಂಬಿಕೆ ಇಟ್ಟು ನೋಡ್ರಿ. ಒಂದು ಸರಿ put your faith on Jesus. This is what Holy Spirit is telling me to tell you. ಪರಿಶುದ್ಧಾತ್ಮನು ನನಗೆ ಪ್ರೇರೇಪಿಸಿ ಈ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾನೆ. ಒಂದು ಸರಿ ದೇವರಿಗೆ ಅವಕಾಶ ಮಾಡಿಕೊಡು. ದೇವರ ಮೇಲೆ ನಂಬಿಕೆ ಇಟ್ಟು ನೋಡು. ದೇವರಿನ ಜೀವಿತವನ್ನು ಬದಲಾಯಿಸಲಿಲ್ಲ ಅಂದ್ರೆ ನೋಡು. ದೇವರ ಮೇಲೆ ನಂಬಿಕೆ ಇಟ್ಟು ಯಾರು ಸೋತು ಹೋಗಿರೋ ಚರಿತ್ರೆಯಲ್ಲಿ ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ. ದೇವರ ಮೇಲೆ ನಂಬಿಕೆ ಇಟ್ಟು ಅಭಿವೃದ್ಧಿ ಆದವರೇ ಜಾಸ್ತಿ. ಇವತ್ತು ನೀವು ಕೂಡ ದೇವರ ಮೇಲೆ ನಂಬಿಕೆ ಇಡ್ರಿ.
ಮತ್ತೆ 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 ದೇವರು ಇದೇ ಮಾತನ್ನು ಹೇಳಲಿಕ್ಕೆ ಪ್ರೇರೇಪಿಸ್ತಾ ಇದ್ದೇನೆ. ಒಂದು ಅವಕಾಶ ದೇವರಿಗೆ ಕೊಡು, ದೇವರ ಮೇಲೆ ನಂಬಿಕೆ ಇಡು. ಪ್ರಿಯ ಮಗನೇ, ಮಗಳೇ, ಇವತ್ತು ಬಹಳ ಸೋತು ಹೋಗಿದ್ದೀಯ, ನೀನು ಬಹಳ ಕಣ್ಣೀರಲ್ಲಿದೆಯ. ನಿನ್ನ ಕುಟುಂಬವನ್ನ ನೋಡಿ, ಕುಟುಂಬದ ಪರಿಸ್ಥಿತಿಗಳನ್ನು ನೋಡಿ ಬಹಳ ಕುಂದಿ ಹೋಗಿದೀಯ. ನೀನು ಅನ್ಕೊಳ್ತಾ ಇದೀಯಾ, ನನ್ನ ಕುಟುಂಬ ಮುಗೀತು, ನನ್ನ ಜೀವಿತ ಇಷ್ಟೇ, ನನ್ನ ಭವಿಷ್ಯವು ಇಷ್ಟೇ, ನನ್ನ ಫ್ಯೂಚರ್ ಇಷ್ಟೇ ಅಂತ ಹೇಳಿ ನೀನೇ ಒಂದು ತೀರ್ಮಾನ ಮಾಡ್ಕೊಂಡಿದೀಯ ಮಗಳೇ. ಇವತ್ತು ದೇವರು ನಿನ್ನನ್ನು ನೋಡಿ ಹೇಳ್ತಾ ಇದ್ದಾನೆ, ನನ್ನ ಮೇಲೆ ನಂಬಿಕೆ ಇಟ್ಟು ತೋರಿಸು. ಒಂದು ಸರಿ ನನ್ನ ಮೇಲೆ ನಂಬಿಕೆ ಇಟ್ಟು ನೋಡು, ನಾನು ನಿನ್ನ ಜೀವಿತವನ್ನ ಬದಲಾಗಿಸಿ ತೋರಿಸ್ತೇನೆ. ಇವತ್ತು ದೇವರು ನಿಮ್ಮನ್ನು ನೋಡಿ ಸವಾಲನ್ನು ಹಾಕ್ತಾ ಇದ್ದಾನೆ. ಇವತ್ತು ನಿನ್ನ ವಿರೋಧವಾಗಿ ಅಮಾಲೇಕ್ಯರು, ಹಿತ್ತಿಯರು, ಕಾನಾನಿಯರು ಯಾರೇ ನಿಲ್ಲಲಿ, ದೇವರು ಅವರನ್ನು ಸೋಲಿಸಲಿಕ್ಕೆ ಶಕ್ತನಾಗಿದ್ದಾನೆ. ಸ್ತೋತ್ರ. ಇನ್ನೊಂದು 2 ನಿಮಿಷ, ಇನ್ನೊಂದು 2 ನಿಮಿಷ ಅನೇಕರ ಸಂಗಡ ದೇವರು ಮಾತಾಡ್ತಾ ಇದ್ದಾರೆ. ಯಾರು ಕೂಡ ವ್ಯರ್ಥ ಮಾಡಬೇಡ್ರಿ. ಸಮಯ ಹೋಗ್ತಾ ಇದೆ ಅನ್ನುವಂಥ ಒಂದು ಚಿಂತೆ ಬೇಡ. ನಿಮ್ಮ ಜೀವಿತಗಳು ಬದಲಾಗೋದು ಅದೇ ಇಂಪಾರ್ಟೆಂಟ್ ಪ್ರಿಯರೇ. ಇವತ್ತು ಸಮಯ ಇವತ್ತು ಹೋದರೆ ನಾಳೆ ಸಿಗಲ್ಲ. ಇಂಥ ಸಮಯ ದೇವರ ಸನ್ನಿಧಾನದಲ್ಲಿ ಮೊಣಕಾಲು ಹಾಕಿ ಕೇಳ್ರಿ. ಇವತ್ತು ನಿನ್ನ ನಂಬಿಕೆಯ ಕೊರತೆ ಇದ್ರೆ ಇವತ್ತು ಹೇಳು, ಅಪ್ಪ ನನ್ನ ಜೀವಿತದಲ್ಲಿ ನಂಬಿಕೆಯ ಕೊರತೆ ಇದೆ, ಅಪ್ಪ ನಂಬಿಕೆಯನ್ನು ತುಂಬಿಕೊಂಡಿದೆ. ಈ ಲೋಕದಲ್ಲಿ ಇದ್ದು 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 ಅಪ್ಪ ಈ ಜನರು ನನ್ನ ನಂಬಿಕೆಯನ್ನು ನಾಶ ಮಾಡಿಬಿಟ್ಟಿದಾರಪ್ಪ ಅಂತ ಹೇಳ್ತೀಯಾ? ಇವತ್ತು ದೇವರ ಹತ್ರ ಕೇಳು. ಇವತ್ತು ಮತ್ತೆ ನಿನ್ನನ್ನು ನಂಬಿಕೆಯ ಒಂದು ಮಾರ್ಗದಲ್ಲಿ ನಡೆಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಇವತ್ತು ಅನೇಕರು ಅಪನಂಬಿಕೆ, ಮೆನಿ ಅನ್ಫೇತ್ಫುಲ್ ಪೀಪಲ್ ಆರ್ ಹಿಯರ್. ಅನೇಕ ಅಪನಂಬಿಕೆ ಜೀವಿತಗಳು ಜೀವಿಸ್ತಾ ಇದ್ದೀರಾ. ನೋ 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 ನೀನು ಅಪನಂಬಿಕೆಯಲ್ಲಿ ಜೀವಿಸಲಿಕ್ಕೆ ದೇವರು ಶಿಲುಬೆ ಮೇಲೆ ಮರಣ ಹೊಂದಲಿಲ್ಲ. ದೇವರು ನೀನು ಅಪನಂಬಿಕೆಯಲ್ಲಿ ಜೀವಿಸಲಿಕ್ಕೆ ದೇವರು ನಿನಗೆ ರಕ್ಷಣೆಯನ್ನು ಕೊಡಲಿಲ್ಲ. ನೀನು ನಂಬಿಕೆಯಲ್ಲಿ ಜೀವಿಸಲಿಕ್ಕೆ ದೇವರು ನಿನಗಾಗಿ ಪ್ರಾಣವನ್ನು ಕೊಟ್ಟಿದ್ದಾನೆ. ಯವನಸ್ಥನೇ, ಯವನಸ್ಥಳೇ, ಒಂದು ತೀರ್ಮಾನ ಮಾಡು. ಅನೇಕ ಯವನಸ್ಥರ ಹತ್ರ ದೇವರು ಮಾತನಾಡ್ತಾ ಇದ್ದಾನೆ. ಅನೇಕ ಕುಟುಂಬಗಳ ಸಂಗಡ ದೇವರು ಮಾತನಾಡ್ತಾ ಇದ್ದಾನೆ. ಇದರನೇ ಶಿವಲರಂದೇ ದೇವರ ಬಲವಾದ ಪ್ರಸನ್ನತೆ, ಆತನ ಮೋಡ, ಮಹಿಮೆಯ ಮೋಡ, ಮಹಿಮೆಯ ಮೇಘ ಈ ಸ್ಥಳವನ್ನು ಆವರಿಸಿಕೊಂಡಿದೆ. ಯಾರು ಕೂಡ ವ್ಯರ್ಥವಾಗಿ ದೇವರ ಸನ್ನಿಧಿಯನ್ನೇ ತಗೋಬೇಡ. ವ್ಯರ್ಥವಾಗಿ ನೋಡುವವರು ನೀವು ಶಾಪಕ್ಕೆ ಗುರಿ ಆಗ್ತೀರಾ. ದೇವರ ಸನ್ನಿಧಾನವನ್ನು ಗೌರವಿಸಿ, ದೇವರ ಸನ್ನಿಧಾನವನ್ನು ಗೌರವಿಸ್ರಿ. ನೋಡ್ರಿ, ದೇವರ ಒಂದು ಮಾತುಗಳನ್ನು, ಸನ್ನಿಧಿಯನ್ನು ಅಗೌರವದಿಂದ ತಗೊಂಡುಕೊಂಡಿರೋದ್ರಿಂದನೇ ಇಸ್ರಾಯೇಲರು 40 ವರ್ಷ ಅವರು ಕಷ್ಟ ಪಡಬೇಕಾಯ್ತು. ಇವತ್ತು ನೀನು ಮಾಡುವ ನಂಬಿಕೆ ತೀರ್ಮಾನದಿಂದ ನಿನ್ನ ಜೀವಿತ, ನಿನ್ನ ವಿಧಿ ದೇವರು ತೀರ್ಮಾನ ಮಾಡ್ಲಿಕ್ಕಿದ್ದಾನೆ. ನೀನು ಇವತ್ತು ಅಗೌರವದಿಂದ ಇಲ್ಲಿ ಇರಬೇಡ, ಮೌನವಾಗಿರ್ಬೇಡ. ಒಪ್ಪಿಸಿಕೊಡು. ಓ ರಮಲಂದೇ, ಓ ಶಿವಲಂದೇ, ಯೇಸುವೇ ಸ್ತೋತ್ರ. ಅಪ್ಪ, ಕಾಲೇಬನ ಹಾಗೆ, ಯೆಹೋಶುವನ ಹಾಗೆ ನಮ್ಮನ್ನು ಬದಲಾಯಿಸಿ. ನಮ್ಮ ಜೀವಿತಗಳಲ್ಲಿ ನಾವು ಎಷ್ಟೇ ಸವಾಲುಗಳು ನೋಡಲಿ, ಆದರೆ ಕಾಲೇಬನಾಗಿರ್ಲಿಕ್ಕೆ, ಯೆಹೋಶುವನಾಗಿರ್ಲಿಕ್ಕೆ ಸಹಾಯ ಮಾಡಪ್ಪ. ನಾವು ಅನುಭವಿಸೋದಕ್ಕೋಸ್ಕರನೇ ಅಲ್ಲಪ್ಪ ನೀನು ವಾಗ್ದಾನಗಳನ್ನು ಕೊಟ್ಟಿದ್ದೀಯ. ಪೇತ್ರನ ಪತ್ರಿಕೆಯಲ್ಲಿ ಹೇಳ್ತಾನಲ್ಲ, ಸಿಂಹದೋಪಾದಿಯಲ್ಲಿ ಬಂದು ಯಾರನ್ನು ನುಂಗಬೇಕಂತೇಳಿ ಸೈತಾನನ ಎದುರು ನೋಡ್ತಾ ಇರ್ತಾನೆ. ಯೋಹನ 10:10 ಹೇಳ್ತಾನೆ, ಕಲ್ಲನ್ನು ಕೊಲ್ಲುವುದಕ್ಕೂ ಹಾಲು ಮಾಡುವುದಕ್ಕೂ ಬರ್ತಾನೆ. ನೀವು ಅವನು ನಂಬಬೇಡ್ರಿ, ಅವನನ್ನು ನೋಡಿ ಹೆದರ್ಕೋಬೇಡ್ರಿ. ಸ್ತೋತ್ರ. ಕೊನೆ ಸರಿ ಎಲ್ಲ ಸ್ವರಗಳೆತ್ತಿ ಈ ಸಾಲುಗಳನ್ನು ಹಾಡಿ ನಾವು ಮುಗಿಸ್ಕೊಳ್ಳೋಣ. ಎಲ್ಲರೂ ಕೂಡ ಮನಪೂರ್ವಕವಾಗಿ ಈ ಸಾಲುಗಳನ್ನು ಹೇಳೋಣ. ಅಪ್ಪ, ನಿನ್ನ ಎಲ್ಲ ಆಲೋಚನೆಗಳು ನನ್ನ ಆಲೋಚನೆಗಳಿಗಿಂತ ಉನ್ನತ. ಅಪ್ಪ, ನಿನ್ನ ಎಲ್ಲ ಮಾರ್ಗಗಳು ನನ್ನ ಮಾರ್ಗಗಳಿಗಿಂತ ಉತ್ತಮವಾಗಿದೆ. ಕರ ಹಿಡಿದು ನೀನು ನನ್ನನ್ನು ನಡೆಸು. ಯೋಚಿಸದೆ ಮುಂದೆ ನಾನು ಹೋಗ್ತೇನೆ, ಯಾಕೆಂದ್ರೆ ನೀನು ನನ್ನ ಜೊತೆ ಇರು.
ನೀನು ನನ್ನ ಜೊತೆ ಇರಲು ಯೋಚಿಸದೆ ಮುಂದೆ ಹೋಗ್ತೇನೆ. ಈ ಸಾಲುಗಳನ್ನು ಹಾಡಿ ನಮ್ಮನ್ನು ನಾವು ನಂಬಿಕೆಯಿಂದ ಒಪ್ಪಿಸಿಕೊಟ್ಟು ಇವತ್ತಿನ ಆರಾಧನೆಯನ್ನು ಮುಗಿಸಿಕೊಳ್ಳೋಣ. ಹೇಳೋಣ. ಓ ನಿನ್ನ ಎಲ್ಲ ಚನೆಗಳು ನನ್ನ ಆಲೋಚನೆಗಿಂತಲೂ ಉತ್ತಮ. ನಂಬಿಕೆಯಿಂದ ಇರೋರು ಮಾತ್ರ ಸ್ವರಗಳನ್ನೆತ್ತಿ ನಿನ್ನ ಎಲ್ಲ ಮಾರ್ಗ, ನಿನ್ನ ಎಲ್ಲ ನಾ ನಡೆಯುವ ಮಾರ್ಗಗಳಿಗಿಂತ ಉತ್ತಮವಾಗಿದೆ. ಇನ್ನೊಂದು ಸರಿ ನಿನ್ನ ಎಲ್ಲ ಆಲೋಚನೆಗಳು ನನ್ನ ಆಲೋಚನೆಗಿಂತಲೂ ಉನ್ನತವಾಗಿದೆ. ಹೇಳೋಣ. ನೀ ನಡೆಸುವ ಮಾರ್ಗಗಳೆಲ್ಲ ನಾ ನಡೆಯುವ ಮಾರ್ಗಗಳಿಗಿಂತ ಉತ್ತಮವಾಗಿದೆ. ಒಪ್ಪಿಸಿಕೊಟ್ಟವರಾಗಿ ಕರ ಹಿಡಿದು ನನ್ನ ನೀ ನಡೆಸು. ಯೋಚಿಸದೆ ಮುಂದೆ ನಾ ಸಾಗುವೆ. ಹೇಳ್ತೀರಾ? ಕರ ಹಿಡಿದು ನನ್ನ ನೀ ನಡೆಸು. ಯೋಚಿಸದೆ ಮುಂದೆ ನಾ ಸಾಗುವೆ. ನೀ ನನ್ನ ಜೊತೆ ಇರಲು. ಓ ಯೇಸುವೇ, ನೀ ನನ್ನ ಜೊತೆ ಇರಲು. ಹೇಳ್ತೀರಾ? ನಾ ಬೇಡುವುದಕ್ಕಿಂತಲೂ ನನ್ನ ಯೋಚನೆಗಿಂತಲೂ ಅಧಿಕವಾಗಿ ಮಾಡಲು ಶಕ್ತನಾದವನೇ. ನಾ ಬೇಡುವುದಕ್ಕಿಂತಲೂ ನನ್ನ ಯೋಚನೆಗಿಂತಲೂ ಅಧಿಕವಾಗಿ ಮಾಡಲು ನೀನೇ ಶಕ್ತನು. ತಂದೆಯಾದ ದೇವರೇ, ಈ ಸುಂದರವಾದ ಸಮಯದಲ್ಲಿ ಕರ್ತನೇ ವಾಕ್ಯದ ಮೂಲಕ ನಮ್ಮನ್ನು ಎಚ್ಚರಿಸಿದೆಯಾ, ನಮ್ಮನ್ನು ಪ್ರೋತ್ಸಾಹಿಸಿದೆಯಾ. ಒಂದು ವೇಳೆ ಯಾರಾದರೂ ಅಪನಂಬಿಕೆಯ ಜೀವಿತದಲ್ಲಿ ಜೀವಿಸ್ತಿದ್ರೆ ಅಪ್ಪ, ಅವರನ್ನು ನಿನ್ನ ನಂಬಿಕೆಯಲ್ಲಿ ತುಂಬಿಸು. ಅವರಲ್ಲಿರುವ ಎಲ್ಲ ಭಯವನ್ನು ತೆಗೆದುಹಾಕು, ಎಲ್ಲ ಕಳವಳಗಳನ್ನು, ಗೊಂದಲಗಳನ್ನು ತೆಗೆದುಹಾಕಪ್ಪ. ನೀನು ಕೊಟ್ಟಿರುವಂಥ ವಾಗ್ದಾನಗಳನ್ನು ಅವರು ಅನುಭವಿಸಲಿ ಯೇಸುವಿನ ನಾಮದಲ್ಲಿ. ನೀನು ಅವರಿಗಾಗಿ ನುಡಿದಿರುವ ಆಶೀರ್ವಾದಗಳನ್ನು ಅವರು ಅನುಭವಿಸಲಿ ಯೇಸುವಿನ ನಾಮದಲ್ಲಿ. ಅಪ್ಪ, ಅದನ್ನು ಅನುಭವಿಸುವ ಒಂದು ಮಾರ್ಗದಲ್ಲಿ, ಪ್ರಕ್ರಿಯೆಯಲ್ಲಿ ಅವರಿಗೆ ಉಂಟಾಗುವ ಎಲ್ಲ ಭಯದ ವಾತಾವರಣಗಳು, ಎಲ್ಲ ಸೋಲಿನ ಸವಾಲುಗಳನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ಮುರಿದು ಲಯ ಮಾಡ್ತಾ ಇದ್ದೇವೆ. ಅಪ್ಪ, ಈ ಸಭೆ ನಿನ್ನ ವಾಗ್ದಾನಗಳಲ್ಲಿ ನೆಲೆ ನಿಲ್ಲಲಿ. ಅಪ್ಪ, ಈ ಸಭೆಯ ಜನರು ನಿನ್ನ ಆಶೀರ್ವಾದಗಳಲ್ಲಿ ನೆಲೆ ನಿಲ್ಲಲಿ ಯೇಸುವಿನ ನಾಮದಲ್ಲಿ. ಈ ವಾಕ್ಯವು ಇವರ ಜೀವಿತಗಳಲ್ಲಿ ಇದು 100ರಷ್ಟು ಫಲಭರಿತವಾಗಲಿ ಅಪ್ಪ. ಎಲ್ಲ ಘನ ಮಾನ ಮಹಿಮೆ ನಾವು ನಿಮ್ಮೊಬ್ಬರಿಗೆ ಸಲ್ಲಿಸ್ತೇವೆ. ಯೇಸು ಕ್ರಿಸ್ತನ ಅತಿ ಉನ್ನತವಾದ ನಾಮದಲ್ಲಿ ನಾವು ಬೇಡಿ ಹೊಂದಿದ್ದೇವೆ ತಂದೆಯಾದ ದೇವರೇ, ಆಮೆನ್.